पदान्तिकं वन्देऽहं श्रीगुरु श्रीयुतपदकमलं श्रीगुरून् वैष्णवांश्च श्रीरूपं साग्रजातं सहगण रघुनाथान्वितं तं सजीवं साद्वैतं सावधूतं परिजनसहितं श्रीकृष्णचैतन्यदेवं श्रीराधा कृष्णपादान् सहगणललिता श्रीविशाखान्वितांश्च हे कृष्ण करुणा सिन्धो दीनबन्धो जगत्पते गोपेश गोपिका कान्त राधा कान्त नमोस्तुते तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः नमः ओं विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामी इति नामिने नमस्ते सारस्वते देवी गौरवाणी प्रचारिणे निर्विशेष शून्यवादी पाश्चात्य देशतारिणे जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद हरे कृष्ण 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 हरे 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 राम 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 हरे 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 कृष्ण प्रभु हरे कृष्ण ಎಲ್ಲರಿಗೂ ಧನ್ಯವಾದಗಳು ಪ್ರಾರಂಭ ಮಾಡೋದಕ್ಕೆ मूकं करोति वाचालं पंगं लंघयते गिरिं यत्कृपातमहं वन्दे श्रीगुरु दीनतारणं परमानन्दमाधवं श्रीचैतन्यमीश्वरं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् नष्टप्रायेषु भद्रेषु नित्यभागवत सेवया भगवत्युत्तम श्लोके भक्तिर्भवति नेष्टे किं कृष्णाय वासुदेवाय देवकी नन्दनाय च नन्दगोप कुमाराय गोविन्दाय नमो नमः नमः पङ्कजनाभाय नमः पङ्कजमालिने नमः पङ्कजनेत्राय नमः पङ्कज अग्रये नमस्ते वासुदेवा परावेद वासुदेवा परामुखः वासुदेवा परायोग वासुदेवा पराक्रिया वासुदेवा परं ज्ञानं वासुदेवं परं तपः वासुदेव परो धर्म वासुदेवो पराङ्गतिः हरे कृष्ण ಸಮರ್ಪಣೆ ಶ್ರೀಮದ್ ಭಕ್ತಿ ಎಸಿ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದರಿಗೆ ಸಮರ್ಪಣೆ. ಹರೇ ಕೃಷ್ಣ. ನಮ್ಮ ಶಿಕ್ಷಾ ಗುರುಗಳಾದ ಸುರನಾಥ ಪ್ರಭುಗಳಿಗೆ ವಂದಿಸುತ್ತಾ ಶ್ರೀಮದ್ ಭಾಗವತ ಸ್ಕಂದ 3 ಅಧ್ಯಾಯ 23 ದೇವಹೂತಿಯ ಪ್ರಲಾಪ ಅಥವಾ ದೇವಹೂತಿಯ ಶೋಕ ಎಂಬ ಅಧ್ಯಾಯವನ್ನು ನಾನು ತೆಗೆದುಕೊಂಡಿದ್ದೇನೆ. ಹರೇ ಕೃಷ್ಣ. ಧನ್ಯವಾದಗಳು. ನೆಕ್ಸ್ಟ್ ಇಲ್ಲಿ ದೇವಹೂತಿ ಮತ್ತೆ ಕರ್ದಮುನಿ ಅಂತಂದ್ರೆ ಯಾರು ಅಂತಂದ್ಬಿಟ್ಟು ಫಸ್ಟ್ ತಿಳ್ಕೊಳ್ಳೋಣ. ಕರ್ದಮುನಿ ಬಂದು ಬ್ರಹ್ಮ ಮಾನಸ ಪುತ್ರರಾಗಿರ್ತಾರೆ. ಅವರು ಬ್ರಹ್ಮನ ಆದೇಶದ ಮೇಲೆ ಸಂತಾನ ಅಂದ್ರೆ ಉತ್ಪತ್ತಿ ಮಾಡ್ಬೇಕು ಅಂತಂದ್ಬಿಟ್ಟು ಬ್ರಹ್ಮನ ಆದೇಶ ಆಗಿರುತ್ತೆ. ಅದರಿಂದ ಅವರು ಪತ್ನಿಗೋಸ್ಕರ ತಪಸ್ಸನ್ನ ಆಚರಿಸ್ತಾರೆ ಭಗವಂತನಲ್ಲಿ. ಸರಸ್ವತಿ ನದಿ ತೀರದ ಹತ್ರ ಇದು ಸಿಂಧು ಸರೋವರದ ದಡದಲ್ಲಿ ಕರ್ದಮ ಮುನಿಗಳು ತಪಸ್ಸನ್ನ ಆಚರಿಸ್ತಾರೆ. ಏನಕ್ಕೆ ಅಂತಂದ್ರೆ ತನ್ನ ವೈಯಕ್ತಿಕ ಸುಖಕ್ಕಾಗಲ್ಲ, ಭಗವಂತನ ಸೇವೆ ಮಾಡೋದಕ್ಕೋಸ್ಕರ ಸಂತಾನವನ್ನ ಪಡೆಯೋದಕ್ಕೆ ಒಬ್ಬ ಒಳ್ಳೆ ಸತಿ ಯೋಗ್ಯವಾದ ಸ್ತ್ರೀ ಬೇಕು ಅನ್ನೋದಕ್ಕೋಸ್ಕರ ಭಗವಂತನಲ್ಲಿ ಅವರು ಕರ್ದಮ ಮುನಿಗಳು ತಪಸ್ ಮಾಡ್ತಾರೆ. ಅದು ಎಷ್ಟು 10,000 ವರ್ಷಗಳ ಕಾಲ ತಪಸ್ ಮಾಡ್ತಾರೆ. ಅದೇ ರೀತಿ ದೇವಹೂತಿ ಬಂದು ಸ್ವಯಂಭೂ ಮನುವಿನ ಮಗಳಾಗಿರ್ತಾರೆ. ಸ್ವಯಂಭೂ ಮನು ಅಂತಂದ್ರೆ ಮನುಕುಲದ ಮೊದಲನೇ ಪುರುಷ ಅಂತಂದ್ಬಿಟ್ಟು ನಾವು ತಿಳ್ಕೊಬಹುದು. ಅದರಲ್ಲಿ ದೇವಹೂತಿ ಅವರ ಮಗಳಾಗಿರ್ತಾಳೆ. ಅವರು ನಾರದರ ಮುಖಾಂತರ ಕರ್ದಮ ಮುನಿಗಳ ವಿಷಯವನ್ನ ತಿಳ್ಕೊಂಡಿರ್ತಾರೆ. ಅವ್ರನ್ನೇ ಮದುವೆ ಮಾಡ್ಕೊಳ್ಬೇಕು ಅನ್ನೋಂಥದ್ದು ನಿರ್ಧಾರನು ಸಹ ಅವರು ಮಾಡಿರ್ತಾರೆ ದೇವಹೂತಿ. ಅದೇ ರೀತಿ ಕರ್ದಮ ಮುನಿಗಳು ತಪಸ್ಸು ಆಚರಿಸಿದಾದ್ಮೇಲೆ ಭಗವಂತ ಅವರಿಗೆ ಅಂತರ್ಧಾನ ಆದ್ಮೇಲೆ ಹೇಳ್ತಾರೆ, ನೀನು ಯಾವ ರೀತಿ ಒಂದು ಆಸೆ ಇಟ್ಕೊಂಡಿದೀಯೋ ನಿನ್ನ ಮನಸ್ಸಲ್ಲಿ ಏನಿದೆ ಅನ್ನೋದು ನನಗೆ ಗೊತ್ತಿದೆ ಅಂತ ಅಂದ್ಬಿಟ್ಟು ಭಗವಂತ ದರ್ಶನ ಕೊಟ್ಟಾಗ ಅವ್ರಿಗೆ ಕರ್ದಮ ಮುನಿಗೆ ಹೇಳ್ತಾರೆ. ಅದೇ ರೀತಿಯ ಒಂದು ಕನ್ಯೆ ದೇವಹೂತಿ ಅಂತ ಸ್ವಯಂಭೂ ಮನುವಿನ ಮಗಳು. 2-3 ದಿನದಲ್ಲಿ ಅವರು
ಬಿಂದು ಸರೋವರದ ತೀರದ ಹತ್ರಕ್ಕೆ ಬರ್ತಾರೆ. ಬಂದಾಗ ಅವರ ಮಗಳನ್ನ ನೀನು ಕೊಟ್ಟು ಮದುವೆ ಮಾಡ್ತಾರೆ ಅಂತ ಹೇಳಿ ಭಗವಂತ ಅಂತರ್ಧ್ಯಾನ ಆಗ್ತಾರೆ. ಅದೇ ರೀತಿ ಸ್ವಯಂಭೂಮನು 2 ದಿನ ಆದ ನಂತರ ಆಶ್ರಮಕ್ಕೆ ಬರ್ತಾರೆ. ಬಂದು ಅವರು ಅವರ ಮಗಳನ್ನ ಬಗ್ಗೆ ವಿಷಯನ ತಿಳಿಸಿ, ಈ ತರ ನಾರದರ ಮುಖಾಂತರ ನಿಮ್ಮ ವಿಷಯ ಎಲ್ಲ ತಿಳ್ಕೊಂಡು ನಿಮ್ಮನ್ನೇ ಪತಿಯಾಗಿ ಸ್ವೀಕರಿಸ್ಬೇಕು ಅಂತಂದ್ಬಿಟ್ಟು ದೇವಹೂತಿ ಅನ್ಕೊಂಡಿದ್ದಾರೆ. ಅದರಿಂದ ನೀವು ಅವ್ರನ್ನ ಸ್ವೀಕರಿಸ್ಬೇಕು ಅಂತಂದ್ಬಿಟ್ಟು ಕನ್ಯಾ ಸೆರೆಯನ್ನ ಬಿಡಿಸ್ಬೇಕು ಅಂತಂದ್ಬಿಟ್ಟು ಸ್ವಯಂಭೂಮನು ಕರ್ದ ಮುನಿಗಳ ಹತ್ರ ಬಂದು ಕೇಳ್ತಾರೆ. ಅವಾಗ ಸರಿ ಅಂತ ಹೇಳ್ಬಿಟ್ಟು ಅವ್ರು ಒಂದು ಷರತ್ತು ಮದ್ವೆಗೆ ಒಪ್ಕೊಳ್ತಾರೆ. ಮತ್ತೆ ಒಂದು ಷರತ್ತನ್ನು ಸಹ ಅವರು ಕರ್ದ ಮುನಿಗಳು ಇಡ್ತಾರೆ. ಏನು ಅಂತಂದ್ರೆ, ಭಗವಂತ ಹೇಳಿರ್ತಾರೆ 9 ಜನ ಹೆಣ್ಣು ಸಂತತಿ ಆದ್ಮೇಲೆ ನಾನೇ ಸ್ವಯಂ ದೇವಹೂತಿ ಗರ್ಭದಲ್ಲಿ ಜನಿಸ್ತೀನಿ ಅಂತಂದ್ಬಿಟ್ಟು ಕಪಿಲ ಮುನಿಗಳಾಗಿ ಜನಿಸ್ತೀನಿ ಅಂತಂದ್ಬಿಟ್ಟು ಭಗವಂತ ಹೇಳಿರ್ತಾರೆ. ಅದೇ ರೀತಿ ಅವರು ನಾನು ದೇಹದ ಸುಖಕ್ಕೋಸ್ಕರ ನಾನು ಮದುವೆ ಆಗ್ತಾ ಇಲ್ಲ, ಈ ನನ್ನ ಕರ್ತವ್ಯ ಮುಗಿದ ತಕ್ಷಣ ನಾನು ಸನ್ಯಾಸ ಮತ್ತೆ ಸ್ವೀಕರಿಸ್ತೀನಿ ಅಂತಂದ್ಬಿಟ್ಟು ಸ್ವಯಂಭೂಮನಿಗೆ ಹೇಳಿದಾಗ ದೇವಹೂತಿ ಅದಕ್ಕೆ ಒಪ್ಕೊಳ್ತಾಳೆ. ಒಪ್ಕೊಂಡು ಅವರು ಮದುವೆ ಆಗುತ್ತೆ. ಮದುವೆ ಆದ್ಮೇಲೆ ಅವರು ಸ್ವಯಂಭೂಮನು ಅವರ ಅರಮನೆಗೆ ಮತ್ತೆ ಹಿಂತಿರುಗ್ತಾರೆ. ಇದು ಹಿಂದಿನ ಒಂದು ಅಧ್ಯಾಯ ಆಗಿರುತ್ತೆ. ಅಂದ್ರೆ 21, 22ನೇ ಅಧ್ಯಾಯ ಇದ್ದು ಸಾರಾಂಶ ಸ್ವಲ್ಪ ಮಟ್ಟಿಗೆ ನಾನು ತಿಳಿಸಿದ್ದೀನಿ. ಈಗ ಇವರ ವಿವಾಹ ನಂತರ ಏನಾಗಿದೆ ಅನ್ನಂಥದ್ದು, ಅಂದ್ರೆ ಮಕ್ಕಳಾಗ್ಬೇಕಲ್ಲ, ಅದಕ್ಕೋಸ್ಕರ ಅವ್ರು ಯಾವ ರೀತಿ ಒಂದು ತಪಸ್ಸು ಮಾಡ್ತಾರೆ, ಅದು ಸಹ ತಪಸ್ಸು ಅಂತಾನೆ ಅವರು ಉಲ್ಲೇಖ ಮಾಡ್ತಾರೆ. ಅಂದ್ರೆ ಭೌತಿಕ ಸುಖಕ್ಕಾಗಲ್ಲ, ಅವ್ರ ಸುಖಕ್ಕಾಗಲ್ಲ, ಆಧ್ಯಾತ್ಮಿಕ ತಪಸ್ಸು, ಅವರು ಸೇವೆ ಮತ್ತು ತ್ಯಾಗ, ಅದನ್ನ ನಾವು ತಿಳ್ಕೊಳ್ಬೇಕು ಅನ್ನೋಂಥದ್ದು ಇಲ್ಲಿ ತಿಳಿಸ್ತಿದ್ದಾರೆ. ಇದರಿಂದ ನಾವು ಇಲ್ಲಿ ಈ ಒಂದು ಅಧ್ಯಾಯದಿಂದ ನೋಡೋಣ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದಕ್ಕೆ ಜಯವಾಗ್ಲಿ. ದೇವಹೂತಿ ವ್ಯಕ್ತಿತ್ವವನ್ನು ಈ ಒಂದು ಅಧ್ಯಾಯದಲ್ಲಿ ಸಾರುತ್ತದೆ. ಅವಳ ಭೌತಿಕ ಸುಖಗಳಿಂದಾಗಲಿ ಆಧ್ಯಾತ್ಮಿಕ ತಪಸ್ಸಿನಿಂದಾಗಲಿ ಸೇವೆ ಮತ್ತು ತ್ಯಾಗದ ಸಾಕಾರ ಮೂರ್ತಿಯಾಗಿದ್ದಳು. ರಾಜಕುಮಾರಿ ವೈಭವದ ಅರಮನೆಯಲ್ಲಿ ಜನಿಸಿದ ಶ್ರೀಮಂತದಲ್ಲೇ ಬೆಳೆದಂತಹ ದೇವಹೂತಿ ಸ್ವಯಂಭೂಮನುವಿನ ಪುತ್ರಿ, ಸಕಲ ಐಶ್ವರ್ಯಗಳ ಒಡತಿಯಾಗಿರ್ತಾಳೆ ಅವಳು. ಅಂತ ದೇವಹೂತಿ ಇಡೀ ಭೂಮಂಡಲದ ಅಧಿಪತಿಯಾಗಿದ್ದ ಸ್ವಯಂಭೂಮನುವಿನ ಮಗಳು. ಅವಳು ಹುಟ್ಟಿನಿಂದಲೇ ಎಲ್ಲಾ ರೀತಿಯ ಭೌತಿಕ ಸುಖ ಭೋಗಗಳು ಮತ್ತು ಅಪಾರ ಐಶ್ವರ್ಯದ ನಡುವೆ ಬೆಳೆದಂತ ರಾಜಕುಮಾರಿಯಾಗಿರ್ತಾಳೆ. ಅಂತ ಒಂದು ರಾಜಕುಮಾರಿ ಒಬ್ಬ ತಪಸ್ವಿಯನ್ನು ಮದುವೆ ಮಾಡಿಕೊಂಡು ಯಾವ ರೀತಿ ಜೀವನ ಮಾಡ್ತಾರೆ ಅನ್ನೋಂಥದ್ದನ್ನ ನಾವು ನೋಡೋಣ. ಅದೇ ಕರ್ದಮ ಮುನಿ ಕಾಡಿನಲ್ಲಿ ಒಂದು ಕುಟೀರದಲ್ಲಿ ಇರ್ತಾರೆ. ಅವರಲ್ಲಿ ಏನಂದ್ರೆ ಯಜ್ಞಕುಂಡ, ತಪಸ್ ಮಾಡೋದು, ಋಷಿಗಳು ಮಾಡೋ ಅಂತ ಒಂದು ಏನು ಸೇವೆಗಳಿರುತ್ತೆ ಅದನ್ನ ನಾವು ಇಲ್ಲಿ ನೋಡ್ಬೋದು. ಎರಡನೇ ಚಿತ್ರದಲ್ಲಿ ಕಾಡಿನಲ್ಲಿ ತಪಸ್ ಮಾಡ್ತಾ ಇರ್ತಾರೆ ಕರ್ದಮ ಮುನಿಗಳು. ಅವಳು ವಿವಾಹ ಆದ ನಂತರ ಸರಳ ಜೀವನಕ್ಕೆ ಹೊಂದ್ಕೊಳ್ತಾಳೆ. ಅವ್ರ ತಾಯಿ ಎಲ್ಲ ಆಭರಣಗಳು, ರೇಷ್ಮೆ ವಸ್ತ್ರಗಳನ್ನೆಲ್ಲ ಕೊಟ್ಟಿರ್ತಾರೆ, ಪೀಠೋಪಕರಣಗಳನ್ನೆಲ್ಲಾನು ಮದುವೆಯಲ್ಲಿ ಕೊಟ್ಟಿರ್ತಾರೆ. ಆದ್ರೆ ದೇವಹೂತಿ ಅವು ಯಾವ್ದನ್ನು ಬಳಸೋದಿಲ್ಲ ಅನ್ನೋದನ್ನ ಇಲ್ಲಿ ಪ್ರಭುಪಾದರು ನಮ್ಗೆ ತಿಳಿಸ್ತಿದ್ದಾರೆ ಒಂದು ಭಾವಾರ್ಥದಲ್ಲಿ. ಅದೇ ರೀತಿ ಅವರು ತುಂಬಾ ಸರಳವಾಗಿ ಕಠಿಣ ಜೀವನವನ್ನು ಪ್ರತಿನಿಧಿಸುತ್ತಾರೆ. ದೇವಹೂತಿ ಅರಮನೆಯಲ್ಲಿ ಎಲ್ಲಾ ಸುಖಗಳನ್ನು ತೊರೆದು ಕಾಡಿನಲ್ಲಿ ಕಠಿಣ ತಪಸ್ಸು ಮಾಡುತ್ತಾ ಕರ್ದಮ ಮುನಿಯನ್ನು ವಿವಾಹವಾದಳು. ಅರಮನೆಯ ಭೋಗ ಜೀವನದಿಂದ ನೇರವಾಗಿ ಆಶ್ರಮದ ಅತ್ಯಂತ ಸರಳ ಹಾಗೂ ಕಷ್ಟದ ಜೀವನಕ್ಕೆ ಹೋಗಿಕೊಂಡು ಪತಿಯ ಸೇವೆಯಲ್ಲಿ ತೊಡಗಿದಳು. ಕೃಷ್ಣ ಪ್ರಜ್ಞೆಯಲ್ಲಿ ಗಂಡ ಹೆಂಡತಿಯರ ನಡುವಿನ ಸಂಬಂಧ ಕೇವಲ ಇಂದ್ರಿಯ ತೃಪ್ತಿಗೆ ಅಲ್ಲ, ಬದಲಿಗೆ ಪರಸ್ಪರ ಆಧ್ಯಾತ್ಮಿಕ ಪ್ರಗತಿಗೆ ಸಹಾಯ ಮಾಡುವುದಾಗಿದೆ. ಇಲ್ಲಿ ಪ್ರಭುಪಾದರು ಅದನ್ನ ವಿವರಣೆ ಕೊಡ್ತಿದ್ದಾರೆ. ವೈದಿಕ ಜೀವನದ ಉದ್ದೇಶ ಕೇವಲ ಶಾರೀರಿಕ ಅಥವಾ ಭೌತಿಕ ಸುಖ ಅನುಭವಿಸುವುದಲ್ಲ. ದೇವಹೂತಿ ಮತ್ತು ಕರ್ದಮ ಮುನಿಯಂತೆ ದಂಪತಿಗಳು ಒಬ್ಬರಿಗೊಬ್ಬರು ಪರಸ್ಪರ ಸಹಕರಿಸುತ್ತಾ ಭಗವಂತನ ಸೇವೆಯಲ್ಲಿ ತೊಡಗಬೇಕು ಮತ್ತು ಇಬ್ಬರು ಒಟ್ಟಾಗಿ ಆಧ್ಯಾತ್ಮಿಕ ಉನ್ನತಿಯನ್ನು, ಅಂದ್ರೆ ಮುಕ್ತಿ, ಕೃಷ್ಣ ಪ್ರಜ್ಞೆಯನ್ನು ಸಾಧಿಸಬೇಕು ಎನ್ನುವುದೇ ಈ ಒಂದು ಉದ್ದೇಶ ಅನ್ನೋಂಥದನ್ನ ಇಲ್ಲಿ ತಿಳಿಸಿದ್ದಾರೆ. ದೇವಹೂತಿ ಯಾವ ರೀತಿ ಸೇವೆ ಮಾಡ್ತಿದ್ಲು ಅನ್ನೋಂಥದ್ದನ್ನ ಇಲ್ಲಿ ನಾವು ತಿಳ್ಕೊಬಹುದು. ಎಷ್ಟು ಕಷ್ಟ ಅಂದ್ರೆ, ದೇವಹೂತಿ ನಿಸ್ವಾರ್ಥ ಸೇವೆಯಿಂದ ಪತಿಯ ಸೇವೆ ಮಾಡ್ತಿರ್ತಾಳೆ, ಕರ್ದಮ ಮುನಿಗಳ ಸೇವೆ ಮಾಡ್ತಿರ್ತಾಳೆ. ಕರ್ದಮ ಮುನಿಗಳು
ತನ್ನ ಪತ್ನಿಯ ಈ ಅನುಗ್ರಹ ದೇವಹೂತಿ ನಿಸ್ವಾರ್ಥ ಸೇವೆ ಮತ್ತು ಅದಕ್ಕೆ ಪ್ರತಿಯಾಗಿ ಅವಳಿಗೆ ಸಿಕ್ಕ ಕರ್ದಮುನಿಗಳ ಅನುಗ್ರಹ ವಿವರಿಸುತ್ತಿದ್ದೇನೆ. ದೇವಹೂತಿ ನಿರಂತರವಾಗಿ ಸೇವೆ ಮಾಡುತ್ತಾಳೆ. ಅವಳು ತನ್ನ ಸ್ವಂತ ದೇಹದ ಕಾಳಜಿಯನ್ನು ಮರೆತು ಸುದೀರ್ಘ ಕಾಲ ಪತಿಯ ಸೇವೆ ಮಾಡಿದಳು. ತಪಸ್ಸು ಮತ್ತು ಸೇವೆಯಲ್ಲಿ ತನ್ಮಯಳಾಗಿದ್ದಳು. ಅವಳು ಕೂದಲು ಜಟೆಯಂತೆ ಮತ್ತು ಬಟ್ಟೆಗಳು ಕೊಳಕಾಗಿದ್ದವು. ಪತಿಯ ಸೇವೆಯೇ ಪರಮ ಧರ್ಮ ಎಂಬ ನಿಸ್ವಾರ್ಥ ಭಾವದಿಂದ ಅವಳು ಬಾಳುತ್ತಿದ್ದಳು. ಅಂದ್ರೆ ಇಲ್ಲಿ ನಾವು ನೋಡ್ಬೋದು ಎಷ್ಟು ನಿಸ್ವಾರ್ಥ ಸೇವೆ ಅಂತಂದ್ರೆ, ದೇವಹೂತಿ ಅವಳ ಮೇಲಿನ ಪರಿವೇ ಇಲ್ಲ. ಅಂದ್ರೆ ಕರ್ದಮ ಮುನಿನೇ ಈಶ್ವರ, ಪರಮ ಪರಮ ಪ್ರಭು ಅಂತ ಅಂದ್ಬಿಟ್ಟೆ ತಿಳ್ಕೊಂಡಿರ್ತಾಳೆ. ಅದರಿಂದ ತನ್ನಗೇನಾಗ್ತಿದೆ ಅನ್ನೋದ್ರ ಬಗ್ಗೆ ಅವಳು ಕಾಳಜಿ ವಹಿಸೋದಿಲ್ಲ. ತನ್ನ ಗಂಡನ ಸೇವೆ ಮಾಡೋದೇ ತನ್ನ ಧರ್ಮ ಅಂತನ್ನೋಂಥದ್ದು ಅಲ್ಲಿ ದೇವಹೂತಿ ಆ ರೀತಿ ತೀರ್ಮಾನ ಮಾಡಿಕೊಂಡು ಪತಿಯ ಸೇವೆನ ಅಷ್ಟು ನಿಸ್ವಾರ್ಥವಾಗಿ ಮಾಡ್ತಿರ್ತಾಳೆ. ದೇವಹೂತಿಯ ಸೇವೆಯಿಂದ ಕರ್ದಮ ಮುನಿ ಅತ್ಯಂತ ಸಂತೋಷಗೊಂಡರು. ತಮ್ಮ ಕಠಿಣ ತಪಸ್ಸಿನಿಂದ ತಮಗೆ ಲಭಿಸಿದ ಭಯ ಮತ್ತು ಶೋಕವಿಲ್ಲದ ದಿವ್ಯ ಆಧ್ಯಾತ್ಮಿಕ ಸ್ಥಿತಿಯನ್ನು ಅವರ ಪತ್ನಿಗೂ ಕರುಣಿಸಿದರು. ಅಂದ್ರೆ ಅವ್ರು ಏನು ತಪಸ್ಸು ಮಾಡಿದರೋ ಆ ತಪಸ್ಸಿನ ಫಲಾನು ಸಹ ಅವರು ಹೆಂಡತಿ ಮಾಡ್ತಿದ್ದಂತ ಸೇವೆ ನೋಡಿ ಅವರ ತಪಸ್ಸಿನ ಫಲಾನು ಸಹ ಹೆಂಡತಿಗೆ ಕೊಡ್ತಾರೆ. ಅಂದ್ರೆ ಅವ್ರು ಏನೋ ಒಂದು ತಪಸ್ಸು ಮಾಡಿದಾರೋ ಅದರಲ್ಲಿ ಅರ್ಧ ಭಾಗದಷ್ಟು ದೇವಹೂತಿಗೂ ಫಲ ಸಿಕ್ಕಿದೆ ಅನ್ನೋಂಥದನ್ನ ಇಲ್ಲಿ ತಿಳಿಸಿದ್ದಾರೆ. ಪತಿಯ ನಿಸ್ವಾರ್ಥ ಸೇವೆ ಮಾಡುವುದರ ಮೂಲಕವೇ ದೇವಹೂತಿ ಕರ್ದಮ ಮುನಿಗಳನ್ನು ಗೆದ್ದಳು. ಎಲ್ಲ ಆಧ್ಯಾತ್ಮಿಕ ಸಾಧನೆಯ ಫಲಗಳನ್ನು ಸುಲಭವಾಗಿ ಪಡೆದುಕೊಂಡಳು. ಅಂದ್ರೆ ದೇವಹೂತಿ ಪತಿ ಸೇವೆ ಮಾಡ್ಕೊಂಡೇನೆ, ಅಂದ್ರೆ ಅವಳು ತಪಸ್ ಮಾಡ್ಲಿಲ್ಲ, ಪತಿ ಸೇವೆನೇ ಒಂದು ತಪಸ್ಸು ಅನ್ನೋ ರೀತಿ ಅವಳು ಜೀವನ ನಡೆಸ್ತಾಳೆ. ಆ ಒಂದು ಸೇವೆಯಿಂದನೇ ಕರ್ದಮ ಮುನಿಯ ತಪಸ್ಸಿನಲ್ಲಿ ಅರ್ಧ ಭಾಗ ಅವಳಿಗೆ ಸಿಗುತ್ತೆ ಅನ್ನೋಂಥದ್ದನ್ನ ಇಲ್ಲಿ ಹೇಳ್ತಾಳೆ. ಅವಾಗ ಕರ್ದಮ ಮುನಿಗಳು ಅವಳ ತಪಸ್ಸಿಗೆ ಮೆಚ್ಚಿ ಏನು ವರ ಬೇಕು ಕೇಳು ಅಂತ ಹೇಳಿದಾಗ ಅವರು ಸ್ವಲ್ಪ ನಾಚಿಕೆಯಿಂದ ಆಕೆ ಅತ್ಯಂತ ವಿನಯ ಮತ್ತು ಪ್ರೇಮದಿಂದ ಕಂಪಿಸಿದ ಸ್ವರದಲ್ಲಿ, ಒಮ್ಮೆ ನೀವು ನನಗೆ ಮಾತು ಕೊಟ್ಟಿದ್ದೀರಿ, ಅದರಂತೆ ನನ್ನ ದೈಹಿಕ ಸಂಭೋಗವು ಈಗ ಆಗಬೇಕೆಂದರೆ ಶ್ರೇಷ್ಠವಾದ ಪತಿಯುಳ್ಳ ಸುಶೀಲೆ ಸ್ಥಿತಿ ಮಕ್ಕಳೇ ಮಹಾಭಾಗ್ಯವಾಗುತ್ತದೆ. ಅಂದ್ರೆ ಇಲ್ಲಿ ಅವಳು ಗಂಡ ವರ ಕೇಳಿದಕ್ಕೆ ಅವರು ಹೇಳ್ತಿದ್ದಾರೆ, ನನಗೆ ಈ ನಾಚಿಕೆಯಿಂದ ಒಂದೇ ಸರ್ತಿ ಯಾರೂನು ಇದ್ ಮಾಡೋದಕ್ಕಾಗೋದಿಲ್ವಲ್ಲ, ಆದ್ರಿಂದ ದೇವಹೂತಿ ನಾಚಿಕೆ ಪಟ್ಕೊಂಡು ತಲೆ ತಗ್ಗಿಸ್ಕೊಂಡು ಗಂಡನ ಹತ್ರ ಕೇಳ್ತಾಳೆ, ನೀವು ನನ್ಗೊಂದ್ ಮಾತು ಕೊಟ್ಟಿದ್ರಿ, ಸಂತಾನಕ್ಕೋಸ್ಕರ ನಾನು ನಿನ್ನ ಮದುವೆ ಮಾಡ್ಕೊಂಡಿದ್ದೀನಿ ಅಂತ. ಆ ಒಂದ್ ಸಂದರ್ಭ ಈಗ ಬಂದಿದೆ ಅನ್ನೋಂಥ ವಿಷಯನ ದೇವಹೂತಿ ಕರ್ದಮುನಿಗೆ ಹೇಳ್ತಾರೆ. ಆಗ ದಾಂಪತ್ಯದ 3 ಮುಖ್ಯ ಚಕ್ರಗಳು, ಧರ್ಮ, ಕರ್ತವ್ಯ ಮತ್ತು ಧರ್ಮ ಪಾಲನೆ, ಕಾಮ, ಶಾಸ್ತ್ರಬದ್ಧವಾದ ಅಥವಾ ನಿಯಂತ್ರಿತ ಇಂದ್ರಿಯ ತೃಪ್ತಿಯ ಆಸೆಗಳು, ಪ್ರಜೆ, ಉತ್ತಮವಾದ ಸಂತಾನವನ್ನು ಹೊಂದುವುದು. ಪ್ರಮುಖ ಅಂಶಗಳು ಎರಡನೇ ಒಂದು ಚಿತ್ರದಲ್ಲಿ ನಾವು ನೋಡ್ಬೋದು. ಭರವಸೆಯ ನೆನಪು. ದೇವಹೂತಿಯು ತಾನು ಗರ್ಭಿಣಿಯಾಗಿರುವವರೆಗೂ ತನ್ನ ಜೊತೆ ಇರುವುದಾಗಿ ಕರ್ದಮ ಮುನಿಗಳು ಹಿಂದೆ ನೀಡಿದ ಮಾತು, ಅಂದ್ರೆ ಭರವಸೆಯ ಈ ಸಂದರ್ಭದಲ್ಲಿ ನೆನಪಿಸುತ್ತಾಳೆ. ಶಾಸ್ತ್ರೀಯ ಸಿದ್ಧತೆಗಳು. ದೀರ್ಘಕಾಲದ ಕಠಿಣ ಸೇವೆ ತಪಸ್ಸಿನಿಂದಾಗಿ ದೇವಹೂತಿ ದೇಹ ಕ್ಷೀಣಿಸಿ ಹೋಗುತ್ತದೆ. ಅಂದ್ರೆ ಕೃಶಲ ಆಗಿರ್ತಾಳೆ, ಅಂದ್ರೆ ತುಂಬಾ ವೀಕ್ ಆಗಿರ್ತಾಳೆ ಅನ್ನೋಂಥದ್ದನ್ನ ಇಲ್ಲಿ ತಿಳಿಸಿದ್ದಾರೆ. ಅಂದ್ರೆ ಪತಿ ಸೇವೆ ಮಾಡ್ತಾ ಅದು ಕಠಿಣವಾದ ಸೇವೆಯನ್ನು ಮಾಡ್ತಿರ್ತಾಳೆ, ಅದರಿಂದ ಅವಳು ತುಂಬಾ ಕೃಶಲಾಗಿರ್ತಾಳೆ ಅನ್ನೋದನ್ನ ಇಲ್ಲಿ ತಿಳಿಸಿದ್ದಾರೆ. ಆದ್ದರಿಂದ ಸಂತಾನೋತ್ಪತ್ತಿಗೆ ವೇದಗಳು ಕಾಮಶಾಸ್ತ್ರ ಪ್ರಕಾರ ತನ್ನ ದೇಹವನ್ನು ಆಕರ್ಷಕವಾಗಿ ಸಜ್ಜುಗೊಳಿಸಬೇಕೆಂದರೆ ಏನು ಮಾಡಬೇಕು ಎಂದು ಪತಿಯ ಮಾರ್ಗದರ್ಶನವನ್ನು ಕೇಳುತ್ತಾಳೆ. ಅಂದ್ರೆ ನಾನು ಈಗ ಸಂತಾನೋತ್ಪತ್ತಿಗೆ ಸಿದ್ಧಳಾಗ್ಬೇಕು ಅಂತಂದ್ರೆ ನಾನು ತುಂಬಾ ಕೃಶಲಾಗಿದ್ದೀನಿ, ಅಂದ್ರೆ ವೀಕ್ ಆಗಿದ್ದೀನಿ, ಅದರಿಂದ ನಾನು ಏನ್ ಮಾಡ್ಬೇಕು ಅಂತಂದ್ಬಿಟ್ಟು ಗಂಡನ ಮಾರ್ಗದರ್ಶನ ಕೇಳ್ತಾಳೆ ದೇವಹೂತಿ. ಸತ್ಪ್ರಜೆಗಳು ಅಂದ್ರೆ ಒಳ್ಳೆ ಮಕ್ಕಳನ್ನು ಪಡೆಯಬೇಕಾದ್ರೆ ಕೇವಲ ಆಧ್ಯಾತ್ಮಿಕ ಮಾತ್ರವಲ್ಲ, ಭೌತಿಕ ಜೀವನವನ್ನು ಹೇಗೆ ಸರಿಯಾಗಿ ನಡೆಸಬೇಕು ಎಂಬುದನ್ನು ವೇದ ಸಾಹಿತ್ಯವು ನಮಗೆ
ಕಲಿಸುತ್ತದೆ. ಸಮಾಜಕ್ಕೆ ಒಳ್ಳೆಯ ಗುಣವಂತ ಮಕ್ಕಳು ಬೇಕೆಂದರೆ ಶಾಸ್ತ್ರಬದ್ಧವಾದ ದಾಂಪತ್ಯ ಜೀವನ ಅತ್ಯಗತ್ಯವಾಗುತ್ತದೆ. ನಾವ್ ಪ್ರಭು ನೆಕ್ಸ್ಟ್ ಇಲ್ಲಿ ನಾವು ಈ ಚಿತ್ರದಲ್ಲಿ ನೋಡ್ಬೋದು, ಕೃಷ್ಣ ಪ್ರಜ್ಞೆಯಲ್ಲಿ ಕೇವಲ ವೈರಾಗ್ಯ ಮಾತ್ರವಲ್ಲದೆ ಗೃಹಸ್ಥ ಜೀವನದಲ್ಲಿ ಶಾಸ್ತ್ರೋಕ್ತವಾಗಿ ಮತ್ತು ಜವಾಬ್ದಾರಿಯುತವಾಗಿ ನಡೆಸಿದ ಉತ್ತಮ ಸತ್ಪ್ರಜೆಗೆ ಸಮಾಜಕ್ಕೆ ನೀಡುವುದು ಕೂಡ ಒಂದು ಪ್ರಮುಖ ಧರ್ಮ ಎಂಬುದು ತಿಳಿಸಿಕೊಡುತ್ತದೆ. ಅಂದ್ರೆ ನಾವು ಯಾವುದೇ ರೀತಿಯ ಅಂದ್ರೆ ಗಂಡ ಹೆಂಡತಿ ಇಬ್ರು ಕೃಷ್ಣ ಪ್ರಜ್ಞೆಯಲ್ಲಿದ್ದು ಸಂತಾನ ಪಡೆದ್ರೆ ಆ ಮಕ್ಕಳು ಒಂದು ಸತ್ಪ್ರಜೆಯಾಗಿ ಜೀವನ ನಡೆಸ್ತಾರೆ ಅನ್ನಂಥದ್ದನ್ನ ಇಲ್ಲಿ ಪ್ರಭುಪಾದರು ನಮ್ಗೆ ಈ ಒಂದು ಭಾವಾರ್ಥದಲ್ಲಿ ತಿಳಿಸ್ತಾ ಇದ್ದಾರೆ. ಅದೇ ರೀತಿ ಇದು ದೇವಹೂತಿ ಏನ್ ಮಾಡ್ತಾಳೆ, ಈ ಒಂದು ವರನ ಕೇಳಿದ ತಕ್ಷಣನೇ ಮುಖ ಒಂಥರ ಇದಾಗುತ್ತೆ. ಯಾಕೆಂದ್ರೆ ಅಷ್ಟೊತ್ತಿಗೆ ಅವರ ಯೋಗ ಬಲದಿಂದ ಅದ್ಭುತವಾದ ಒಂದು ವಿಮಾನ ಅಂದ್ರೆ ದಿವ್ಯವಾದ ಒಂದು ಅರಮನೆಯನ್ನ ನಿರ್ಮಾಣ ಮಾಡ್ತಾರೆ. ಯಾಕೆಂದ್ರೆ ದೇವಹೂತಿಗೆ ಮಾತು ಕೊಟ್ಟಿರ್ತಾರಲ್ವಾ, ಒಂದ್ ಸತ್ಸಂತಾನವನ್ನ ನಾನು ಕೊಡ್ತೀನಿ ಅಂತಂದ್ಬಿಟ್ಟು, ಅದಕ್ಕೋಸ್ಕರ ಅದಕ್ಕೆ ಬೇಕಾದಂತ ಒಂದು ಎಲ್ಲಾ ರೀತಿಯ ಸಿದ್ಧತೆನ ಕರ್ದವ ಮುನಿಗಳು ಮಾಡ್ತಾರೆ. ಅವರ ಯೋಗ ಬಲದಿಂದ ಭವ್ಯವಾದ ವಿಮಾನ ಸೃಷ್ಟಿಯನ್ನು ವಿವರಿಸಿದರು. ಕರ್ದವ ಮುನಿಗಳು ತನ್ನ ಪತ್ನಿ ದೇವಹೂತಿ ನಿಸ್ವಾರ್ಥ ಸೇವೆಗೆ ಒಲಿದು ತನ್ನ ಯೋಗ ಶಕ್ತಿಯಿಂದ ಒಂದು ಅದ್ಭುತವಾದ 6 ಅರಮನೆಯನ್ನು ವಿಮಾನ ಸೃಷ್ಟಿಸಿದ ದೃಶ್ಯ ಇಲ್ಲಿದೆ. ಅಂದ್ರೆ ಇಲ್ಲಿ ನಾವು ನೋಡ್ಬೋದು ಆ ದೃಶ್ಯನ ಯಾವ ರೀತಿ ಇದೆ ಅದು ಇದು ಅಂತ ಅಂದ್ಬಿಟ್ಟು. ಸ್ತಂಭಗಳು ಮತ್ತು ಗೋಡೆಗಳು ಇವು ಸಾಮಾನ್ಯ ಕಲ್ಲು ಇಟ್ಟಿಗೆಗಳದ್ದಲ್ಲ, ಬದಲಿಗೆ ಅತ್ಯಂತ ಅಮೂಲ್ಯವಾದ ವಜ್ರ ವೈಡೂರ್ಯಗಳಿಂದ ಅಲಂಕೃತವಾಗಿದ್ದಾವೆ. ಅಂದ್ರೆ ಇಲ್ಲಿನ ಒಂದು ಅರಮನೆಯದು ಗೋಡೆಗಳೇ ಆಗ್ಲಿ, ಒಂದು ಕಂಬಗಳೇ ಆಗ್ಲಿ, ಅದು ಸಾಮಾನ್ಯವಾದ ಇಟ್ಟಿಗೆ ಸಿಮೆಂಟ್ಗಳಿಂದ ಕಟ್ಟಿರೋಂಥದ್ದಲ್ಲ, ಕಲ್ಲುಗಳಿಂದ ಕಟ್ಟಿರೋಂಥದ್ದಲ್ಲ, ಅವರ ಯೋಗ ಶಕ್ತಿಯಿಂದ ನಿರ್ಮಾಣ ಆಗಿರೋಂಥದ್ದು ಅನ್ನೋದನ್ನ ಇಲ್ಲಿ ತೋರಿಸ್ತಿದ್ದಾರೆ. ಹಾಗೆ ರೇಷ್ಮೆ ಮೃದುವಾದ ಹಾಸಿಗೆಗಳು ಮತ್ತು ಅತ್ಯುತ್ತಮವಾದ ಪೀಠೋಪಕರಣಗಳನ್ನು ಹೊಂದಿದ್ದವು. ಅಂದ್ರೆ ಆ ಒಂದು ಅರಮನೆಯಲ್ಲಿ ಯಾವ ರೀತಿ ಇತ್ತು ಅಂದ್ರೆ ರೇಷ್ಮೆಯಿಂದ ಮಾಡಿರ್ತಕ್ಕಂತ ಹಾಸಿಗೆಗಳು ಮತ್ತೆ ಹೊದಿಕೆಗಳು ಮತ್ತೆ ಸ್ಕ್ರೀನ್ಗಳು ಸಹ ರೇಷ್ಮೆಯಿಂದನೇ ಮಾಡಿದ್ದಾರೆ. ಪೀಠೋಪಕರಣಗಳು ಅದು ಸಹ ವಜ್ರ ವೈಡೂರ್ಯಗಳಿಂದ ಮಾಡಿದ್ದಾರೆ ಅನ್ನೋಂಥದ್ದನ್ನ ಇಲ್ಲಿ ತಿಳಿಸಿದ್ದಾರೆ. ವಿಮಾನದ ಒಳಗಡೆ ಕೃತಕ ಅಂಶಗಳು, ಪಾರಿವಾಳಗಳು ಮತ್ತು ನೈಸರ್ಗಿಕ ಸೌಂದರ್ಯದಿಂದ ಕೂಡಿದ ಸುಂದರ ತೋಟಗಳಿದ್ದವು. ಅಂದ್ರೆ ಇಲ್ಲಿ ಯಾವ ರೀತಿ ಇದೆ ಅನ್ನೋಂಥದ್ದನ್ನ ಇಲ್ಲಿ ಪ್ರಭುಪಾದರು ತುಂಬಾ ಚೆನ್ನಾಗಿ ವಿವರಣೆ ಕೊಟ್ಟಿದ್ದಾರೆ. ಏನು ಅಂತಂದ್ರೆ ವಿಮಾನದ ಒಳಗೆ ಮತ್ತೆ ಹೊರಗಡೆ ಎರಡೂ ಕಡೆಗೆ ಅಷ್ಟು ಸುಂದರವಾಗಿದೆ ವಾತಾವರಣ ಅನ್ನೋಂಥದ್ದು. ಮತ್ತೆ ಕೃತಕ ಅಂಶಗಳು ಅಂದ್ರೆ ರೆಡಿಮೇಡ್ ಅಂದ್ರೆ ಟಾಯ್ಸ್ಗಳು ಅಂತ ಅಂದ್ಬಿಟ್ಟೆ ಅನ್ಕೋಬಹುದು. ಅದು ಯಾವ ರೀತಿ ಇತ್ತು ಅಂದ್ರೆ ನಿಜವಾದ ಹಂಸಗಳು ಮತ್ತೆ ನಿಜವಾದ ಪಾರಿವಾಳಗಳು ಇದ್ದಂಗೆನೆ ಅವು ಇದ್ವು ಅಂತಂದ್ಬಿಟ್ಟು, ಅದು ನಿಜವಾದ ಹಂಸಗಳು ಮತ್ತು ಪಾರಿವಾಳಗಳು ಬಂದು ಇವು ನಿಜವಾದ ಹಂಸಗಳೇ ಅನ್ನೋ ರೀತಿ ಅವುಗಳ ಜೊತೆಯಲ್ಲಿ ಮಿಂಗಲ್ ಆಗ್ತಾ ಇದ್ವು ಅನ್ನೋಂಥದ್ದನ್ನ ಇಲ್ಲಿ ಪ್ರಭುಪಾದರು ತಿಳಿಸ್ತಿದ್ದಾರೆ. ಅದೇ ರೀತಿ ಉದ್ಯಾನವನನು ಅಷ್ಟೇ ತುಂಬಾ ಸೌಂದರ್ಯವಾಗಿರುತ್ತೆ. ಆ ತೋಟಗಳಲ್ಲಿ ಹೂಗಳು ಯಾವಾಗೂ ಹರಳಿರುತ್ತವೆ ಅನ್ನೋಂಥದ್ದನ್ನ ಇಲ್ಲಿ ಪ್ರಭುಪಾದರು ತಿಳಿಸ್ತಾ ಇದ್ದಾರೆ. ಸಂಚಾರ ವೇಗ, ಇದಕ್ಕೆ ಯಾವುದೇ ಇಂಧನ ಅಥವಾ ಯಂತ್ರಗಳಿರಲಿಲ್ಲ. ಕೇವಲ ಮನಸ್ಸಿನ ಇಚ್ಛೆಯಂತೆ ಎಲ್ಲಿಗೆ ಬೇಕಾದರೂ ಹಾರಬಲ್ಲ ಶಕ್ತಿ ಇದಕ್ಕಿತ್ತು. ಭಗವಂತನಿಗೆ ಶರಣಾದ ಭಕ್ತನಿಗೆ ಒಲಿಯುವಾಗ ಯೋಗಿಗೆ ಸಿದ್ಧಿಗಳು ಯಾವುದೇ ಆಧ್ಯಾತ್ಮಿಕ ಭೌತಿಕ ವಿಜ್ಞಾನಕ್ಕೂ ಮೀರಿದ್ದಾಗಿದೆ. ಅಂದ್ರೆ ನಾವಿಲ್ಲಿ ತಿಳ್ಕೊಬಹುದು ಯಾವ ರೀತಿ ಅವರು ಸೃಷ್ಟಿ ಮಾಡಿದರೆ, ಅವರ ಯೋಗ ಶಕ್ತಿಗೆ ಎಷ್ಟು ಒಂದು ಬಲ ಇತ್ತು ಅನ್ನೋಂಥದನ್ನ ನಾವಿಲ್ಲಿ ತಿಳ್ಕೊಬಹುದು. ಈ 13ನೇ ಶ್ಲೋಕದಲ್ಲಿ ಈ ರೀತಿ ಇದೆ. ಸರ್ವ ಕಾಮ ದಿವ್ಯ ಸರ್ವ ರತ್ನ ಸಮನ್ವಿತ ಪಯೋಚದಕ ಮಣಿಸ್ತಂಭೈ ಕೃತಂ. ಅಂದ್ರೆ ಅದು ಎಷ್ಟು ಸುಂದರವಾಗಿತ್ತು ಅಂದ್ರೆ ಎಲ್ಲಾ ಬಗೆಯ ರತ್ನಗಳಿಂದ ಅಲಂಕೃತವಾಗಿದ್ದ ಈ ಅರಮನೆಯು ಅಪೂರ್ವವಾದ ಶಿಲಾಸ್ತಂಭಗಳು ಹೊಂದಿದ್ದವು. ಬಯಸಿದವರಿಗೆ ಬಯಸಿದಲ್ಲಿಗೆ ಹೋಗುವ ಶಕ್ತಿ ಈ ಅರಮನೆಗಿತ್ತು. ಅದರಲ್ಲಿ ಎಲ್ಲಾ ಬಗೆಯ ಪೀಠೋಪಕರಣಗಳು ಕಾಲಕಾಲಕ್ಕೆ ವೃದ್ಧಿ ಹೊಂದುತ್ತಿದ್ದ ಐಶ್ವರ್ಯವಾಗಿತ್ತು.
ಅಂದ್ರೆ ಇಲ್ಲಿ ಏನ್ ಹೇಳ್ತಿದ್ದಾರೆ ಪ್ರಭುಪಾದರು ಅಂತಂದ್ರೆ, ಈ ಅಲಂಕಾರದ ವಸ್ತುಗಳು ಏನಿತ್ತು, ಪೀಠೋಪಕರಣಗಳೇ ಆಗ್ಲಿ, ಆ ಅಲಂಕಾರವಾದ ವಸ್ತುಗಳೇ ಆಗ್ಲಿ, ಯಾವ ರೀತಿ ಇತ್ತು ಅಂದ್ರೆ ನಾವ್ ಏನ್ ಅನ್ಕೊಂಡ್ರೆ ಅದು, ಯಾವ ರೀತಿ ಅನ್ಕೊಂಡ್ರೆ ಆ ರೀತಿ ಅದು ಪೀಠೋಪಕರಣಗಳು ಆ ಕಾಲಕ್ಕೆ ಅದು ಸಿದ್ಧವಾಗ್ತಾ ಇದ್ವು ಅನ್ನೋಂಥದ್ದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಅದೇ ರೀತಿ ಆ ಉಪಕರಣಗಳು ಸುಸಜ್ಜಿತವಾಗಿತ್ತು. ಎಲ್ಲಾ ಋತುಗಳು ಹಿತಕರವಾಗುವಂತೆ ಅದರ ಸುತ್ತಲೂ ಧ್ವಜ ಪತಾಕೆಗಳು, ನಾನಾ ವರ್ಣದ ಕಲಾಕೃತಿಗಳು ಕಂಗೊಳಿಸುತ್ತಿದ್ದವು. ಮನೋಹರವಾದ ಪುಷ್ಪಹಾರಗಳಿಂದ ಸುತ್ತಲೂ ಅಲಂಕೃತವಾಗಿದ್ದವು. ಭವನವು ಮಧುರವಾಗಿ ಝೇಂಕರಿಸುವ ದುಂಬಿಗಳಿಂದ ಆಕರ್ಷಿಸುತ್ತಿದ್ದವು. ನಾನಾ ರೀತಿಯ ದಿವ್ಯವಾದ ರೇಷ್ಮೆ ವಸ್ತ್ರಗಳಿಂದ ಭವನವು ಅಲಂಕೃತವಾಗಿತ್ತು. ಭವನ ಯಾವ ರೀತಿ ಇತ್ತು ಅನ್ನೋದನ್ನ ಇಲ್ಲಿ ತಿಳಿಸಿದರೆ, ಎಲ್ಲಾ ಉಪಕರಣಗಳು ಮೊದಲೇ ರೆಡಿ ಆಗಿತ್ತು. ಆಮೇಲೆ ಯಾವ ಋತುಗಳಿಗೆ ಅಂದ್ರೆ ಇವ ಬೇಸಿಗೆಗಾಲ, ಮಳೆಗಾಲ, ಚಳಿಗಾಲ ಯಾವ ಕಾಲ ಬಂದ್ರು ಆ ಕಾಲಕ್ಕೆ ತಕ್ಕನಂಗೆ ಆ ಒಂದು ವಾತಾವರಣ ಹಿತಕರವಾಗಿ ಇದಾಗ್ತಾ ಇತ್ತು. ಅದೇ ರೀತಿ ಸುತ್ತಲೂ ಧ್ವಜ ಪತಾಕೆಗಳು ಅಂದ್ರೆ ಎಲ್ಲಾ ಕಡೆಗೂ ಆ ಧ್ವಜ ಪತಾಕೆ ಇತ್ತು, ಅಂದ್ರೆ ಬಾವುಟಗಳು ಇದ್ವು ಅಂತಂದ್ಬಿಟ್ಟು. ನಾನಾ ವರ್ಣದ ಕಲಾಕೃತಿಗಳು ಅಂದ್ರೆ ಎಲ್ಲಾ ಯಾವ್ಯಾವ ರೀತಿ ಬೇಕೋ ಆ ರೀತಿ ಕಲಾಕೃತಿಗಳಿದ್ವು. ಆಮೇಲೆ ಮನೋಹರವಾದ ಪುಷ್ಪಹಾರಗಳು ಅಂದ್ರೆ ತೋರಣಗಳು ಅಷ್ಟು ಮನೋಹರವಾಗಿತ್ತಂತೆ. ಅದೇ ರೀತಿ ಭವನದ ಮಧುರವಾಗಿ ಝೇಂಕರಿಸುವ ದುಂಬಿಗಳು ಅಂದ್ರೆ ಹೂಗಳು ಇದ್ವು ಅಂತಂದ್ರೆ ಅಲ್ಲಿ ದುಂಬಿಗಳು ಇದ್ದೇ ಇರ್ತವೆ. ಅದರ ಝೇಂಕಾರ ಆಕರ್ಷಿಸ್ತಾ ಇತ್ತಂತೆ, ಮನಸ್ಸನ್ನ ಆಕರ್ಷಣೆ ಮಾಡ್ತಾ ಇತ್ತು ಅನ್ನೋಂಥದನ್ನ ಇಲ್ಲಿ ತಿಳಿಸಿದ್ದಾರೆ. ಸೌಂದರ್ಯ ಭಿತ್ತಿಗಳ ಮೇಲೆ ಅಂದ್ರೆ ಭಿತ್ತಿಗಳು ಅಂತಂದ್ರೆ ವಾಸ್ತುಕಲೆಗಳು ಅಂದ್ರೆ ಏನು ಒಂದು ವಾಸ್ತುಕಲೆಗಳಿದೆ, ಆ ಕಲೆಗಳು ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ ಅದನ್ನ ನೆಲದ ಮೇಲೂ ಸಹ ಸಿಮೆಂಟ್ನಿಂದ ಇಟ್ಟಿಗೆಯಿಂದ ಮಾಡಿರೋಂಥದ್ದಲ್ಲ ಅನ್ನೋದ್ರ ಇಲ್ಲ ತಿಳಿಸ್ತಾ ಇದ್ದಾರೆ. ಅದು ಸಹ ಹವಳ ಪಚ್ಚೆಗಳಿಂದ ಇದ್ವಂತೆ, ಏನು ಫ್ಲೋರಿಂಗ್ ಅಷ್ಟು ಸುಂದರವಾಗಿ ಕಾಣ್ತಾ ಇತ್ತಂತೆ ಅಷ್ಟೊಂದು. ಆಮೇಲೆ ಬಾಗಿಲುಗಳು ಸಹ ವಜ್ರ ಖಚಿತವಾಗಿದ್ವಂತೆ. ಇಂದ್ರ ನೀಲಮಣಿಗಳ ಗುಮ್ಮಟಗಳ ಮೇಲೆ ಸ್ವರ್ಣ ಕಂಬಗಳಿದ್ದವು. ಅಂದ್ರೆ ಗುಮ್ಮಟಗಳೇನಿದೆ ಅದರ ಮೇಲೆಲ್ಲನೂ ಆ ನೀಲಮಣಿಗಳು, ಇಂದ್ರ ನೀಲಮಣಿಗಳಿದ್ವು, ವಜ್ರ ಖಚಿತವಾಗಿದ್ವು. ಅಂದ್ರೆ ಈ ಅರಮನೆಗೆ ದೀಪನೇ ಬೇಕಿಲ್ಲ ಅನ್ನೋ ರೀತಿ ಅಷ್ಟು ಸುಂದರವಾಗಿತ್ತು ಅನ್ನೋಂಥದ್ದನ್ನ ಇಲ್ಲಿ ಹೇಳ್ತಿದ್ದಾರೆ. ಆ ಹಂಸಗಳು ಮತ್ತು ಪಾರಿವಾಳಗಳು ಕೃತಕ ಹಂಸ ಮತ್ತು ಪಾರಿವಾಳಗಳೊಂದಿಗೆ ಇದ್ದವು. ಕೃತಕ ಪಕ್ಷಿಗಳು ಎಷ್ಟು ಸಹಜವಾಗಿ ಕಾಣುತ್ತವೆಂದರೆ ನಿಜವಾದ ಹಂಸ ಪಕ್ಷಿಗಳು ಅವುಗಳನ್ನು ಜೀವಂತ ಪಕ್ಷಿಗಳೆಂದು ಭಾವಿಸಿ ಮತ್ತೆ ಮತ್ತೆ ಅವುಗಳ ಮೇಲೆ ಹಾರಾಡುತ್ತಿದ್ದವು. ಹಾಗೆಯೇ ಆ ಅರಮನೆಯ ಪಕ್ಷಿಗಳು ಧ್ವನಿಯು ಪ್ರತಿಧ್ವನಿಸುತ್ತಿದ್ದವು. ಅಂದ್ರೆ ಈ ಪಕ್ಷಿಗಳು ಯಾವ ರೀತಿ ಇತ್ತು ಅಂತಂದ್ರೆ, ಆ ಹಂಸಗಳೇ ಆಗ್ಲಿ, ಒಂದು ಪಕ್ಷಿಗಳು ಯಾವ ರೀತಿ, ಪಾರಿವಾಳ ಇವೆಲ್ಲಾನು ಯಾವ ರೀತಿ ಒಂದು ಇದು ಮಾಡ್ತಾ ಇದ್ವು, ಧ್ವನಿಗಳು ಚಿಲಿಪಿಲಿ ಮುಟ್ತಾ ಇದ್ವು ಅಂತಂದ್ರೆ ಅದು ಆ ಧ್ವನಿ ತುಂಬಾ ಮಧುರವಾಗಿತ್ತು ಅನ್ನೋದನ್ನ ಇಲ್ಲಿ ತಿಳಿಸಿದ್ದಾರೆ. ಅಷ್ಟೊಂದು ವೈಭವೋಪೀತವಾದ ವಿರಾಟ ಸ್ವರೂಪವಾದ ಆ ಅರಮನೆಯು ದೇವವತಿಯು ಸಂತುಷ್ಟ ಹೃದಯವುಳ್ಳವಳಾಗಿ ನೋಡುತ್ತಿದ್ದದನ್ನು ಕಂಡು ಆಕೆಯ ಭಾವನೆಗಳನ್ನು ಕರ್ದಮುನಿ ಅರಿಯಬಲ್ಲನಾದ. ಏಕೆಂದರೆ ಆತನಿಗೆ ಆಕೆಯ ಹೃದಯಾಳವನ್ನು ಅರ್ಥಕೊಳ್ಳುವ ಸಾಮರ್ಥ್ಯವಿತ್ತು. ಆದ ಕಾರಣ ಆತ ತನ್ನ ಪತ್ನಿಯನ್ನು ಕುರಿತು ಆಪ್ತವಾಗಿ ಹೀಗೆ ನುಡಿದನು. ಅಂದ್ರೆ ನೆಕ್ಸ್ಟ್ ತೋರ್ಸಿತ್ತು. ಯಾವ ರೀತಿ ಇದು ಮಾಡ್ತಿದ್ರು ಅಂತ ಅಂದ್ರೆ ಇದೆಲ್ಲ ನೋಡಿ ಪಾಪ ದೇವಹೂತಿಗೆ ಇಷ್ಟು ಚೆನ್ನಾಗಿರೋಂಥದ್ದು ಒಂದು ವಿಮಾನ ಇವೆಲ್ಲ ಇದೆ, ನಾನು ಇಷ್ಟು ಕೃಶವಾಗಿದ್ದೀನಿ ಮತ್ತೆ ಇಷ್ಟು ಗಲೀಜಾಗಿದ್ದೀನಿ. ಯಾಕೆಂದ್ರೆ ಕೊಳಕ್ ಬಟ್ಟೆಯಲ್ಲಿ ಮತ್ತೆ ಜಟೆ ಎಲ್ಲ ಬಿಟ್ಕೊಂಡಿರ್ತಾಳೆ, ಅದು ಅವಳಿಗೇನೆ ಒಂದ್ ಸ್ವಲ್ಪ ಮನಸ್ಸಿಗೆ ಬೇಸರ ಆಗುತ್ತೆ. ಏನು ಈ ತರ ನಾನು ಇಷ್ಟು ಇದ್ರಲ್ಲಿ ಇದ್ದೀನಿ, ವೀಕ್ ಆಗಿದ್ದೀನಿ, ಮತ್ತೆ ಈ ಒಂದು ಅರಮನೆನ ನೋಡಿ ನಾನು ಹೇಗೆ ಅದ್ರ ಒಳಗಡೆ ಹೋಗ್ಲಿ ಅನ್ನುವಂತ ಭಾವನೆ ದೇವಹೂತಿಯಲ್ಲಿ ಬಂದಿರುತ್ತೆ. ಅದನ್ನ ಕರ್ದಮುನಿಗಳು ಅವಳ ಮನಸ್ಸನ್ನ ಅರ್ಥ ಮಾಡ್ಕೊಂಡು ಅವರು ಹೇಳ್ತಾರೆ, ಈ ಪವಿತ್ರವಾದ ಜಲದಲ್ಲಿ ಅಂದ್ರೆ ಕರ್ದಮುನಿಗಳು ದೇವಹೂತಿಗೆ ಸೂಚನೆ ಕೊಡ್ತಾರೆ, ನೀನು ಈ ಈ ಕೊಳಕು ಬಟ್ಟೆಗಳು ಅವೆಲ್ಲ ಇದೆಯೇ ಅಂತಂದ್ಬಿಟ್ಟು ನೀನು ತುಂಬಾ ಕೃಶಲಾಗಿದ್ದೀಯಾ, ಅದಕ್ಕೆ ನೀನು ಬಿಂದು ಸರೋವರದಲ್ಲಿ ಹೋಗಿ ಪ್ರವೇಶ ಮಾಡು,
ಪ್ರವೇಶ ಮಾಡು, ಸ್ನಾನ ಮಾಡ್ಕೊಂಡ್ ಬಾ ಅಂತಂದ್ಬಿಟ್ಟು ಅವ್ರು ಹೇಳ್ತಾರೆ. ಅವ್ರು ಹೇಳ್ದಾಗ ಸರಿ ಅಂತಂದ್ಬಿಟ್ಟು ಕರ್ದಮ ಮುನಿಗಳು ಹೇಳ್ತಾರೆ ಅಂತಂದ್ಬಿಟ್ಟು ದೇವಹೂತಿ ಹೋಗಿ ಬಿಂದು ಸರೋವರದಲ್ಲಿ ಮುಳುಗ್ತಾಳೆ. ಮುಳುಗಿ ಹೇಳೋಷ್ಟೊತ್ತಿಗೆ ಅಲ್ಲಿರತಕ್ಕಂಥ ತಾವರೆ ಹೂಗಳು ಏನಿರುತ್ತೆ, ಸರೋವರದಲ್ಲಿ ಇರ್ತಕ್ಕಂಥ ತಾವರೆ ಹೂಗಳು 1000 ಸಖಿಗಳಾಗಿ, ಅಂದ್ರೆ ಗಂಧರ್ವ ಕನ್ಯಕರಾಗಿ ಆ ಸರೋವರದಿಂದ ಎದ್ದು ಬರ್ತಾರೆ. ಆ ಯುವತಿಯರು 1000 ಜನ ದೇವಲೋಕದ ಸೇವಕಿಯರು ಎದುರಾಗಿ ಸುಗಂಧ ದ್ರವ್ಯಗಳು, ನೂತನ ವಸ್ತ್ರಗಳು ಮತ್ತು ಭವ್ಯ ಆಭರಣಗಳನ್ನು ಅವರು ಅಲಂಕರಿಸುತ್ತಾರೆ. ಅಂದ್ರೆ ಆ ಒಂದು ಅಲಂಕಾರದ ವಸ್ತುಗಳು ಏನಿದೆಯೋ ಅವುಗಳನ್ನೆಲ್ಲ ತಂದು ದೇವಹೂತಿಗೆ ಅಲಂಕಾರ ಮಾಡ್ತಾರೆ ಅಂತಂದ್ಬಿಟ್ಟು ಹೇಳ್ತಿದ್ದಾರೆ. ಹಳೆಯ ಮತ್ತು ಕ್ಷೀಣಿಸಿದ್ದ ದೇಹವನ್ನು ತೊರೆದು ದೇವಹೂತಿ ಅಪ್ರತಿಮ ಸುಂದರಿಯಾಗಿ ಹಾಗೂ ಯೌವನ ಯವನವಾದ ಯುವತಿಯಾಗಿ ಸರೋವರದಿಂದ ಹೊರಗೆ ಬರುತ್ತಾಳೆ. ಅಂದ್ರೆ ಸರೋವರ ನೀರಲ್ಲಿ ಮುಳುಗಿದ ತಕ್ಷಣ, ಮುಳುಗಿ ಎದ್ದು ಬರೋಷ್ಟೊತ್ತಿಗೆ ಅಷ್ಟು ಸುಂದರವಾಗಿ ಕಾಣ್ತಾಳೆ. ಅವಳಿಗೆ ಚೈತನ್ಯನು ಸಹ ಬರುತ್ತೆ ಅನ್ನೋಂಥದ್ದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ನಿಸ್ವಾರ್ಥ ಶ್ರಮ ಮತ್ತು ತ್ಯಾಗ ಯಾವಾಗಲೂ ಅತ್ಯುನ್ನತ ಪ್ರತಿಫಲ ಸಿಗುತ್ತದೆ. ದೇವಹೂತಿಯು ಅರಮನೆಯ ಸುಖವನ್ನು ಮರೆತು ವರ್ಷಗಟ್ಟಲೆ ಪತಿಯ ಸೇವೆಗಾಗಿ ತನ್ನ ದೇಹವನ್ನು ದಂಡಿಸಿದಳು. ಅವಳ ಕಠಿಣ ಪರಿಶ್ರಮ ಮತ್ತು ನಿಷ್ಠೆಗೆ ಪತಿಯಾಗಿ ಪ್ರಕೃತಿ ಮತ್ತು ಅವಳ ಪತಿಗೆ ಅವಳಿಗೆ ಕಳೆದು ಹೋದ ಸೌಂದರ್ಯಕ್ಕಿಂತ 1000 ಪಟ್ಟು ಹೆಚ್ಚಿನ ವೈಭವ ಮತ್ತು ಯೌವನವನ್ನು ಮರಳಿ ಪಡೆದಳು. ಭೌತಿಕ ಜಗತ್ತಿನಿಂದಲೂ ನಾವು ಒಂದು ಗುರಿಯನ್ನು ಸಾಧಿಸಲು ನಮ್ಮ ಇಂದಿನ ಸುಖವನ್ನು ತ್ಯಾಗ ಮಾಡಿ ಕಷ್ಟಪಟ್ಟರೆ ಭವಿಷ್ಯದಲ್ಲಿ ಅದರ ಫಲ ದುಪ್ಪಟ್ಟಾಗಿ ಸಿಗುತ್ತದೆ. ಅಂದ್ರೆ ಇಲ್ಲಿ ಈ ಒಂದು ವಿಷಯದಲ್ಲಿ ನಾವೇನ್ ತಿಳ್ಕೊಬಹುದು ಅಂತಂದ್ರೆ, ದೇವಹೂತಿ ಎಷ್ಟು ಅಂದ್ರೆ ಒಬ್ಬ ರಾಜಕುಮಾರಿ ಆಗಿದ್ದು ಅದನ್ನೆಲ್ಲ ತೊರೆದು ರಾಜ ವೈಭೋಗವನ್ನೆಲ್ಲ ತೊರೆದು ಒಬ್ಬ ಸಾಮಾನ್ಯ ಸ್ತ್ರೀ ತರ ಪತಿ ಸೇವೆ ಮಾಡಿಕೊಂಡು ವರ್ಷಗಟ್ಲೆ ಪತಿ ಸೇವೆ ಮಾಡುತ್ತಾ ಇರ್ತಾಳೆ. ಅವಳ ದೇಹ ಎಲ್ಲ ಕೃಶವಾಗಿರುತ್ತೆ, ಅಂದ್ರೆ ವೀಕ್ ಆಗಿರ್ತಾಳೆ. ಅಷ್ಟು ವೀಕ್ ಆಗಿದ್ರುನು ಅವಳಿಗೆ ಪ್ರತಿಫಲವಾಗಿ ಏನ್ ಸಿಗುತ್ತೆ, ಅಷ್ಟು ಮಾಡಿದ್ರು ಪತಿ ಸೇವೆ ಮಾಡಿದಕ್ಕೆ ಅವಳು ಏನು ಯುವತಿ ಆಗಿದ್ದಾಗ ಎಷ್ಟು ಯೌವನದ ಸುಂದರಿ ಆಗಿದ್ಲು, ಅದಕ್ಕೆ ದುಪ್ಪಟ್ಟು ಅಂದ್ರೆ 2ರಷ್ಟು ಸೌಂದರ್ಯ ಪಡೆದ್ಲು ಅನ್ನೋಂಥದನ್ನ ಇಲ್ಲಿ ತಿಳ್ಕೊಬಹುದು. ಮರಳಿ ಪಡೆದಿದ್ದಾಳೆ ಅಂದ್ರೆ ಏನೇ ಒಂದು ನಾವು ಸಾಧನೆ ಮಾಡ್ಬೇಕಾದ್ರೆ ಅದರಲ್ಲಿ ನಾವು ತ್ಯಾಗ ಅನ್ನೋದು, ನಮ್ಮ ಸುಖನ ಬಿಟ್ಟು ತ್ಯಾಗ ಮಾಡ್ಕೊಂಡು ಕಷ್ಟಪಟ್ರೆ ನಮ್ಮ ಭವಿಷ್ಯದಲ್ಲಿ ಅದರ ಫಲ ದುಪ್ಪಟ್ಟಾಗುತ್ತೆ ಅನ್ನೋಂಥದನ್ನ ಈ ಒಂದು ಇದ್ರಲ್ಲಿ ನಾವು ನೋಡ್ಬೋದು. ಕರ್ದಮುನಿಗಳು ಸಹ ಇವಾಗ ದೇವಹೂತಿ ಒಬ್ಬ ಸುಂದರ ಯುವತಿಯಾಗಿ ಬರ್ತಾಳೆ. ಅದೇ ರೀತಿ ಕರ್ದಮುನಿಗಳು ಬಿಂದು ಸರೋವರದಲ್ಲಿ ಹೋಗಿ ಸ್ನಾನ ಮಾಡಿದಾಗ ಅವರು ಸಹ ನವ ಯುವಕನಾಗಿ ಅವರು ಹೊರಗಡೆ ಬರ್ತಾರೆ. ಬಂದು ಅವರು ಆಕಾಶಯಾನ ಅಂದ ಕರ್ದಮುನಿ ದೇವಹೂತಿ ಆ ದಿವ್ಯವಾದ ವಿಮಾನವನ್ನು ಏರಿ ಗಾಳಿಯಂತೆ ಯಾವ ಕಡೆಯ ಅಡೆತಡೆ ಇಲ್ಲದೆ ಅನಂತ ಆಕಾಶದಲ್ಲಿ ಗ್ರಹ ನಕ್ಷತ್ರಗಳ ನಡುವೆ ವಿಹಾರ ಮಾಡಿದರು. ದೇವತೆಗಳನ್ನು ಮೀರಿಸುವ ವೈಭವವು ಅವರು ಕೇವಲ ಭೂಮಿಯನ್ನಲ್ಲ, ಬದಲಿಗೆ ಸ್ವರ್ಗಲೋಕಗಳು ಮತ್ತು ಬ್ರಹ್ಮಾಂಡದ ವಿವಿಧ ನಿಗೂಢ ಗ್ರಹಗಳಲ್ಲಿ ಸಂಚರಿಸಿದರು. ಸ್ವರ್ಗದ ದೇವತೆಗಳ ದಿವ್ಯ ವಾಹನಗಳು ಸಹ ಕರ್ದಮುನಿಗಳ ಈ ಯೋಗ ವಿಮಾನಕ್ಕೆ ಬದ್ಧತೆ ಸಾಟಿಯೇ ಆಗಲಿಲ್ಲ. ಅಂದ್ರೆ ಈ ಅವರ ವಿಮಾನ ಯಾವ ರೀತಿ ಇತ್ತು ಅಂತಂದ್ರೆ, ಬರೀ ನಾವು ಮನುಷ್ಯರು ಮಾಡಿರ್ತಕ್ಕಂಥ ವಿಮಾನಕ್ಕೆ ನಾವು ಎಷ್ಟೊಂದು ಇದು ಕೊಡ್ತೀವಿ. ಒಂದು ಸಣ್ಣ ಒಂದು ಮಾಡಿದ್ರೇನೆ, ಒಂದು ವಿಮಾನ ಕಂಡಿಡಿದ್ರೇನೆ ಅವ್ರನ್ನ ಹಿಡಿಯೋದಕ್ಕಾಗೋದಿಲ್ಲ ವಿಜ್ಞಾನಿಗಳನ್ನ. ಅದೇ ರೀತಿ ಅವ್ರ ಯೋಗ ಶಕ್ತಿಯಿಂದ ಒಂದು ಮಾಡಿರ್ತಾರೆ. ಅದು ಎಷ್ಟರ ಮಟ್ಟಿಗೆ ಇರುತ್ತೆ ಅಂದ್ರೆ, ಅದಕ್ಕೆ ಯಾವುದೇ ರೀತಿ ಪೆಟ್ರೋಲು ಡೀಸೆಲ್ ಏನು ಇರೋದಿಲ್ಲ. ಹಾಗೇನೆ ಅದು ಎಲ್ಲಿ ಬೇಕಾದ್ರೆ ಅಲ್ಲಿ ಹೋಗುತ್ತೆ. ಗಾಳಿ ಯಾವ ಕಡೆಗೆ ಹೋದ್ರೆ, ಅವ್ರ ಮನಸ್ಸು ಯಾವ ಕಡೆಗೆ ಹೋದ್ರೆ ಆ ಕಡೆಗೆ ಹೋಗುತ್ತೆ. ಆಕಾಶದಲ್ಲಿ ತೇಲುತ್ತೆ. ಎಲ್ಲಾ ಗ್ರಹ ಮಂಡಲಗಳನ್ನ ಸುತ್ತಾಡ್ತಾರೆ. ಮತ್ತೆ ಎಲ್ಲಾ ವೈಭವಗಳನ್ನ, ಸ್ವರ್ಗಲೋಕ, ಬ್ರಹ್ಮಾಂಡದ ನಿಗೂಢ ಗ್ರಹಗಳು ಇರುವಂತ ಜಾಗಕ್ಕೆಲ್ಲ ಹೋಗ್ ಬರ್ತಾರೆ. ಅದೇ ರೀತಿ ಪರಮ ವೈರಾಗ್ಯ, ಇಡೀ ಬ್ರಹ್ಮಾಂಡದ ಅತ್ಯುನ್ನತ ಸುಖ, ಸೌಂದರ್ಯ ಮತ್ತು ಅದ್ಭುತಗಳನ್ನು ಕಣ್ಣಾರೆ ನೋಡಿದರು. ಮಹಾನ್ ತಪಸ್ವಿ ಕರ್ದಮುನಿ ಯಾವುದಕ್ಕೂ ಅಂಟಿಕೊಳ್ಳಲಿಲ್ಲ. ಅವರ ಮನಸ್ಸು ಲೌಕಿಕ ಭೋಗಕ್ಕೆ ಮರಳಾಗಲಿಲ್ಲ. ಅಂದ್ರೆ ಇಷ್ಟೆಲ್ಲ ಅವರು ಹೆಂಡತಿಗೋಸ್ಕರ ಅಷ್ಟೆಲ್ಲ, ಪತ್ನಿಗೋಸ್ಕರ ಅಷ್ಟೆಲ್ಲ ಮಾಡಿದ್ರು ಅವ್ರು ಯಾವುದೇ ಕಾರಣಕ್ಕೂ
ಅವರು ತನ್ನ ಮನಸ್ಸನ್ನ ಅಂದ್ರೆ ಅವ್ರ ಮನಸ್ಸನ್ನ ಯಾವುದೇ ಕಾರಣಕ್ಕೂ ಅವರು ಬದಲಾಯಿಸ್ಕೊಳ್ಳೋದಿಲ್ಲ ಅಂತನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ನೆಕ್ಸ್ಟ್ ತಗೊಳ್ಳಿ ಪ್ರಭು. ಈ ಒಂದು ಇದರಿಂದ ಅವರು ಎಲ್ಲಾ ಕಡೆ ಅಂದ್ರೆ ಸ್ವರ್ಗ ಲೋಕ ಎಲ್ಲಾ ಲೋಕಗಳಿಗೂ ಅವರು ಹೋಗಿ ಬರ್ತಾರೆ, ಎಲ್ಲಾ ಕಡೆ ಸಂಚಾರ ಮಾಡ್ತಾರೆ. ಸಂಚಾರ ಆದ್ಮೇಲೆ ಅದು 100 ವರ್ಷಗಳ ಕಾಲ ಅವರು ಈ ದಾಂಪತ್ಯ ಜೀವನನ ನಡೆಸ್ತಾರೆ ಆ ಒಂದು ತೇಲುವ ಅರಮನೆಯಲ್ಲಿ. ಆ ರೀತಿ ಇರುವ ಕೊನೆಯ ಸಂದರ್ಭದಲ್ಲಿ ಅವರು 9 ಜನ ಹೆಣ್ಣು ಮಕ್ಕಳನ್ನ ಪಡಿತಾರೆ. ಕಾಲ ಮೀರಿದೆ ಕಾಲದ ಅರಿವಿಲ್ಲದೆ ಆನಂದ ದಿವ್ಯ ವಿಮಾನಗಳ ಕರ್ದಮುನಿ ಮತ್ತು ದೇವಹೂತಿ ಎಷ್ಟು ವರ್ಷದ ಕಾಲ ಆನಂದವಾಗಿ ವಿಹರಿಸಿದರು. ಅವರಿಗೆ ಕಾಲ ಕಳೆದು ಅರಿವೇ ಇರ್ಲಿಲ್ಲ. ಅಂದ್ರೆ ಅವ್ರಿಗೆ ಕಾಲ ಹೋಗಿದ್ದೇ ಗೊತ್ತಾಗ್ಲಿಲ್ಲ. 100 ವರ್ಷಗಳು ಯಾವ ರೀತಿ ಹೋಯ್ತು ಅನ್ನಂಥದ್ದೇ ಅವ್ರಿಗೆ ಗೊತ್ತಾಗ್ಲಿಲ್ಲ ಅನ್ನಂಥದನ್ನ ಇಲ್ಲಿ ತಿಳಿಸಿದ್ದಾರೆ. ಕರ್ದಮರು 9 ರೂಪಗಳ ನೆಕ್ಸ್ಟ್ ತಗೊಳ್ಳಿದ್ರು. 9 ರೂಪಗಳು ದೇವಹೂತಿಯ ಸಂತಾನದ ಆಸೆಯನ್ನು ಪೂರೈಸುವ ಕರ್ದಮುನಿ ತನ್ನ ಯೋಗ ಶಕ್ತಿಯಿಂದ ತನ್ನನ್ನೇ ತಾನು 9 ರೂಪಗಳಾಗಿ ವಿಭಜಿಸಿಕೊಂಡನು. ಸಂತಾನ ತೃಪ್ತಿಗೆ ಕೊನೆಗೆ ಒಂದು ದಿನದಲ್ಲಿಯೇ ಕೆಂಪು ಕಮಲದ ಸುವಾಸನೆಯನ್ನು ಸೂಸುವ 9 ಅತ್ಯಂತ ಸುಂದರ ಹೆಣ್ಣು ಮಕ್ಕಳಿಗೆ ದೇವಹೂತಿಯು ಜನ್ಮ ನೀಡಿದಳು. ಈ 9 ಹೆಣ್ಣು ಮಕ್ಕಳು ಚಿತ್ರದ ಮಧ್ಯಭಾಗದಲ್ಲಿ ಕಾಣುವ ದಳಗಳು ಸಂಕೇತವಾಗಿದೆ. ಅಂದ್ರೆ ಈ 9 ತಾವರೆ ಹೂವು ಏನಿದೆ ಅದು ಅವರ 9 ಜನ ಹೆಣ್ಣು ಮಕ್ಕಳ ಒಂದು ಸಂಕೇತ ಅಂತಂದ್ಬಿಟ್ಟು ಇಲ್ಲಿ ತೋರಿಸ್ತಿದ್ದಾರೆ. ಈ 9 ಜನ ಹೆಣ್ಮಕ್ಳು ಯಾರ್ಯಾರನ್ನ ಮದುವೆ ಮಾಡ್ಕೊಂಡ್ರು ಅನ್ನೋಂಥದ್ದನ್ನ ಟೈಮ್ ಇದೆಯಾ ಪ್ರಭು? ಕಂಟಿನ್ಯೂ ಮಾಡಿ ಮತ್ತೆ ಇನ್ನ ಇದೆ. ಪ್ರಭು 8 ಜನ ಹೆಣ್ಮಕ್ಳು ಅವ್ರಿಗೆ ಹುಡ್ತಾರೆ. ಅವ್ರ ಹೆಸರುಗಳು ಮತ್ತೆ ಅವ್ರು ಯಾರನ್ನ ಮದ್ವೆ ಆಗ್ತಾರೆ ಅನ್ನೋದನ್ನ ಅಂದ್ರೆ ಸಂಕ್ಷಿಪ್ತವಾಗಿ ತಿಳಿಸೋಣ ಅನ್ಕೊಂಡ್ರೆ ಟೈಮ್ ಇಲ್ಲ. ಇರ್ಲಿ ಪ್ರಭು. ಕಲಾ ಅನ್ನೋರು ಮರೀಚಿಯನ್ನು ಮದ್ವೆ ಆಗ್ತಾರೆ. ಅನಸೂಯ ಅತ್ರಿ ಮಹರ್ಷಿಯನ್ನ ಮದ್ವೆ ಆಗ್ತಾರೆ. ಶ್ರದ್ಧಾ ಅಂಗೀರಸ ಮಹರ್ಷಿಯನ್ನ, ಮತ್ತೆ ಹವೀರ್ಭು ಪುಲಸ್ತ್ಯ ಮಹರ್ಷಿನ, ಗತಿ ಪುಲಹ ಮಹರ್ಷಿನ, ಕ್ರಿಯಾ ಕತೃ ಮಹರ್ಷಿನ, ಖ್ಯಾತಿ ಭೃಗು ಮಹರ್ಷಿ, ಅರುಂಧತಿ ವಸಿಷ್ಠ ಮಹರ್ಷಿಯನ್ನು, ಶಾಂತಿ ಅಥರ್ವ ಮಹರ್ಷಿಯನ್ನು. ಈ 9 ದಂಪತಿಗಳಿಂದಲೇ ಇಡೀ ಜಗತ್ತಿನ ಸೃಷ್ಟಿ ಮತ್ತು ಪ್ರಜಾವೃದ್ಧಿ ಮುಂದುವರಿಯುತ್ತದೆ. ಅದರಲ್ಲಿಯೂ ಅನಸೂಯ ಮತ್ತು ಅತ್ರಿ ಮಹರ್ಷಿಗಳು ಮಗನಾಗಿ ದತ್ತಾತ್ರೇಯರು ಹಾಗೂ ಖ್ಯಾತಿ ಮತ್ತು ಭೃಗು ಮಹರ್ಷಿಗಳ ಮಗಳಾಗಿ ಮಹಾಲಕ್ಷ್ಮಿಯೇ ಅಂದ್ರೆ ಭಾರ್ಗವಿ ಜನಿಸಿದರು ಎಂದು ವಿಶೇಷ. ಪ್ರಭು ಅದು ಅವರು ಯಾರ್ಯಾರನ್ನ ಮದುವೆ ಮಾಡ್ಕೊಂಡ್ರು, ಎಷ್ಟು ಜನ ಮಕ್ಕಳಾದ್ರು ಅನ್ನೋದನ್ನ ತಿಳಿಸ್ಲಾ ಪ್ರಭು, ಇಲ್ಲಾಂದ್ರೆ ಬೇರೆ ತಗೊಳ್ಳ? ಕಂಟಿನ್ಯೂ ಮಾಡಿ ಮತ್ತೆ ನೀವು ಹೇಳ್ಬಿಡಿ, ನೀವೇನ್ ಹೇಳ್ಬೇಕು ಅದನ್ನ ಹೇಳ್ಬಿಡಿ, ಇನ್ನ ಸಮಯ ಇದೆ. ಯಾಕೆಂದ್ರೆ ಇನ್ನೊಂದು ಒನ್ ಡೇ ಟ್ರಿಪ್ ಇದೆ ಪ್ರಭು, ಅದಕ್ಕೋಸ್ಕರ. ಸರಿ, ಮಾತ್ರ ನಿಮ್ಮ ಇಚ್ಛೆ ನೋಡಿ, ಆಯ್ಕೆ ನಿಮ್ದಾಗಿರತ್ತೆ. ಸಮಯ ಇದೆ. ಸರಿ ಪ್ರಭು, ಸಮಯ ಇದ್ರೆ ಹೇಳ್ಬಿಡ್ತೀನಿ. 9 ಮಕ್ಕಳಲ್ಲಿ ಅತ್ಯಂತ ಶ್ರೇಷ್ಠಳಾದವಳು ಸತಿ ಅನಸೂಯ. ಅವಳು ಪವಿತ್ರ್ಯ ಮತ್ತು ಪಾವಿತ್ರ್ಯ ವ್ರತವನ್ನು ಶಕ್ತಿ ಜಗತ್ತು ಪ್ರಸಿದ್ಧವಾಗಿದ್ದವು ಜೀವನದ ವಿಶೇಷ. ಅನಸೂಯಳು ತಪಸ್ಸು ಮತ್ತು ಪಾತಿವ್ರತ್ಯವನ್ನು ಪರೀಕ್ಷಿಸಲು ತ್ರಿಮೂರ್ತಿಗಳಾದ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರು ಭಿಕ್ಷಕರ ರೂಪದಲ್ಲಿ ಬರುತ್ತಾರೆ. ಅವಳ ಶಕ್ತಿಯಿಂದ ತ್ರಿಮೂರ್ತಿಗಳನ್ನು ಸಣ್ಣ ಶಿಶುಗಳಾಗಿ ಬದಲಾಯಿಸುತ್ತಾಳೆ. ಕೊನೆಗೆ ತ್ರಿಮೂರ್ತಿಗಳೇ ಅವಳ ಮಕ್ಕಳಾಗಿ ಜನಿಸುತ್ತಾರೆ. ಸಾಕ್ಷಾತ್ ವಿಷ್ಣು ಅಂಶವಾಗಿ ದತ್ತಾತ್ರೇಯರು, ಶಿವನ ಅಂಶವಾಗಿ ದೂರ್ವಾಸ ಮುನಿಗಳು ಮತ್ತು ಬ್ರಹ್ಮನ ಅಂಶವಾಗಿ ಚಂದ್ರದೇವ ಜನಿಸುತ್ತಾರೆ. ರಾಮಾಯಣದಲ್ಲಿ ಶ್ರೀರಾಮ ಮತ್ತು ಸೀತಾದೇವಿಯ ವನವಾಸದ ಸಮಯದಲ್ಲಿ ಆಶ್ರಮಕ್ಕೆ ಭೇಟಿ ನೀಡಿ ಆಶೀರ್ವಾದವನ್ನು ಪಡೆಯುತ್ತಾರೆ. ಅಂದ್ರೆ ರಾಮ ಸೀತೆ ಇದು ಆಶ್ರಮದಲ್ಲಿ ಅಂದ್ರೆ ಸನ್ಯಾಸ ಆಶ್ರಮ ತಗೊಂಡಾಗ ಅವರು ಅಲ್ಲಿ ಹೋಗಿ ಇವ್ರ ಹತ್ರ ಆಶೀರ್ವಾದ ತಗೊಳ್ತಾರೆ ಅನ್ನೋದನ್ನ ಇಲ್ಲಿ ಪ್ರತೀತಿ ಬಂದಿದೆ ಅಂತ ತಿಳಿಸಿದ್ದಾರೆ. ಖ್ಯಾತಿ ಎಂದರೆ ಕೀರ್ತಿ ಅಥವಾ ಪ್ರಸಿದ್ಧ.
ಎಂದರ್ಥ. ಇವಳು ಜೀವನವು ದೇವಲೋಕ ಮತ್ತು ಭೂಲೋಕ ಎರಡಕ್ಕೂ ಸಂಬಂಧಿಸಿದೆ. ಮಹಾನ್ ಜ್ಯೋತಿಷಿ ಹಾಗೂ ಸಪ್ತ ಋಷಿಗಳು ಒಬ್ಬರಾದ ಭೃಗು ಮಹರ್ಷಿಗಳು ಇವಳನ್ನು ವಿವಾಹವಾಗುತ್ತಾರೆ. ಇವಳಿಗೆ ಧಾತು ಮತ್ತು ವಿಧಾತ ಎಂಬ ಇಬ್ಬರು ಪುತ್ರರು ಮತ್ತು ಭಾರ್ಗವಿ ಮಹಾಲಕ್ಷ್ಮಿ, ಸಾಕ್ಷಾತ್ ಮಹಾಲಕ್ಷ್ಮಿ ಎಂಬ ಪುತ್ರಿ ಜನಿಸುತ್ತಾಳೆ. ಈ ಕಾರಣದಿಂದಾಗಿ ಲಕ್ಷ್ಮೀ ದೇವಿಗೆ ಭಾರ್ಗವಿ ಎಂದು ಹೆಸರು. ಅಂದ್ರೆ ಭೃಗು ಮಹರ್ಷಿಯ ಮಗಳಾಗಿರೋದ್ರಿಂದ ಭಾರ್ಗವಿ ಅಂತ ಲಕ್ಷ್ಮಿಗೆ ಹೆಸರು ಬಂದಿದೆ ಅಂತ ಅಂದ್ಬಿಟ್ಟು ಇಲ್ಲಿ ತಿಳಿಸ್ತಿದ್ದಾರೆ. ಅದೇ ರೀತಿ ಕಲಾ, ಎರಡನೇ ಮಗಳು ಕಲಾ, ಮೂರನೇ ಮಗಳು ಕಲಾ. ಕಲಾ ಎಂದರೆ ಕಲೆ ಮತ್ತು ಸೃಷ್ಟಿ ಒಂದು ಸೂಕ್ಷ್ಮ ಭಾಗ ಎಂದರ್ಥ. ಬ್ರಹ್ಮನ ಮೊದಲ ಮಾನಸ ಪುತ್ರನಾದ ಮರೀಚಿ ಮಹರ್ಷಿಯೊಂದಿಗೆ ಅವಳು ವಿವಾಹವಾಯಿತು. ಅವಳಿಗೆ ಕಶ್ಯಪ ಮಹರ್ಷಿ ಎಂಬ ಮಹಾನ್ ಪುತ್ರ ಜನಿಸುತ್ತಾನೆ. ಕಶ್ಯಪ ಮಹರ್ಷಿಗಳಿಂದಲೇ ಮುಂದೆ ದೇವತೆಗಳು, ಆದಿತ್ಯರು ಮತ್ತೆ ದೈತ್ಯರು, ದಿತಿಪುತ್ರರು, ನಾಗಗಳು ಮತ್ತು ಸಮಸ್ತ ಜೀವ ಸಂಕುಲಗಳು ಸೃಷ್ಟಿಯಾಗುತ್ತವೆ. ಹೀಗೆ ಇಡೀ ಸೃಷ್ಟಿಗೆ ಕಲಾ ಮೂಲ ಮಾತೆಯಾಗಿರುತ್ತಾಳೆ ಅರುಂಧತಿ. ಅರುಂಧತಿ ವಸಿಷ್ಠ ಮಹರ್ಷಿಗಳ ಪತ್ನಿಯಾಗಿರುತ್ತಾಳೆ. ಆಧ್ಯಾತ್ಮಿಕ ಲೋಕದಲ್ಲಿ ಆದರ್ಶ ದಂಪತಿಗಳಿಗೆ ಅರುಂಧತಿ ಮತ್ತು ವಸಿಷ್ಠರ ಇಂದಿಗೂ ಉದಾಹರಣೆಯಾಗಿ ನೀಡಲಾಗುತ್ತದೆ. ಇಂದು ವಿವಾಹದಲ್ಲಿ ವಧುವರರಿಗೆ ಆಕಾಶದಲ್ಲಿರುವ ಅರುಂಧತಿ ನಕ್ಷತ್ರವನ್ನು ತೋರಿಸುವ ಪದ್ಧತಿ ಇದೆ. ದಂಪತಿಗಳ ನಡುವೆ ಜಗಳವಾಗದೆ ಆದರ್ಶವಾಗಿ ಬಾಳಲಿ ಎಂಬುದರ ಉದ್ದೇಶವಾಗಿದೆ. ಇವಳಿಗೆ ಚಿತ್ರಕೇತು ಸೇರಿದಂತೆ 7 ಜನ ಮಹಾನ್ ಪುತ್ರರು ಜನಿಸುತ್ತಾರೆ. ಅವಳಿಗೆ ಭಕ್ತಿ ಮತ್ತು ಜ್ಞಾನ ಎಷ್ಟು ಉನ್ನತವಾಗಿರುತ್ತದೆ. ಸಪ್ತ ಋಷಿಗಳು ಸಹ ಅವಳಿಗೆ ಗೌರವ ನೀಡುತ್ತಿದ್ದರು. ಶ್ರದ್ಧಾ, ಅಂಗೀರಸ ಮಹರ್ಷಿಗಳ ಪತ್ನಿ. ಶ್ರದ್ಧಾ ಎಂದರೆ ನಂಬಿಕೆ ಮತ್ತು ಸಮರ್ಪಣಾ ಭಾವ. ಇವಳ ಜೀವನವು ಜ್ಞಾನ ಮತ್ತು ಯಜ್ಞಗಳಿಗೆ ಹೆಸರುವಾಸಿಯಾಗಿದೆ. ಅಂಗೀರಸ ಮಹರ್ಷಿಗಳನ್ನು ವಿವಾಹವಾದ ಅವಳು ದೇವಲೋಕದ ಜ್ಞಾನದ ವಿಸ್ತರಣೆ ಕಾರಣಳಾದಳು. ಇವಳ ಪುತ್ರನೇ ದೇವಗುರು ಬೃಹಸ್ಪತಿ. ಇವಳ ಇನ್ನೊಬ್ಬ ಪುತ್ರ ಉದತ್ಯ ಕೂಡ ಮಹಾನ್ ಜ್ಞಾನಿಯಾಗಿದ್ದ. 6ನೇ ಮಗಳು ಹವಿರ್ಭು, ಪುಲಸ್ಯ ಮಹರ್ಷಿಗಳ ಪತ್ನಿ. ಹವಿರ್ಭು ಎಂದರೆ ಯಜ್ಞದಲ್ಲಿ ಹವಿಸ್ಸಿನಿಂದ ಉದ್ಭವಿಸಿದವಳು ಅಥವಾ ಯಜ್ಞದ ಪಾವಿತ್ರ್ಯವನ್ನು ಹೊಂದಿದವಳು ಎಂದರ್ಥ. ಪುಲಸ್ಯ ಮಹರ್ಷಿಗಳು ಪತ್ನಿಯಾದ ಇವಳ ವಂಶಾವಳಿ ರಾಮಾಯಣದ ಇತಿಹಾಸಕ್ಕೆ ನಂಟು ಸಂಬಂಧವೂ ಇದೆ. ಇವಳಿಗೆ ಅಗಸ್ತ್ಯ ಮುನಿಗಳು ಸೋದರನಾದ ವಿವಸ್ಸು ಎಂಬ ಮಗ ಜನಿಸುತ್ತಾನೆ. ವಿವಸ್ಸುವಿನ ಮುಂದೆ ಧನಾಧಿಪತಿಯಾದ ಕುಬೇರ ಮತ್ತು ಲಂಕೆಯ ರಾಜನಾದ ರಾವಣನು ಜನಿಸುತ್ತಾರೆ. ಅಂದರೆ ಹವಿರ್ಭು ರಾವಣನ ಮತ್ತು ಕುಬೇರನ ಅಜ್ಜಿಯಾಗಿರ್ತಾಳೆ ಅನ್ನೋದನ್ನ ಇಲ್ಲಿ ತಿಳಿಸಿದ್ದಾರೆ. ಅದೇ ರೀತಿ ಶಾಂತಿ 7ನೇ ಮಗಳು ಶಾಂತಿ, ಅಥರ್ವ ಮಹರ್ಷಿಯ ಪತ್ನಿ. ಶಾಂತಿ ಎಂದರೆ ಮನಸ್ಸಿನ ನಿರಾಳತೆ ಮತ್ತು ಆಧ್ಯಾತ್ಮಿಕ ಸ್ಥಿರತೆ. 4 ವೇದಗಳು, ಅಥರ್ವಣ ವೇದಗಳನ್ನು ಜಗತ್ತಿಗೆ ತಂದ ಅಥರ್ವ ಮುನಿಗಳನ್ನು ಇವಳು ವಿವಾಹವಾಗುತ್ತಾಳೆ. ಇವಳಿಗೆ ದಧೀಚಿ ಮಹರ್ಷಿ ಎಂಬ ಮಹಾನ್ ಪುತ್ರ ಜನಿಸುತ್ತಾನೆ. ದಧೀಚಿ ಮಹರ್ಷಿಗಳು ದೇವತೆಗಳನ್ನು ಮತ್ತು ಲೋಕಗಳನ್ನು ರಕ್ಷಿಸುವ ತಾವಾಗಿಯೇ ತಮ್ಮ ಬೆನ್ನು ಮೂಳೆಯನ್ನು ಅಸ್ಥಿಯನ್ನು ದಾನವಾಗಿ ಮಾಡುತ್ತಾರೆ. ಇದರಿಂದಲೇ ಇಂದ್ರನ ಪ್ರಮುಖ ಆಯುಧವಾದ ವಜ್ರಾಯುಧ ತಯಾರಾಗುತ್ತದೆ. ಗತಿ, ಪುಲಹ ಮಹರ್ಷಿಯ ಪತ್ನಿ. ಗತಿ ಎಂದರೆ ಪ್ರಗತಿ ಅಥವಾ ಆಧ್ಯಾತ್ಮಿಕ ಚಲನೆ ಎಂದರ್ಥ. ಪುಲಹ ಮಹರ್ಷಿಗಳ ಪತ್ನಿಯಾಗಿ ಆಶ್ರಮ ಜೀವನದಲ್ಲಿ ಪತ್ನಿ ಯಜ್ಞ ಯಾಗಾದಿಗಳಲ್ಲಿ ಸಂಪೂರ್ಣವಾಗಿ ಸಹಕರಿಸಿದಳು. ಇವಳಿಗೆ ಕರ್ದಮ ಮತ್ತು ಸಹಿಷ್ಣು ಎಂಬ 3 ಅತ್ಯಂತ ಸದ್ಗುಣಶೀಲ ಮತ್ತು ಕರ್ಮನಿಷ್ಠರಾದ ಪುತ್ರರು ಜನಿಸುತ್ತಾರೆ. ಕ್ರತು ಮಹರ್ಷಿಯ ಪತ್ನಿ. 9ನೇದು. ಕ್ರಿಯೆ ಎಂದರೆ ಸತ್ಕರ್ಮ ಮತ್ತು ಧಾರ್ಮಿಕ ವಿಧಿವಿಧಾನಗಳನ್ನು ಆಚರಿಸುವುದು ಎಂದರ್ಥ. ಕ್ರತು ಮಹರ್ಷಿಗಳು ವಿವಾಹವಾದ ಇವಳು ಸಂತತಿಯನ್ನು ಬ್ರಹ್ಮಾಂಡದಲ್ಲಿ ಅತ್ಯಂತ ವಿಶಿಷ್ಟವಾದವು.
ಇವಳಿಗೆ ಬಾಲ್ಯಾಕ್ಯ ಎಂದು ಕರೆಯುತ್ತಾರೆ. ಅಂದ್ರೆ 60,000 ಜನ ಮುನಿಗಳು ಜನಿಸುತ್ತಾರೆ. ಇವರು ಹೆಬ್ಬೆಟ್ಟಿನ ಗಾತ್ರ, ಅತ್ಯಂತ ಸಣ್ಣ ಶರೀರವನ್ನು ಹೊಂದಿದ್ದರೂ ಸೂರ್ಯದೇವನ ರಥದ ಮುಂಭಾಗದಲ್ಲಿ ನಡೆದುಕೊಂಡು ಹೋಗುತ್ತಾ ವೇದ ಘೋಷಗಳನ್ನು ಮಾಡುವ ಅಪಾರ ಆಧ್ಯಾತ್ಮಿಕ ಶಕ್ತಿ ಹೊಂದಿದ್ದರು. ದೇವಹೂತಿ ಮತ್ತು ಕರ್ದಮ ಮುನಿಗಳ ಈ 9 ಜನ ಹೆಣ್ಣು ಮಕ್ಕಳು ಕೇವಲ ಮಕ್ಕಳಾಗಿರಲಿಲ್ಲ, ಇಡೀ ವೈದಿಕ ಸಮಾಜದ ಜ್ಞಾನ ಮತ್ತು ಇಂದಿನ ಮಾನವ ಕುಲದ ಬೆಳವಣಿಗೆಗೆ ಭದ್ರವಾದ ಬುನಾದಿ ಹಾಕಿದ ಮಹಾನ್ ಮಾತೆಯರು, ಅಂದರೆ ಜಗನ್ಮಾತೆಯರಾಗಿದ್ದರು. ನೆಕ್ಸ್ಟ್ ತಗೊಳ್ಳಿ. ಈಗ ಏನು ಅಂತಂದ್ರೆ ಕರ್ದಮ ಮುನಿಗಳು ಅವ್ರು ಹೇಳ್ದಾಗೇನೆ ಅವರು ಈಗ 9 ಜನ ಹೆಣ್ಮಕ್ಳಾಗ್ತಾರೆ. 9 ಜನ ಹೆಣ್ಮಕ್ಳಾದ ನಂತರ ಕರ್ದಮ ಮುನಿಗಳು ಅವರು ಮೊದಲೇ ಹೇಳಿದಂತೆ ಅವ್ರ ಷರತ್ತು ಏನು, ಆಶ್ರಮವನ್ನ ಬಿಟ್ಟು ಅವರು ಸನ್ಯಾಸಾಶ್ರಮ ಸ್ವೀಕರಿಸೋದಕ್ಕೆ ಸಿದ್ಧರಾಗ್ತಾರೆ. ಆಗ ದೇವಹೂತಿಗೆ ದುಃಖ ಹಾಗೂ ಅವಳು ಪ್ರಾರ್ಥನೆಯನ್ನು ಇಲ್ಲಿ ಆಲಿಸಬೇಕು. ಪತಿಯ ತನ್ನನ್ನು ಅಗಲಿ ಸನ್ಯಾಸ ಸ್ವೀಕರಿಸಿ ಕಾಡಿಗೆ ಹೋಗುವನೆಂದು ತಿಳಿದಾಗ ದೇವಹೂತಿ ಹೃದಯವು ಕಳವಳಗೊಂಡಿತು. ಅವಳು ಕಣ್ಣೀರು ಇದನ್ನು ಬಿಂಬಿಸುತ್ತದೆ. ಅವಳ ಪತಿಯ ಮುಂದೆ ನಿಂತು, ನಾನು ಇಂದ್ರಿಯ ತೃಪ್ತಿಗಾಗಿ ನಿನ್ನೊಡನೆ ಕಾಲ ಕಳೆದೆ, ಭಗವಂತನ ಪಾದಾರವಿಂದಗಳ ಸೇವೆಗೆ ದಾರಿ ಮಾಡಿಕೊಡದೆ ಭೌತಿಕ ಬದುಕು ಸತ್ತಂತೆ ಎಂಬ ಅತ್ಯಂತ ವಿನಮ್ರತೆಯಿಂದ ಪಶ್ಚಾತ್ತಾಪ ಪಡುತ್ತಾಳೆ. ಸಾಕ್ಷಾತ್ ಮಹಾನ್ ಯೋಗಿ ಪತಿಯಾಗಿದ್ದರೂ ನಾನು ಇದನ್ನು ಸಂಪೂರ್ಣವಾಗಿ ಆಧ್ಯಾತ್ಮಿಕ ಮುಕ್ತಿಯನ್ನು ಹೊಂದಲಿಲ್ಲವಲ್ಲ ಎಂದು ಕೊರಗು ಅವಳಲ್ಲಿ ಕಾಡುತ್ತಿತ್ತು. ಅಂದ್ರೆ ಅವಳು ನನ್ನ ದೇಹ ಸುಖಕ್ಕೋಸ್ಕರ ನಾನು ನಿಮ್ಮನ್ನ ಮಾಡ್ದೆ, ಆದ್ರೆ ನಾನು ನಿಮ್ಮಂತ ಪತಿಯನ್ನ ಪಡೆದ್ರೂ ಸಹ ನಾನು ಒಂದು ಆಧ್ಯಾತ್ಮಿಕ ಮುಕ್ತಿ ಮಾರ್ಗಕ್ಕೆ ನಾನು ಯಾವ ರೀತಿ ಹೋಗ್ಬೇಕು ಅನ್ನೋದನ್ನ ನಾನು ತಿಳ್ಕೊಳ್ದೆ ಆದೆ. ಇವಾಗ ನೀವು ನನ್ ಬಿಟ್ಟು ಹೋಗ್ತಾ ಇದ್ದೀರಾ, ನನ್ಗೆ ಇವಾಗ ಒಂದು ಇದು ನನಗೆ ಮನಸ್ಸಿನಲ್ಲಿ ಇದಾಗ್ತಾ ಇದೆ, ಮುಕ್ತಿ ನನಗೆ ಯಾವ ರೀತಿ ಸಿಗುತ್ತೆ ಅನ್ನೋಂಥದ್ದನ್ನ ಅವರು ದೇವಹೂತಿ ಒಂದು ದುಃಖದಲ್ಲಿ ಪತಿ ಹತ್ರ ಹೇಳ್ಕೊಳ್ತಾರೆ. ತನ್ನ ಭೌತಿಕ ಬಂಧನ ಹಾಗೂ ಸಂಸಾರದ ಭಯವನ್ನು ನಿವಾರಿಸಲು ನನಗೆ ಅಭಯವನ್ನು ದಯಪಾಲಿಸಿ ಎಂದು ಪ್ರಾರ್ಥಿಸುತ್ತಾಳೆ. ಅಂದ್ರೆ ನನಗೆ ಈ ಒಂದು ಸಂಸಾರ ಭೌತಿಕ ಸಂಬಂಧದ ಏನಿದೆ, ಹೆಣ್ಮಕ್ಳಿಗೂ ಮದುವೆ ಆಗ್ಬಿಡುತ್ತೆ, ಆಕೆ ಒಬ್ಳೆ ಹೋಗ್ತಾಳೆ, ಗಂಡನು ಇವಾಗ ಆಶ್ರಮಕ್ಕೆ ಹೋಗಿ ಸನ್ಯಾಸಾಶ್ರಮ ತಗೊಳ್ತಾರೆ ಅನ್ನೋಂಥದ್ದನ್ನ ತಿಳಿದು ಅವಳು ಆತಂಕಗೊಳ್ತಾಳೆ. ಅವಾಗ ಗಂಡನ ಕೇಳ್ಕೊಳ್ತಾಳೆ, ಯಾವ ರೀತಿ ನನ್ನ ಮುಂದಿನ ಜೀವನ ಯಾವ ರೀತಿ ಇರಬೇಕು ಅಂತ. ಆಗ ಪುತ್ರನ ಕರುಣೆಯಿಂದಾಗಿ ಜನಿಸಿದ 9 ಹೆಣ್ಣು ಮಕ್ಕಳಿಗೆ ಯೋಗ್ಯರಾದ ಪತಿಯರನ್ನು ಮಹರ್ಷಿಗಳನ್ನು ಹುಡುಕಲು ಸಹಾಯ ಮಾಡಬೇಕೆಂದು ಹಾಗೂ ಪತಿಯು ಹೋದ ನಂತರ ತನಗೆ ಪರಮ ಆಧ್ಯಾತ್ಮಿಕ ಆಶ್ರಯ ಮತ್ತು ಮಾರ್ಗದರ್ಶನ ನೀಡಲು ಒಬ್ಬ ಮಗನನ್ನು ಕರುಣಿಸಬೇಕೆಂದು ಬೇಡಿಕೊಳ್ಳುತ್ತಾಳೆ. ಅಂದ್ರೆ ದೇವಹೂತಿ ಇವಾಗ ಹೆಣ್ಮಕ್ಳಿಗೆ ಮದ್ವೆ ಒಳ್ಳೆ ಕಡೆ ಮದ್ವೆನೂ ಆಗಿದೆ, ಇವಾಗ ನನಗೆ ಮಾರ್ಗದರ್ಶನ ನೀಡೋದಕ್ಕೆ, ಅಂದ್ರೆ ಆಧ್ಯಾತ್ಮಿಕ ಜೀವನದ ಮುಕ್ತಿಗೆ ಮಾರ್ಗದರ್ಶನ ನೀಡೋದಕ್ಕೆ ಒಬ್ಬ ಮಗ ಬೇಕಾಗಿದ್ದಾನೆ ಅಂತಂದ್ಬಿಟ್ಟು ದೇವಹೂತಿ ಕರ್ತವರಲ್ಲಿ ಕೇಳಿದಾಗ ದೇವಹೂತಿ ಆಳವಾದ ಪಶ್ಚಾತ್ತಾಪವನ್ನು ತೋರ್ಪಡಿಸಿ ಭಾಗವತದ ಶ್ಲೋಕದಲ್ಲಿ ಭಾಗವನ್ನು ರೋಮನ್ ಹಾಗೂ ನನಗೆ ಅತ್ಯಂತ ಪ್ರಮುಖವಾದ ಆಧ್ಯಾತ್ಮಿಕ ಪಾಠವನ್ನು ಕಲಿಸುತ್ತದೆ. ಭೌತಿಕ ಜಗತ್ತಿನಲ್ಲಷ್ಟೇ ಐಷಾರಾಮಿ ಜೀವನ ನಡೆಸಿದರೂ ದೇವಹೂತಿ ವಿಮಾನದಲ್ಲಿ ಇಡೀ ಬ್ರಹ್ಮಾಂಡವನ್ನೇ ಸುತ್ತಿದರೂ ಕೊನೆಗೆ ಭಗವಂತನ ಭಕ್ತಿ ಮತ್ತು ಆತ್ಮಜ್ಞಾನ ಸಿಗದಿದ್ದರೆ ಮನಸ್ಸಿಗೆ ನಿಜವಾದ ಶಾಂತಿ ಸಿಗುವುದಿಲ್ಲ. ಸಂಸಾರ ಬಂಧನದಿಂದ ಮುಕ್ತಿ ಪಡೆಯಲು ಸದ್ಗುರು ಅಥವಾ ಭಗವಂತನ ಆಶ್ರಯ ಅಗತ್ಯ ಎಂಬುದನ್ನು ದೇವಹೂತಿ ನಮಗೆ ತನ್ನ ಪ್ರಾರ್ಥನೆಯ ಮೂಲಕ ತೋರಿಸಿಕೊಡುತ್ತಿದ್ದಾಳೆ. ಅಂದ್ರೆ ಇಲ್ಲಿ ದೇವಹೂತಿ ಏನ್ ತಿಳಿಸಿದಾರೆ ಅಂದ್ರೆ, ಅಂತ ಒಂದು ವೈಭೋಗದಲ್ಲಿ ಇದ್ರೂನು ಸಹ ನಾನು ಭಗವಂತನನ್ನು ನೆನ್ಸ್ಕೊಳ್ಳಿಲ್ಲ ಅನ್ನೋಂಥ ಪಾಠನ ನಮ್ಗೆ ಇಲ್ಲಿ ಕಲಿಸ್ತಿದ್ದಾರೆ. ಅಂದ್ರೆ ಭೌತಿಕ ಜಗತ್ನಲ್ಲಿ ಎಷ್ಟೇ ಐಷಾರಾಮಿ ಜೀವನ ನಡೆಸಿದ್ರು ಸಹ
ಇವಾಗ ಉದಾಹರಣೆಗೆ ನಾವು ಇದು ತಗೋಬಹುದು, ಒಂದು ಲಾಟ್ರಿ ಟಿಕೆಟ್ ಸಿಗುತ್ತೆ ಅಂತಾನೆ ಇಟ್ಕೊಳ್ಳೋಣ. ಸಿಗುತ್ತೆ, ಒಂದು ಲಾಟ್ರಿ ಟಿಕೆಟ್ ಸಿಕ್ಕಿದಾಗ ಅದ್ರಲ್ಲಿ ತುಂಬಾ ದುಡ್ಡು ಬರುತ್ತೆ. ಅವಾಗ ಐಷಾರಾಮಿ ಜೀವನ, ಮನೆ ತಗೊಳ್ಬೋದು, ಕಾರ್ ತಗೊಂಡು ಎಲ್ಲಾ ಇದ್ ಮಾಡಿ ಫಾರಿನ್ ಟ್ರಿಪ್ ಎಲ್ಲ ಹೋಗ್ಬೋದು. ಎಲ್ಲಾ ಹೋದ್ರುನು ಅದು ಎಷ್ಟು ದಿನ, ಸ್ವಲ್ಪ ದಿನ ಮಾತ್ರ ಆ ಒಂದು ಸುಖಕ್ಕೆ ನಾವ್ ಇದ್ ಮಾಡ್ತೀವಿ, ಮತ್ತೆ ನಮ್ಗೆ ಆ ಒಂದು ಜೀವನ ಬೇಸರ ಆಗುತ್ತೆ. ಅದೇ ರೀತಿ ಇಲ್ಲಿ ದೇವಹೂತಿನೂ ಅಷ್ಟೇನೆ, ಆ ಒಂದು ಈ ವೈಭೋಗವನ್ನೆಲ್ಲ ಪಡೆದ ಮೇಲೂನು ಅವಳು ಕೊನೆಗೆ ನನಗೆ ಮುಕ್ತಿ ಪಡೆಯೋದಕ್ಕೆ, ಮುಕ್ತಿಗೆ ದಾರಿ ಯಾವುದು ಅನ್ನೋದನ್ನ ಇಲ್ಲಿ ಅವಳು ಪರಿತಪಿಸ್ತಾ ಇದ್ದಾಳೆ. ಈ ಮೂಲಕ ನಮ್ಗೆ ಇದು ಪ್ರಾರ್ಥನೆ ನಮಗೂ ಸಲ್ಲುತ್ತೆ ಅನ್ನೋಂಥದ್ದನ್ನ ಇಲ್ಲಿ ಪ್ರಭುಪಾದರು ನಮಗ್ ತಿಳಿಸ್ತಾ ಇದ್ದಾರೆ. ಶ್ರದ್ಧಾಪೂರ್ವಕ ಸೇವೆ, ಭೌತಿಕ ಕಷ್ಟಗಳನ್ನು ಸಿಲುಕಿದ ಪತಿಯ ನಿರಂತರ ಸೇವೆ ಮಾಡುವುದು ಫಲ. ಭಕ್ತಿ ಸೇವೆ ಆಗದ ಶಕ್ತಿಯಿಂದ ಲಭಿಸಿದ ಉನ್ನತ ಆಧ್ಯಾತ್ಮಿಕ ಅರ್ಹತೆ. ಕ್ರಿಯೆ ಅಂತಂದ್ರೆ ಇಲ್ಲಿ ನಾವು ನೋಡ್ಬೋದು 3 ರೀತಿಯ ಒಂದು ತೋರಿಸ್ತಿದ್ದಾರೆ ಚಿತ್ರಗಳು, ಅದರಲ್ಲಿ ನಾವು ಇದು ನೋಡ್ಕೋಬಹುದು. ಯೋಗ ಮಾಯೆಯಲ್ಲಿ ಬಲದಿಂದ ಸೃಷ್ಟಿಯಾದ ದಿವ್ಯ ವಿಮಾನದಲ್ಲಿ ಬ್ರಹ್ಮಾಂಡ ಪ್ರವಾಸ ಮತ್ತು ಸುಖವನ್ನು ಅನುಭವಿಸಿದಳು. ಅತ್ಯುನ್ನತ ಭೌತಿಕ ಸುಖ ಸಿಕ್ಕರೂ ಹೃದಯಕ್ಕೆ ಶಾಶ್ವತ ಶಾಂತಿ ಸಿಗಲಿಲ್ಲ. ಕೊನೆಗೆ ಮೃತ್ಯು ಚಕ್ರದ ಅರಿವು ಉಂಟಾಗಿ ಭಗವಂತ ಮತ್ತು ಗುರುವಿಗೆ ಶರಣಾದಳು. ಶ್ರದ್ಧಾಪೂರ್ವಕ ಸೇವೆ, ಇಲ್ಲಿ ನಾವು ನೋಡ್ಬೋದು ಶ್ರದ್ಧಾಪೂರ್ವಕ ಸೇವೆ ಅಂತಂದ್ರೆ ರಾಜಕುಮಾರಿ ಆಗಿದ್ದು ದೇವಹೂತಿ ಕಾಡಿಗೆ ಬಂದು ತನ್ನ ಶರೀರದ ಸುಖ, ಆನಂದ, ಚಂದ ಎಲ್ಲವನ್ನು ಮರೆತು ಬಟ್ಟೆಗಳನ್ನು ಕೊಳೆಯಾದರೂ ಲೆಕ್ಕಿಸದೆ ವರ್ಷಗಟ್ಟಲೆ ಪತಿ ಕರ್ದಮ ಮುನಿಯ ಸೇವೆ ಮಾಡುತ್ತಾಳೆ. ಅವಳ ಕಠಿಣ ಪರಿಶ್ರಮವೇ ಅವಳಿಗೆ ಆಧ್ಯಾತ್ಮಿಕ ಅರ್ಹತೆಯನ್ನು ತಂದುಕೊಡುತ್ತದೆ. ಉದಾಹರಣೆ, ಒಬ್ಬ ವಿದ್ಯಾರ್ಥಿ ದೊಡ್ಡ ಸಾಧನೆ ಮಾಡಬೇಕೆಂದರೆ ಆರಂಭದಲ್ಲಿ ಮೊಬೈಲ್, ಆಟೋ, ನಿದ್ದೆ ಮತ್ತು ಎಲ್ಲಾ ಇತರ ಸುಖಗಳನ್ನು ತ್ಯಜಿಸಬೇಕು. ದಿನಕ್ಕೆ 15 ರಿಂದ 18 ಗಂಟೆಗಳ ಕಾಲ ಕಠಿಣವಾಗಿ ಓದಬೇಕಾಗುತ್ತದೆ. ತನ್ನ ಶರೀರವನ್ನು ಆಲಸ್ಯದಿಂದ ಜಯಿಸಿ ಶ್ರದ್ಧೆಯಿಂದ ಶ್ರಮ ಪಟ್ಟಾಗ ಮಾತ್ರ ಮುಂದೆ ದೊಡ್ಡ ಹುದ್ದೆ ಅಥವಾ ಯಶಸ್ಸು ಪಡೆಯುವ ಅರ್ಹತೆಯನ್ನು ಗಳಿಸ್ಕೊಳ್ತಾರೆ. ಅಂತಂದ್ರೆ ಯಾವುದೇ ಒಂದು ಶ್ರಮ ಇಲ್ಲದೆ ಯಾವ್ದನ್ನು ಸಾಧನೆ ಮಾಡೋದಕ್ಕಾಗೋದಿಲ್ಲ, ಅಂದ್ರೆ ಶ್ರದ್ಧೆ ಇರ್ಬೇಕು ಅನ್ನೋಂಥದ್ದನ್ನ ಇಲ್ಲಿ ತಿಳಿಸ್ತಿದ್ದಾರೆ. ಅದೇ ರೀತಿ ಭೌತಿಕ ಐಶ್ವರ್ಯ ಅಂದ್ರೆ ದೇವಹೂತಿ ಸೇವೆಯಿಂದ ಪ್ರಸನ್ನರಾದ ಕರ್ದಮುನಿಗಳು ತನ್ನ ಯೋಗ ಶಕ್ತಿಯಿಂದ ಅದ್ಭುತವಾದ ವಿಮಾನವನ್ನು ಸೃಷ್ಟಿಸುತ್ತಾರೆ. ಇಬ್ಬರು ಸೇರಿ ಇಡೀ ಬ್ರಹ್ಮಾಂಡದ ಸುಖವನ್ನು ಅನುಭವಿಸುತ್ತಾರೆ. ಆದರೆ ಎಷ್ಟೆಲ್ಲ ಭೌತಿಕ ವೈಭವ ಮತ್ತು ಅತ್ಯುನ್ನತ ಸುಖ ಸಿಕ್ಕರೂ ದೇವಹೂತಿ ಹೃದಯಕ್ಕೆ ಶಾಂತಿ ಸಿಗುವುದಿಲ್ಲ. ಅಂದ್ರೆ ಅವಳಿಗೆ ಯಾವುದೇ ರೀತಿ ಇಷ್ಟೆಲ್ಲಾ ಸಿಕ್ಕಿದ್ರು ಅವಳಿಗೆ ಈ ಐಶ್ವರ್ಯ, ಭೌತಿಕವಾದ ಐಶ್ವರ್ಯದಿಂದ ಅವಳಿಗೆ ಯಾವುದೇ ರೀತಿ ಶಾಂತಿ ಸಿಗೋದಿಲ್ಲ ಅನ್ನೋಂಥದ್ದನ್ನ ನಾವಿಲ್ಲಿ ತಿಳ್ಕೋಬಹುದು. ಅದೇ ರೀತಿ 3ನೇ ಚಿತ್ರದಲ್ಲಿ ಪ್ರಪಂಚದ ಎಲ್ಲಾ ಸುಖಗಳನ್ನು ನೋಡಿ ತೃಪ್ತಿ ಸಿಗದಾಗ ದೇವಹೂತಿ ಈ ಜನ್ಮ ಮೃತ್ಯುವಿನ ಚಕ್ರದ ಸತ್ಯ ಅರಿವಿಗೆ ಭೌತಿಕ ಸುಖ ಕೇವಲ ತಾತ್ಕಾಲಿಕ ಎಂದು ತಿಳಿದು ಅವಳು ಪತಿಯನ್ನೇ ಗುರುವಾಗಿ ಸ್ವೀಕರಿಸಿ ಸಂಸಾರದ ಭಯದಿಂದ ಮುಕ್ತಿ ನೀಡುವ ಅಭಯಕ್ಕಾಗಿ ಭಗವಂತನಲ್ಲಿ ಶರಣಾಗುತ್ತಾಳೆ. ಅಂತಂದ್ರೆ ಇಲ್ಲಿ ಅವಳು ಎಷ್ಟು ಇದು ಪಶ್ಚಾತ್ತಾಪ ಪಡ್ತಾಳೆ ಅಂತಂದ್ರೆ, ನಾನು ಭೌತಿಕ ತಾತ್ಕಾಲಿಕ ಸುಖಕ್ಕೋಸ್ಕರ ನಾನು ಇಷ್ಟೆಲ್ಲ ಇದ್ ಮಾಡದ್ನಲ್ಲ ಅನ್ನಂಥದ್ದು ಒಂದು ಪಶ್ಚಾತ್ತಾಪ ಅವಳಿಗೆ ಮೂಡುತ್ತೆ. ನಾವು ಉದಾಹರಣೆಗೆ ಗೌತಮ ಬುದ್ಧನ ತಗೋಬಹುದು. ಗೌತಮ ಬುದ್ಧನ ಅವರು ಸಿದ್ಧಾರ್ಥನಾಗಿದ್ದಾಗ ಅರಮನೆಯಲ್ಲಿ ಸಕಲ ಐಶ್ವರ್ಯ ಮತ್ತೆ ಸುಂದರವಾದ ಪತ್ನಿ, ಮಗು ಎಲ್ಲವೂ ಇರುತ್ತೆ. ಆದರೆ ಜನನ ಮರಣಗಳು, ಮುಪ್ಪು, ರೋಗ, ಮರಣಗಳಿಂದ ಕಣ್ಣಾರೆ ಕಂಡಾಗ ಅವರಿಗೆ ಈ ಪ್ರಪಂಚದ ಸುಖವೆಲ್ಲ ಕ್ಷಣಿಕ ಎಂದು ಜಾಗೃತವಾಯಿತು. ಆತ ಆಗ ಸಕಲ ವೈಭವವನ್ನು ತೊರೆದು ಸತ್ಯದ ಹುಡುಕಾಟಕ್ಕೆ ಹೊರಟ ಬುದ್ಧನಾದ. ಅದನ್ನೇ ಆಧ್ಯಾತ್ಮಿಕ ಜಾಗೃತಿ ಎಂದು ಹೇಳುತ್ತಾರೆ. ಅಂತ್ಯದಲ್ಲಿ ಅಂದ್ರೆ ನಾವು ನೆಕ್ಸ್ಟ್ ತಗೊಳ್ತೀವಿ. ದೇವಹೂತಿ ಪತಿಯು ಅಗಲುತ್ತಿರುವ ಕಷ್ಟವನ್ನು, ದುಃಖ ಮತ್ತು ಶೋಕವನ್ನು ಯಾವುದೇ ಸಾಮಾನ್ಯ ಲೌಕಿಕ ಸ್ವಾರ್ಥ ದುಃಖವಲ್ಲ,
ಅದು ಅತ್ಯಂತ ಐಶ್ವರ್ಯದ ನಡುವೆಯೂ ಅವಳು ಹುಟ್ಟಿದ ಆಧ್ಯಾತ್ಮಿಕ ಜಾಗೃತಿಯಾಗಿದೆ. ಪ್ರಪಂಚದ ಸಕಲ ಸುಖಗಳಿದ್ದರೂ ಭಗವಂತನ ಸಾಕ್ಷಾತ್ಕಾರವಿಲ್ಲದೆ ಜೀವನ ಅಪೂರ್ಣ ಎಂದು ಸತ್ಯದ ಅರಿವು ಬಂದ ಪವಿತ್ರ ಕಣ್ಣೀರು ಅದು. ಅಂದ್ರೆ ಅವಳಿಗೆ ಕಣ್ಣೀರ್ ಏನಕ್ ಬರುತ್ತೆ, ಆ ಒಂದು ದುಃಖ ಏನಕ್ಕೆ ಆಗುತ್ತೆ ಅಂತಂದ್ರೆ, ನಾನು ಇಷ್ಟೆಲ್ಲಾ ಮಾಡಿದ್ರು ಸಾಕ್ಷಾತ್ ಭಗವಂತನ ಸಾಕ್ಷಾತ್ಕಾರ ಮಾಡ್ಕೊಳ್ಳಿಲ್ವಲ್ಲ ಅನ್ನಂಥದ್ದು ಅವಳಿಗೆ ಬಾಧೆಯಾಗಿರ್ತದೆ. ಭೌತಿಕ ಸಾಧನೆಗಳು ಮತ್ತು ಸಂಪತ್ತು ಎಷ್ಟೇ ಉನ್ನತ ಮಟ್ಟದಲ್ಲಿದ್ದರೂ ಅದು ಕರ್ದಮುನಿ ಸೃಷ್ಟಿಸಿದ ದಿವ್ಯ ವಿಮಾನವೇ ಆಗಿದ್ದರು ಅವು ಎಂದಿಗೂ ಮನುಷ್ಯನಿಗೆ ನೈಜ ಆ ನಿರ್ ನಿರ್ಬದ್ಧತೆಯನ್ನು ನೀಡಲಾರದು. ಸಾವು, ರೋಗ, ಮುಪ್ಪು ಮತ್ತು ಜನನ ಭೌತಿಕ ಅಭಯವನ್ನು ಕೇವಲ ಲೌಕಿಕ ವಸ್ತುಗಳಿಂದ ಗೆಲ್ಲಲು ಸಾಧ್ಯವಿಲ್ಲ ಎಂದು ಎಂಬ ನೀತಿ ಇಲ್ಲಿ ನೆನಪಿಸುತ್ತದೆ. ಅಂದ್ರೆ ಈ ಒಂದು ನಿಜ ಶೋಕ ಏನಿದೆ ಅನ್ನಂಥದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಏನು ಅಂತಂದ್ರೆ ಈ ಹುಟ್ಟು, ಸಾವು, ಮುಪ್ಪು, ಜನನ, ಮರಣ ಇವೆಲ್ಲಾನು ಈ ಲೌಕಿಕ ಸುಖ ವಸ್ತುಗಳಿಂದ ನಾವು ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅನ್ನಂಥದ್ದನ್ನ, ಅಂದ್ರೆ ಭಕ್ತಿಯಿಂದ, ಕೃಷ್ಣ ಪ್ರಜ್ಞೆಯಿಂದ ಮಾತ್ರ ನಾವು ಗೆಲ್ಬಹುದು ಅನ್ನಂಥದನ್ನ ಇಲ್ಲಿ ತಿಳಿಸಿದ್ದಾರೆ. ದೇವಹೂತಿಯ ಈ ಆಳವಾದ ಪಶ್ಚಾತ್ತಾಪ ತಮ್ಮ ಭಗವಂತ ಆಶ್ರಯಕ್ಕೆ ಅವಳು ಇಟ್ಟ ಪ್ರಾಮಾಣಿಕತೆ ಬೇಡಿಕೆ ಸಾಕ್ಷಾತ್ ಪರಮಾತ್ಮನ ಅವಳು ಮಗನಾಗಿ ಬರಲು ಕಾರಣವಾಯಿತು. ಅವಳ ಕಣ್ಣೀರು ಮತ್ತು ಪ್ರಾರ್ಥನೆಗಳಿಂದ ಒಲಿದ ಭಗವಂತ ವಿಷ್ಣು ಕಪಿಲ ದೇವನಾಗಿ ಅವಳ ಗರ್ಭದಲ್ಲಿ ಅವತಾರ ತಾಳುತ್ತಾನೆ. ಇಡೀ ಕಥೆಯ ಗೃಹಸ್ಥರಿಗೆ ಇರುವ ಪರಮ ಸಂದೇಶ ಇಲ್ಲಿದೆ. ಗೃಹಸ್ಥರ ಜೀವನವು ಕೇವಲ ಭೋಗಕ್ಕಲ್ಲ, ಅದು ಭಗವಂತನ ಸೇವೆಗೆ ಮುಡಿಪಾಗಿರಬೇಕು. ಲೌಕಿಕ ಆಕರ್ಷಣೆಗಳನ್ನು ಮೀರಿ ಆತ್ಮ ಸಾಕ್ಷಾತ್ಕಾರದತ್ತ ಸಾಗುವುದೇ ಮನುಷ್ಯನ ಪರಮ ಗುರಿಯಾಗಿರಬೇಕು. ಇಲ್ಲಿ ನಾವು ತಿಳಿಸ್ತಾ ಇದ್ದಾರೆ. ಏನು ಅಂದ್ರೆ ಮನುಷ್ಯನ ಪರಮ ಗುರಿ ಏನೇ ಆಗಿರ್ಬೇಕು ಅಂದ್ರೆ ಭಗವಂತನ ಸೇರೋದು. ಮತ್ತೆ ಗೃಹಸ್ಥ ಜೀವನ ಯಾವ ರೀತಿ ಇರಬೇಕು ಅಂದ್ರೆ ಭಗವಂತನ ಸೇವೆಗಾಗಿ ಮುಡುಪಾಗಿಡ್ಬೇಕು. ನಾವು ಏನೇ ಒಂದು ದೈಹಿಕವಾಗಿ ಸಂಪರ್ಕ ಮಕ್ಕಳನ್ನು ಪಡೆದ್ರೂ ಸಹ ಆ ಮಕ್ಕಳನ್ನ ಭಗವಂತನ ಒಂದು ಸೇವೆಗಾಗಿ ನಾವು ಮುಡುಪಾಗಿಡ್ಬೇಕು. ಅದೇ ನಮ್ಮ ಮನುಷ್ಯ ಜೀವನದ ಗುರಿ ಅನ್ನೋದನ್ನ ಈ ಒಂದು ಕೊನೆಯ ಒಂದು ಇದರಲ್ಲಿ ತಿಳಿಸ್ತಿದ್ದಾರೆ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಡಿ. ಹರೇ ಕೃಷ್ಣ ಪ್ರಭು. ಇದು ಶೇರ್ ಮಾಡ್ತೀನಿ, ಮತ್ತೆ ಟ್ರಿಪ್ ಶೇರ್ ಮಾಡ್ತೀನಿ. ಹೌದು. ನಾನು ಸ್ಟಾರ್ಟ್ ಮಾಡಲ ಪ್ರಭು? ಸ್ಟಾರ್ಟ್ ಮಾಡಿ ಮಾತಾಡಿ. ಹರೇ ಕೃಷ್ಣ. ಸರಿ. ಹರೇ ಕೃಷ್ಣ. ಮಧುಸೂದನ್ ಸರ್ಕಲ್ ಇಂದ ನಾವು ಒನ್ ಡೇ ಟ್ರಿಪ್ ನ ಆಯೋಜಿಸಿಕೊಂಡಿದ್ದೇವೆ. ಪ್ರಭುಪಾದರ ಆಶೀರ್ವಾದ ಮತ್ತು ನಮ್ಮ ಶಿಕ್ಷಾ ಗುರುಗಳ ಒಂದು ಪ್ರೇರಣೆ ಮೇಲೆ ನಾವು ಈ ಒಂದು ಕ್ಷೇತ್ರವನ್ನ ಆಯ್ಕೆ ಮಾಡ್ಕೊಂಡಿದ್ದೇವೆ. ಗುಮ್ಲಾಪುರ ಅಂತಂದ್ಬಿಟ್ಟು ಆ ಕ್ಷೇತ್ರದ ಹೆಸರು. ಗುಮ್ಲಾಪುರ ಶ್ರೀ ಲಕ್ಷ್ಮೀ ನರಸಿಂಹ ಅಂದ್ರೆ ಸುದರ್ಶ ಲಕ್ಷ್ಮೀ ನರಸಿಂಹ ಅಂತಾನೂ ಸಹ ಕರೀತಾರೆ. ಈ ದೇವಸ್ಥಾನ ಕರ್ನಾಟಕ ಮತ್ತು ತಮಿಳುನಾಡಿನ ಗಡಿಯ ಸಮೀಪದಲ್ಲಿ ಅತ್ಯಂತ ಪ್ರಸಿದ್ಧ ಹಾಗೂ ಪುರಾತನ ಧಾರ್ಮಿಕ ಕ್ಷೇತ್ರವಾಗಿದೆ. ಭೌಗೋಳಿಕ ಮತ್ತು ತಮಿಳುನಾಡಿನ ಕೃಷ್ಣಗಿರಿ ಜಿಲ್ಲೆ ತಳಿ ತಾಲೂಕಿಗೆ ಸೇರಿದರೂ ಬೆಂಗಳೂರು ಮತ್ತು ಹೊಸೂರಿಗೆ ಅತ್ಯಂತ ಹತ್ತಿರದಲ್ಲಿರುವುದರಿಂದ ಎರಡು ರಾಜ್ಯಕ್ಕೂ ಸಾವಿರಾರು ಭಕ್ತರು ಈ ಕ್ಷೇತ್ರಕ್ಕೆ ಭೇಟಿ ನೀಡುತ್ತಾರೆ. ಈ ಕ್ಷೇತ್ರದ ನಂಟು ತ್ರೇತಾಯುಗದಿಂದಲೂ ಸಹ ಇದೆ ಅಂತ ಅಂದ್ಬಿಟ್ಟು ಇಲ್ಲಿ ನಮ್ಗೆ ತಿಳಿಸ್ತಾ ಇದ್ದಾರೆ. ಸ್ಥಳ ಪುರಾಣದ ಪ್ರಕಾರ ಈ ಕ್ಷೇತ್ರ ತ್ರೇತಾಯುಗದಲ್ಲಿ ಕೈಲಾಸಪುರಿ ಎಂದು ಕರೆಯಲಾಗುತ್ತಿತ್ತು. ಮಹಾಭಾರತದ ವೀರ ಅರ್ಜುನ ಇಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ವಿಗ್ರಹವನ್ನು ಪ್ರತಿಷ್ಠಾಪಿಸಿದನು ಎಂಬ ನಂಬಿಕೆ ಭಕ್ತರಲ್ಲಿದೆ. ಭಕ್ತರ ಮತ್ತೆ ಇದು ವಿಜಯನಗರ ಸಾಮ್ರಾಜ್ಯದ
ಅರಸರಾದ ಕೃಷ್ಣದೇವರಾಯರು ಇದನ್ನ ಜೀರ್ಣೋದ್ಧಾರ ಮಾಡ್ತಾರೆ ಅಂತಾನು ನಾವು ಇಲ್ಲಿ ತಿಳ್ಕೊಬಹುದು. ಇಲ್ಲಿ ಗ್ರಾಮಸ್ಥರು ನಮಗೆ ಈ ಒಂದು ಇತಿಹಾಸದ ಹಿನ್ನೆಲೆಯನ್ನ ಕೇಳಿದಾಗ ಅವರು ಇದನ್ನ ತಿಳಿಸ್ತಾರೆ. ಯಾವ ರೀತಿಯ ಒಂದು ಅರ್ಜುನ ಪ್ರತಿಷ್ಠಾಪನೆ ಮಾಡಿ ದ್ವಾಪರ ಯುಗದಲ್ಲಿ ಪಾಂಡವರು ವನವಾಸದಲ್ಲಿದ್ದಾಗ ಅರ್ಜುನನು ಇಲ್ಲಿ ನರಸಿಂಹಸ್ವಾಮಿ ವಿಗ್ರಹವನ್ನು ಪ್ರತಿಷ್ಠಾಪಿಸಿದನು ಎಂದು ಪ್ರತೀತಿ ಇದೆ. ಕೈಲಾಸಪುರಿ ತ್ರೇತಾಯುಗದಲ್ಲಿ ಈ ಪುಣ್ಯ ಕ್ಷೇತ್ರವನ್ನು ಕೈಲಾಸಪುರಿ ಎಂದು ಕರೆಯಲಾಗುತ್ತಿತ್ತು. ಇದು ಇತಿಹಾಸ ಹೇಳುತ್ತದೆ. ಒಂದೇ ದಿನದಲ್ಲಿ ಈ ಒಂದು ದೇವಸ್ಥಾನ ನಿರ್ಮಾಣ ಆಗಿದೆ ಅಂತನೂ ಸಹ ಈ ಒಂದು ದೇವಸ್ಥಾನ ನಿರ್ಮಾಣ ಆಗಿದೆ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ವಿಜಯನಗರ ಶೈಲಿಯ ಪ್ರಸ್ತುತ ಇರುವ ದೇವಾಲಯ ವಿಗ್ರಹ ನಿರ್ಮಾಣ ವಿಜಯನಗರ ಸಾಮ್ರಾಜ್ಯದ ಶ್ರೀಕೃಷ್ಣ ದೇವರಾಯನ ಆಳ್ವಿಕೆಯ ಕಾಲದಲ್ಲಿ ನಡೆದಿದೆ ಎಂದು ಹೇಳಲಾಗುತ್ತದೆ. ಜನಪದ ಹಾಗೂ ಸ್ಥಳೀಯರ ನಂಬಿಕೆಗಳ ಪ್ರಕಾರ ಈ ಸುಂದರ ದೇವಾಲಯದ ಬಹುಪಾಲು ರಚನೆಯನ್ನು ಕೇವಲ ಒಂದೇ ದಿನದಲ್ಲಿ ಕಟ್ಟಿ ಮುಗಿಸಲಾಯಿತು ಎಂದು ರೋಚಕ ಕಥೆಯು ಸಹ ಹೇಳುತ್ತಾರೆ. ವಿಶಿಷ್ಟ ಕಂಬಗಳು ಮತ್ತು ವಾಸ್ತುಶಿಲ್ಪ. ದೇವಾಲಯದ ಗರ್ಭಗುಡಿ ಮುಂಭಾಗದಲ್ಲಿ 4 ಕಂಬಗಳು ಅತ್ಯಂತ ವಿಶೇಷವಾದವು. ಇವು ಹಿಂದೂ ಧರ್ಮದ 4 ವೇದಗಳನ್ನು ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದದ ಸಂಕೇತವಾಗಿದೆ. ಈ ಕಂಬದ ಮೇಲೆ ಅತ್ಯಂತ ನವಿರಾದ ಮತ್ತು ಸುಂದರವಾದ ಶಿಲ್ಪಕಲೆಗಳು ಕೆತ್ತಲಾಗಿದೆ. 101 ವಿಶಿಷ್ಟತೆ. ನೆಕ್ಸ್ಟ್ ತಗೊಳ್ಳಿ. ಈ ಒಂದು ಗ್ರಾಮದಲ್ಲಿ ದೇವಾಲಯದ ಸುತ್ತಮುತ್ತಲು ಪರಿಸರಕ್ಕೆ ಒಂದು ಅಪರೂಪವಾದ ಹಿನ್ನೆಲೆ ಇದೆ. ಈ ದೇವಾಲಯ ಹಿಂದಿನ ಕಾಲದಲ್ಲಿ ಈ ಕ್ಷೇತ್ರಕ್ಕೆ 101 ದೇವಾಲಯಗಳು, 101 ಪವಿತ್ರ ಬಾವಿಗಳು, 101 ಕೆರೆಗಳು, 101 ಗುಹೆಗಳು, 101 ವೃಕ್ಷಗಳು ಅಂದ್ರೆ ಕಲ್ಪವೃಕ್ಷಗಳು, 101 ರುದ್ರಾಕ್ಷಿ ವೃಕ್ಷಗಳು, ಬಿಲ್ವ ವೃಕ್ಷಗಳು ಇದ್ದುವು ಅಂತಂದ್ಬಿಟ್ಟು ಇಲ್ಲಿನ ಜನರು ಹೇಳ್ತಾರೆ. ಇದು ಈ ಜಾಗದಲ್ಲಿರುವ ದೈವಿಕ ಶಕ್ತಿಯ ಸಾಕ್ಷಿಯಾಗಿದೆ ಅಂತಲೂ ಸಹ ತಿಳಿಸ್ತಾರೆ. ಅಂದ್ರೆ ಇವಾಗ ಅದು ಅಷ್ಟು 101 ಇಲ್ಲ, ಎಲ್ಲ ಶಿಥಿಲವಾಗಿದೆ. ಕೆಲವೊಂದು ಈಗಲೂ ಇದೆ ಅನ್ನೋದಕ್ಕೆ ಪುರಾವೆಗಳು ಸಹ ಇದೆ. ನೆಕ್ಸ್ಟ್ ಇಲ್ಲಿ 48 ದಿನದ ಒಂದು ಸಂಕಲ್ಪದ ಮಹಿಮೆ. ದೇವಸ್ಥಾನದಲ್ಲಿ ನಮಗೆ ಪುರೋಹಿತರು ಏನ್ ತಿಳಿಸ್ತಾರೆ, ಈ ದೇವಸ್ಥಾನಕ್ಕೆ ಬಂದ ಭಕ್ತರು ತಮಗಿರುವ ಕಷ್ಟಗಳನ್ನು ನಿವಾರಿಸಲು ಅಥವಾ ಮದುವೆ, ಸಂತಾನ, ವಿದ್ಯಾಭ್ಯಾಸ ಮುಂತಾದ ಧರ್ಮಬದ್ಧವಾದ ಇಷ್ಟಾರ್ಥಗಳಿಗಾಗಿ ಸ್ವಾಮಿಯ ಮುಂದೆ ಸಂಕಲ್ಪ ಹರಿಕೆ ಮಾಡಿಕೊಂಡ್ರೆ 45ರಿಂದ 48 ದಿನಗಳ ಒಳಗೆ ನೆರವೇರುತ್ತದೆ ಎಂಬುದು ಇಲ್ಲಿನ ಗ್ರಾಮಸ್ಥರು ಮತ್ತು ಅರ್ಚಕರ ಒಂದು ನಂಬಿಕೆ. ದೇವಸ್ಥಾನದಲ್ಲಿ ವಿಶೇಷತೆ ಏನಿದೆ ಅಂತಂದ್ರೆ, ದೇವಾಲಯದಲ್ಲಿ ಎಲ್ಲಾ ವಿಶೇಷವಾಗಿ ಫಾಲ್ಗುಣ ಶುದ್ಧ ಪೌರ್ಣಮಿಯಂದು ರಥೋತ್ಸವ ನಡೆಯುತ್ತದೆ. 5 ದಿನಗಳ ಕಾಲ ಆಗಮೋತ್ತರವಾಗಿ ಪಂಚರಾತ್ರ ಆಗಮದ ಅನುಸಾರವಾಗಿ 5 ದಿನಗಳು ಬ್ರಹ್ಮರಥೋತ್ಸವವನ್ನು ನಡೆಸುತ್ತಾರೆ. ಹಾಗೆ ಇನ್ನೊಂದು ಏನು ವಿಶೇಷತೆ ಅಂತಂದ್ರೆ, ಪುರೋಹಿತರು ನಮ್ಗೆ ಅಲ್ಲಿ ಹೋದಾಗ ತಿಳಿಸಿದ್ರು. ಈ ಒಂದು ಬ್ರಹ್ಮರಥೋತ್ಸವಕ್ಕೆ ಸಮಯದಲ್ಲಿ ರಥ ಎಳೆಯೋದಕ್ಕೆ ಮೊದಲು ಗರುಡ 3 ಸುತ್ತು ಪ್ರದಕ್ಷಿಣೆ ಹಾಕುತ್ತಂತೆ. ಆ ಒಂದು ರಥದ ಮೇಲುಗಡೆ 3 ಪ್ರದಕ್ಷಿಣೆ ಹಾಕದ್ಮೇಲೆನೆ ರಥನ ತೆಗೆಯೋದು ಅಂತಂದ್ಬಿಟ್ಟು ಅದು ಅವಾಗಿಂದ ಬಂದಿರತಕ್ಕಂಥದ್ದು. ಅದು ನಿಜಾನು ಈಗ್ಲೂ ನಡೆಯುತ್ತೆ ಅಂತಂದ್ಬಿಟ್ಟು ಅಲ್ಲಿರ್ತಕ್ಕಂಥ ಪುರೋಹಿತರು ಹೇಳಿದ್ರು. ನಮಗೆ ಒಂದು ಕುತೂಹಲನೂ ಉಂಟಾಯ್ತು. ಅದೇ ರೀತಿ ಪ್ರತಿ ಮಂಗಳವಾರ ಹಾಗೂ ಶನಿವಾರ ಸ್ವಾಮಿಗೆ ವಿಶೇಷವಾಗಿ ಅಭಿಷೇಕ ಹಾಗೂ ಅಲಂಕಾರ ಇರುತ್ತೆ. ಸ್ವಾತಿ ನಕ್ಷತ್ರದಲ್ಲಿ ಸ್ವಾಮಿಗೆ ಅಲಂಕಾರ ಸೇವೆ ಇರುತ್ತದೆ. ಆಗಾಗ ಅಲ್ಲಿ ಸುದರ್ಶನ ಹೋಮ, ಇತರೆ ದೈವಿ ಕಾರ್ಯಗಳು ನಡೆಯುತ್ತವೆ. ಈ ದೇವಾಲಯದಲ್ಲಿ ವಿಶೇಷ ಪೂಜೆಗಳು ಬ್ರಹ್ಮರಥೋತ್ಸವ, ವೈಕುಂಠ ಏಕಾದಶಿ, ನರಸಿಂಹ ಜಯಂತಿ, ಸ್ವಾತಿ ನಕ್ಷತ್ರ, ಶನಿವಾರದ ಅಭಿಷೇಕಗಳು, ಶ್ರಾವಣ ಶನಿವಾರದಲ್ಲಿ ವಿಶೇಷವಾದ ಪೂಜೆಗಳು ನಡೆಯುತ್ತವೆ ಅಂತಂದ್ಬಿಟ್ಟು ಇಲ್ಲಿ ಅಲ್ಲಿನ ಒಂದು ಪುರೋಹಿತರು ನಮ್ಗೆ ಜನರು ಮತ್ತೆ ಪುರೋಹಿತರು ನಮ್ಗೆ ಅದನ್ನ ತಿಳಿಸ್ತಾರೆ. ಅದೇ ರೀತಿ ಇಲ್ಲಿ ಇನ್ನೊಂದು ವಿಷಯನೂ ಇದೆ. ದೇವಸ್ಥಾನ ಹಿಂಭಾಗದಲ್ಲಿ ಒಂದು ನಾಗಪ್ಪನ ಹುತ್ತ ಇದೆ.
ಆ ನಾಗಪ್ಪನ ಹುತ್ತ ಇದೆ. ಆಗಾಗ ಅದು ಭಕ್ತರಿಗೆ ಕಾಣಿಸ್ಕೊಳ್ಳುತ್ತೆ, ಮತ್ತೆ ಗರ್ಭಗುಡಿಗೂ ಹೋಗಿ ಬರುತ್ತೆ. ಅದನ್ನ ಭಕ್ತಾದಿಗಳು ನೋಡಿದ್ದಾರೆ ಅಂತಂದ್ಬಿಟ್ಟು ಅಲ್ಲಿನ ಪುರೋಹಿತರು ಮತ್ತೆ ಆ ಭಕ್ತರು ಸಹ ನಮ್ಗೆ ಅದನ್ನ ತಿಳಿಸಿದ್ರು. ಅದು ಒಂದು ರೋಮಾಂಚಕರವಾದ ಒಂದು ವಿಷಯ ಅಂತಂದ್ಬಿಟ್ಟು ನಮ್ಗೆ ಅನ್ನಿಸ್ತು. ಮತ್ತೊಂದು ವಿಶೇಷ ಏನು ಅಂದ್ರೆ ಅಲ್ಲಿ ಒಂದು ಮಾಗಿ ಮಾಸದ ಪೂಜೆ ಅದು ಸಹ ಮಾಘ ಮಾಸದಲ್ಲಿ ಮಾಡ್ತಾರೆ. ಆದ್ರೆ ದೇವಸ್ಥಾನದಲ್ಲಿ ಟೈಮಿಂಗ್ಸ್ ಅಂತಂದ್ರೆ ಪ್ರತಿ ದಿವ್ಸನೂ ಅದು ಟೈಮಿಂಗ್ಸ್ ಇರುತ್ತೆ. ಏನು ಅಂತಂದ್ರೆ ಸೋಮವಾರ ನಿಮಿಷ ಸೋಮವಾರ ಬೆಳಗ್ಗೆ 9ರಿಂದ ಮಧ್ಯಾಹ್ನ 1 ಗಂಟೆವರೆಗೆ, ಮಂಗಳವಾರ ಬೆಳಗ್ಗೆ 9ರಿಂದ ಮಧ್ಯಾಹ್ನ 12 ಮತ್ತೆ ಸಂಜೆ 4:30ರಿಂದ 6 ಗಂಟೆವರೆಗೂ ಇರುತ್ತೆ. ಅದೇ ರೀತಿ ಬುಧವಾರ ಗುರುವಾರ ಸೇಮ್ ಒಂದೇ, ಇದು 9ರಿಂದ 12 ಗಂಟೆ ಇರುತ್ತೆ. ಶುಕ್ರವಾರನೂ ಸಹ. ಶನಿವಾರ ಅಂದ್ರೆ ಶನಿವಾರ ಮಂಗಳವಾರ ಅಲ್ಲಿ ವಿಶೇಷ ಆಗಿರೋದ್ರಿಂದ ಬೆಳಗ್ಗೆ ಮತ್ತೆ ಸಂಜೆ 2 ಟೈಮು ಮಾಡ್ತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ತಿಳಿಸ್ತಾ ಇದ್ದಾರೆ. ಶನಿವಾರ 9ರಿಂದ 12 ಗಂಟೆ ಮತ್ತೆ ಸಂಜೆ 4:30ರಿಂದ 6 ಗಂಟೆವರೆಗೂ ದೇವಸ್ಥಾನ ತೆಗ್ದಿರುತ್ತೆ ಅಂತಂದ್ಬಿಟ್ಟು. ಆಮೇಲೆ ಭಾನುವಾರ ಮಾಮೂಲಿ 9ರಿಂದ 12 ಗಂಟೆವರೆಗೂ ದೇವಸ್ಥಾನ ತೆಗ್ದಿರುತ್ತೆ ಅಂತಂದ್ಬಿಟ್ಟು ಇಲ್ಲಿ ತಿಳಿಸಿದ್ದಾರೆ. ಮತ್ತೆ ಇದು ನೆಕ್ಸ್ಟ್ ಪ್ರಭು ಅಷ್ಟೇನಾ ಪ್ರಭು? ಇಲ್ಲಿ ಮಾರ್ಗದರ್ಶನ ಅಂದ್ರೆ ನಾವು ಮೆಜೆಸ್ಟಿಕ್ ನಿಂದ ಯಾವ ರೀತಿ ಹೋಗ್ಬೇಕು ಅನ್ನೋಂಥದ್ದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಮೆಜೆಸ್ಟಿಕ್ ನಿಂದ ಬೆಂಗಳೂರು ಸಿಲ್ಕ್ ಬೋರ್ಡ್ ಎಲೆಕ್ಟ್ರಾನಿಕ್ಸ್ ಅಂದ್ರೆ ಮೆಜೆಸ್ಟಿಕ್ ನಿಂದ ಎಲ್ಲಾರು ಸರಿ ನಾವು ಸಿಲ್ಕ್ ಬೋರ್ಡ್ಗೆ ಅಥವಾ ಡೈರಿ ಸರ್ಕಲ್ ಬಂದ್ಬಿಟ್ರೆ ಅಲ್ಲಿಂದ ಸಿಲ್ಕ್ ಬೋರ್ಡ್, ಎಲೆಕ್ಟ್ರಾನಿಕ್ ಸಿಟಿ, ಜಿಗಣಿ, ಆನೇಕಲ್ಲು ಆ ಮಾರ್ಗವಾಗಿನೂ ಆ ಮಾರ್ಗದಿಂದ ಮತ್ತತ್ತಿ ಅಂದ್ರೆ ತಳಿ ಹತ್ರ ಬರುತ್ತೆ. ದೊಡ್ಡ ಉಬ್ಬನೂರು ಅಲ್ಲಿಂದ ಗುಮ್ಲಾಪುರಕ್ಕೆ ಬರ್ಬೋದು ನಾವು. ಅದು ಟೈಮಿಂಗ್ಸ್ ಅಂದ್ರೆ 50ರಿಂದ 55 ನಿಮಿಷ ತಗೊಳುತ್ತೆ ಅನ್ನೋಂಥದ್ದನ್ನ ತಿಳಿಸ್ತಿದ್ದಾರೆ. ಅಂದ್ರೆ ಆನೇಕಲ್ಲು ಮುಖಾಂತರ ಇಲ್ಲಿ ಬರೋದು. ಮತ್ತೆ ಅದೇ ರೀತಿ ಹೊಸೂರಿಂದ ಬರ್ಬೇಕಾದ್ರೆ ಬೆಂಗಳೂರು, ಅತ್ತಿಬೆಲೆ, ಹೊಸೂರು, ತಳಿ, ಸಾನಬೋಗನಹಳ್ಳಿ, ಮಾಲೋಲ, ಅಗ್ರಹಾರ, ಅದಾದ್ಮೇಲೆ ಗುಮ್ಲಾಪುರ. ಇದು 25 ಕಿಲೋಮೀಟರ್ ಆಗುತ್ತೆ. ಅಂದ್ರೆ ಹೊಸೂರಿನಿಂದ 25 ಕಿಲೋಮೀಟರ್ ಆಗುತ್ತೆ. ಬೆಂಗಳೂರಿಂದ 50ರಿಂದ 55 ಕಿಲೋಮೀಟರ್ ಆಗುತ್ತೆ ಅಂತಂದ್ಬಿಟ್ಟು ಅವರು ತಿಳಿಸ್ತಿದ್ದಾರೆ. ಅದೇ ರೀತಿ ಬಸ್ ರೂಟು ಸಹ ಬಸ್ ರೂಟು ಸಹ ಇದೆ. ನೆಕ್ಸ್ಟ್ ತಗೊಳ್ಳಿ ಪ್ರಭು. ಪ್ರಭು ನೆಕ್ಸ್ಟ್. ಇಲ್ಲಿ ನಾವು ನೋಡ್ಬೋದು ಮೆಜೆಸ್ಟಿಕ್ ನಿಂದ ಬಸ್ಸುಗಳು ಯಾವ್ಯಾವ ಬಸ್ ಬರುತ್ತೆ ಅನ್ನೋದು ಸಹ ಇಲ್ಲಿ ತಿಳಿಸಿದ್ದಾರೆ. ಮೆಜೆಸ್ಟಿಕ್ ನಿಂದ 365 ಪಿ ಅಂದ್ರೆ ಎ ಇಂದ ಪಿ ವರೆಗೂ ಅಷ್ಟು ಬಸ್ಸುಗಳು ಇದೆ ಮೆಜೆಸ್ಟಿಕ್ ನಿಂದ ಅಂತ. ಡೈರಿ ಸರ್ಕಲ್, ಸಿಲ್ಕ್ ಬೋರ್ಡ್, ಎಲೆಕ್ಟ್ರಾನಿಕ್ ಸಿಟಿ, ಜಿಗಣಿ ಮುಖಾಂತರ ಆನೇಕಲ್ಲು. ಅದೇ ರೀತಿ ಮಾರ್ಕೆಟ್ ನಿಂದನು ಅದೇ ರೀತಿ ಮಾರ್ಕೆಟ್ ಇಂದ 366 ಬಿ, 366 ಎಂ, 367 ಜಿಗಣಿ ಬನ್ನೇರುಘಟ್ಟ ಮುಖಾಂತರ ಆನೇಕಲ್ಗೆ ಬರುತ್ತೆ. ಅದೇ ಅಲ್ಲಿ ಗುಮ್ಲಾಪುರಕ್ಕೆ ಅಂದ್ರೆ ಇದು ಆನೇಕಲ್ಗೆ ಮಾತ್ರನೇ. ಆನೇಕಲ್ಗೆ ಮಾತ್ರ ನಾವು ಇದು BMTCದು ಬಸ್ದು ನಾವು ಹಾಕಿರೋದು. ಅಲ್ಲಿ ಸ್ಥಳೀಯ ಸಂಪರ್ಕ ಅಂದ್ರೆ ಆನೇಕಲ್ಲು ಮತ್ತೆ ಹೊಸೂರಿಂದ ಬರ್ಬೇಕಾದ್ರೆ ತಮಿಳ್ನಾಡು ಬಸ್ನೇ ಹತ್ಬೇಕಾಗುತ್ತೆ. ಯಾಕೆಂದ್ರೆ ಅದು ತಮಿಳ್ನಾಡು ಬಾರ್ಡರ್ ಅಲ್ಲಿ ಇರೋದ್ರಿಂದ ಅಲ್ಲಿ ಟೋಲ್ ಇದೆ. ಅದರಿಂದ ನಾವು ಬರೋದಕ್ಕೆ ಒಂದ್ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಅಲ್ಲಿ ಸಿವಿಲ್ ಬಸ್ಸುಗಳು ಅಂದ್ರೆ ಸಿವಿಲ್ ಬಸ್ಸುಗಳಿದಾವೆ, ಅದರಲ್ಲಿ ನಾವು ಬರ್ಬೋದು. ಆಮೇಲೆ ತಮಿಳ್ನಾಡು ಬಸ್ಸುಗಳು ಇದೆ. ತಮಿಳ್ನಾಡು ಬಸ್ಸುಗಳು ಇದೆ, ಅದು ಇದ್ ಮಾಡ್ಬೇಕಾಗತ್ತೆ. ಈ ಆಟೋ ಮೂಲಕನೂ ಸಹ ಗುಮ್ಲಾಪುರಕ್ಕೆ ಬರ್ಬೋದು. ಮೆಜೆಸ್ಟಿಕ್ ನಿಂದ ನೇರ ಬರೋದಕ್ಕಾಗ್ಲಿಲ್ಲ ಅಂದ್ರೆ ಎಲೆಕ್ಟ್ರಾನಿಕ್ ಸಿಟಿ ಅಥವಾ ಸಿಲ್ಕ್ ಬೋರ್ಡ್, ಬನ್ನೇರುಘಟ್ಟ ಆ ಕಡೆ ಬಂದು ಅಲ್ಲಿಂದನೂ ನಾವು ಆನೇಕಲ್ಗೆ ಬಂದು ಆನೇಕಲ್ಲಿಂದ ಗುಮ್ಲಾಪುರಕ್ಕೆ ಬರ್ಬೋದು. ಇನ್ನೊಂದು ಇಲ್ಲಿ ವಿಶೇಷತೆ ಏನು ಅಂತಂದ್ರೆ ಇದು ಅಲ್ಲಿ ಗೌರಮ್ಮನ ಗುಡಿ ಅಂತ ಅಂದ್ಬಿಟ್ಟು ಒಂದು ಇದೆ. ಅದು ತುಂಬಾ ಫೇಮಸ್ ಆಗಿದೆ, ಗೌರಮ್ಮನ ಗುಡಿ ಅಂತ ಅಂದ್ಬಿಟ್ಟು. ಅಲ್ಲಿ ಗೌರಮ್ಮನ ಅಂದ್ರೆ ಈ ಅದೇ ತ್ರೇತಾಯುಗ ಕಾಲದಲ್ಲಿ ಶಿವ ಪಾರ್ವತಿ ವಿಹಾರಕ್ಕೆ ಅಂತಂದ್ಬಿಟ್ಟು ಅವಾಗವಾಗ ಈ ಒಂದು ಕ್ಷೇತ್ರಕ್ಕೆ ಅಂದ್ರೆ ಗುಮ್ಲಾಪುರ ಕ್ಷೇತ್ರಕ್ಕೆ ಬರ್ತಾರೆ. ಮತ್ತೆ ಅದೇನು ಅಂತಂದ್ರೆ ಲಕ್ಷ್ಮೀ ನರಸಿಂಹ ಸ್ವಾಮಿ ಅವರ
ಅಣ್ಣನೇ ಆಗಿರೋದ್ರಿಂದ ತವರು ಮನೆ ಅನ್ನೋ ಒಂದು ಭಾವನೆ ಸಹ ಇಲ್ಲಿ ಜನಗಳಿಗೆ ಇದೆ. ಅದೇ ರೀತಿ ಗೌರಮ್ಮ ತನ್ನ ತವರು ಮನೆಗೆ ಬಂದು ಹೋಗ್ತಾಳೆ, ಆವಾಗ ಭಕ್ತರಿಗೆ ಆಕೆ ವರದಾನ ಕೊಡ್ತಾಳೆ ಅನ್ನೋಂಥದ್ದು ಸಹ ಇಲ್ಲಿ ತಿಳಿಸ್ತಾರೆ. ಅದೇ ರೀತಿ ಇನ್ನೊಂದು ಏನು ಅಂತಂದ್ರೆ, ಇಲ್ಲಿ ವಿಶೇಷ ನಮ್ಗೆ ಪುರೋಹಿತರು ಏನ್ ಹೇಳಿದ್ರು ಅಂತಂದ್ರೆ, ಈ ಗೌರಮ್ಮನ ಗುಡಿಗೆ ಇದ್ ಮಾಡ್ಬೇಕಾದ್ರೆ ಶ್ರಾವಣ ಮಾಸ ಪೂರ್ತಿ ಅಂದ್ರೆ ಶ್ರಾವಣದಿಂದ ಭಾದ್ರಪದ ಗೌರಿ ಹಬ್ಬವರೆಗೂನು ಅಲ್ಲಿ ಜಾತ್ರೆ ಹಬ್ಬದ ವಾತಾವರಣನೇ ಇರುತ್ತೆ. ಒಂದು ತಿಂಗಳು ಸಹ ಅಲ್ಲಿ ಹಬ್ಬದ ವಾತಾವರಣನೇ ಇರುತ್ತೆ. ಏನು ಅಂದ್ರೆ ಅಲ್ಲಿ ಗೌರಮ್ಮನ ಮಣ್ಣಿನಿಂದಾನೇ ಮಾಡೋದು. ಅಲ್ಲಿನೇ ಗ್ರಾಮಸ್ಥರನೇ ಗೌರಮ್ಮನ ಕೆರೆ ಅಂತಿದೆ, ಆ ಗೌರಮ್ಮನ ಕೆರೆಯಲ್ಲಿ ಹೋಗಿ ಮಣ್ಣು ತಗೊಂಡ್ ಬಂದು ಆ ಮಣ್ಣಿನಿಂದ ಗೌರಮ್ಮನ ಮಾಡ್ತಾರೆ. ಇನ್ನೊಂದು ವಿಶೇಷತೆ ಏನು ಅಂತಂದ್ರೆ, ಬೇರೆ ಯಾವುದೇ ಟೈಮಲ್ಲಿ ನಾವು ಹೋಗಿ ಆ ಕೆರೆಯಲ್ಲಿ ಈ ವಿಸರ್ಜನೆ ಮಾಡ್ತಾರಲ್ಲ, ಗೌರಮ್ಮನ ವಿಸರ್ಜನೆ ಮಾಡಿದಾಗ ಒಡವೆ ಸಮೇತ ಅಂದ್ರೆ ದೇವಿ ಮೈ ಮೇಲೆ ಏನ್ ಒಡವೆ ಇರುತ್ತೆ ಆ ಒಡವೆ ಸಮೇತನೇ ವಿಸರ್ಜನೆ ಮಾಡ್ತಾರೆ. ಮತ್ತೆ ಅವರು ಮುಂದಿನ ವರ್ಷ ಅಂದ್ರೆ ಅದುವರೆಗೂ ಅಲ್ಲಿ ಯಾರಿಗೂ ಏನು ಸಿಗೋದಿಲ್ಲ. ಅದೊಂದು ದೈವಿ ಅನುಗ್ರಹ ಅಂತಾನೆ ಹೇಳ್ಬೋದು. ಯಾರಿಗೂ ಸಿಗೋದಿಲ್ಲಂತೆ. ಆದ್ರೆ ಆ ಒಂದು ಸಮಯದಲ್ಲಿ ಅಂದ್ರೆ ಗೌರಮ್ಮನ ಒಂದು ವಿಗ್ರಹ ಮಾಡೋ ಅಂತ ಸಮಯದಲ್ಲೇ ಅಲ್ಲಿ ಒಂದು ಮೂಗುತಿ ಆಗ್ಲಿ, ಓಲೆ ಆಗ್ಲಿ, ಸರ ಆಗ್ಲಿ ಏನಾದ್ರೂ ಒಂದು ಈ ಒಂದು ವಿಸರ್ಜನೆ ಮಾಡಿರ್ತಾರಲ್ಲ ಆ ಒಂದು ವಸ್ತುಗಳು ಅಲ್ಲಿ ಸಿಗುತ್ತಂತೆ. ಆ ಸಿಕ್ಕದ ಮೇಲೆನೆ ಅವರು ಗೌರಮ್ಮನ ವಿಗ್ರಹ ಮಾಡೋದು ಅಂತಂದ್ಬಿಟ್ಟು ಅಲ್ಲಿನ ಗ್ರಾಮಸ್ಥರು ತಿಳಿಸಿದ್ದಾರೆ. ಅದು ಗ್ರಾಮ ದೇವತೆಯಾಗೆ ನೆಲೆಸಿದಾಳೆ ಅಂತಂದ್ಬಿಟ್ಟು ಆ ಗ್ರಾಮಕ್ಕೆ ಯಾವುದೇ ಒಂದು ತೊಂದರೆ ಬಂದ್ರು ಆಕೆ ಅದನ್ನ ನಿವಾರಿಸ್ತಾಳೆ ಅಂತಂದ್ಬಿಟ್ಟು ಹೇಳ್ತಾರೆ. ಅದೇ ರೀತಿ ಇನ್ನೊಂದು ಏನು ಅಂದ್ರೆ, ಈ ಲಕ್ಷ್ಮೀ ನರಸಿಂಹ ಸ್ವಾಮಿನ ಭೇಟಿ ಆದಾಗ ಸ್ವಾಮಿ ನರಸಿಂಹನ ದರ್ಶನ ಪಡೆದು ಭಕ್ತರು ತಾಯಿ ಗೌರಮ್ಮನ ಸನ್ನಿಧಾನಕ್ಕೂ ಭೇಟಿ ನೀಡಿ ಆಶೀರ್ವಾದ ಪಡೆದರೆ ಈ ಕ್ಷೇತ್ರದ ಯಾತ್ರಾ ಸಂಪೂರ್ಣವಾಗುತ್ತದೆ ಎಂದು ಇಲ್ಲಿನ ನಂಬಿಕೆ. ಅಂದ್ರೆ ಇಲ್ಲಿನ ಜನಗಳಿಗೆ ಏನ್ ನಂಬಿಕೆ ಅಂತಂದ್ರೆ, ಬರೀ ನರಸಿಂಹಸ್ವಾಮಿನ ನೋಡ್ಕೊಂಡು ಹೋದ್ರೂನು ಸಹ ಅದರ ಆಶೀರ್ವಾದ ಸಿಗೋದಿಲ್ಲ, ಮತ್ತೆ ಬರೀ ಗೌರಮ್ಮನ್ ನೋಡ್ಕೊಂಡು ಹೋದ್ರೂನು ಸಹ ಆ ಕ್ಷೇತ್ರದ ಒಂದು ಯಾತ್ರೆ ಸಂಪೂರ್ಣ ಆಗೋದಿಲ್ಲ. ಯಾತ್ರೆ ಸಂಪೂರ್ಣ ಆಗ್ಬೇಕು ಅಂದ್ರೆ ಗೌರಮ್ಮನ ಒಂದು ದರ್ಶನ ಪಡಿಲೇಬೇಕು. ಇಲ್ಲ ಅಂತಂದ್ರೆ ನರಸಿಂಹಸ್ವಾಮಿ ದರ್ಶನ ಪಡೆದ್ಮೇಲೆ ಗೌರಮ್ಮನ ದರ್ಶನ ಮಾಡ್ಬೇಕು, ಗೌರಮ್ಮನ ದರ್ಶನ ಮಾಡಿದ್ರೆ ನರಸಿಂಹಸ್ವಾಮಿ ದರ್ಶನ ಮಾಡ್ಲೇಬೇಕು ಅಂತಂದ್ಬಿಟ್ಟು ಇಲ್ಲಿ ಒಂದು ನಂಬಿಕೆ ಇದೆ ಜನಗಳಿಗೆ. ಅದೇ ರೀತಿ ನಾವು ಸುರನಾಥ್ ಪ್ರಭುಗಳು ನಾವು ಅದೇ ರೀತಿ ಇನ್ನೊಂದು ಇಲ್ಲಿ ಒಂದು ಕ್ಷೇತ್ರ ಇದೆ, ದೇವರ ಬೆಟ್ಟ ಅಂತ. ಆ ದೇವರ ಬೆಟ್ಟ ಅದು ಬಂದು ಗುಮ್ಲಾಪುರದಿಂದ ಒಂದು 7-8 ಕಿಲೋಮೀಟರ್ ಏನೋ ಆಗುತ್ತೆ ಅನ್ಸುತ್ತೆ. ಅದಕ್ಕೆ ಪ್ರಭುಗಳು ಬೆಟ್ಟದ ಮೇಲೆ ಹತ್ತಿ ಹೋದ್ರು, ನನ್ನ ಕೈಲಿ ಆಗ್ಲಿಲ್ಲ. ಮಾತಾಜಿಗಳು ಸುರನಾಥ್ ಪ್ರಭುಗಳು, ಸುರೇಶ್ ಪ್ರಭು, ಮಂಜುನಾಥ್ ಪ್ರಭು, ಲತಾ ಮಾತಾಜಿ ಮತ್ತೆ ವೆಂಕಟೇಶ್ ಪ್ರಭು ಅವ್ರ ಮಿಸ್ಸಸ್ ಎಲ್ಲಾರೂನು ಬೆಟ್ಟ ಹತ್ತಿದ್ರು. ನನಗೆ ಹೆಲ್ತ್ ಇಶ್ಯೂ ಇಂದ ನಾನು ಬೆಟ್ಟ ಹತ್ತೋದಕ್ಕೆ ಹೋಗ್ಲಿಲ್ಲ. ಆ ಬೆಟ್ಟದಲ್ಲೂ ಅಷ್ಟೇನೆ ಅಲ್ಲಿ ಒಂದು ವಿಶೇಷತೆ ಇದೆ. ಗುಮ್ಲಾಪುರದಿಂದ ಹತ್ತಿರನೇ ಇದೆ ಅದು. ಆ ದೇವ್ರ ಹೆಸರು ಬಂದು ಮಲ್ಲೇಶ್ವರ ಅಂತಂದ್ಬಿಟ್ಟು. ಬೆಟ್ಟ ಅಲ್ಲಿ ಬೆಟ್ಟದ ಮೇಲೆ ವೇಣುಗೋಪಾಲ ಸ್ವಾಮಿನೂ ಇದೆ. ಅದೇ ರೀತಿ ಇದು ಶಿವನ ಸನ್ನಿಧಿ ಅಂದ್ರೆ ಮಲ್ಲೇಶ್ವರ ಸ್ವಾಮಿ ಸನ್ನಿಧಿ ಜೊತೆಗೆ ಶ್ರೀ ವೇಣುಗೋಪಾಲ ಸ್ವಾಮಿ ಅಂದ್ರೆ ಕೃಷ್ಣನ ಸನ್ನಿಧಿಯು ಬೆಟ್ಟದ ಮೇಲೆ ಕೆಳಭಾಗದಲ್ಲಿ ಶ್ರೀ ರುದ್ರ ಮಲ್ಲೇಶ್ವರ ಸ್ವಾಮಿ ಗುಡಿನೂ ಇದೆ. ಕೆಳಗಡೆ ಇದಿದೆ ರುದ್ರ ಮಲ್ಲೇಶ್ವರ ಮುನೇಶ್ವರ ಅಂತ, ಸರಿ, ರುದ್ರ ಮುನೇಶ್ವರ ಅಂತಂದ್ಬಿಟ್ಟು ದೇವಸ್ಥಾನ ಇದೆ. ಅಲ್ಲಿ ಅನ್ನದಾನ ಎಲ್ಲಾನು ಪ್ರತಿದಿನನೂ ಅನ್ನದಾನ ಎಲ್ಲ ನಡೆಯುತ್ತೆ. ಅದೇ ರೀತಿ ಅಲ್ಲಿಂದ ಮೇಲ್ಗಡೆಗೆ ಹೋದ್ರೆ ಅದು ತುಂಬಾ ಚೆನ್ನಾಗಿದೆಯಂತೆ. ಬೆಟ್ಟದ ಮೇಲೆ ಪ್ರಭುಗಳು ಹೋಗಿದ್ರಲ್ವಾ, ಅವರು ಹೇಳಿದ್ರು ನೀವು ಬರ್ಬೇಕಿತ್ತು ಮಾತಾಜಿ ಅಂತಂದ್ಬಿಟ್ಟು. ತುಂಬಾ ಚೆನ್ನಾಗಿತ್ತು ವಾತಾವರಣನೂ ಅಷ್ಟೇನೆ. ಅಲ್ಲಿ ತುಂಬಾ ಚೆನ್ನಾಗಿತ್ತು. ವೇಣುಗೋಪಾಲ ಸ್ವಾಮಿ ದೇವಸ್ಥಾನನೂ ಇತ್ತು. ಮತ್ತೆ ಶಿಖರ ಅಂದ್ರೆ ಗುಟ್ಟದಲ್ಲಿ ಗುಹೆ ಅಂತಾನೆ ಹೇಳ್ಬೋದು. ಅದು ಗುಹೆಯಲ್ಲಿ ಇದು ಮುನೇಶ್ವರ ಸ್ವಾಮಿನೂ ಇದೆ ಅಲ್ಲಿ, ಮತ್ತೆ ವೇಣುಗೋಪಾಲ ಸ್ವಾಮಿನೂ ಇದೆ ಅಂತಂದ್ಬಿಟ್ಟು ಹೇಳಿದ್ರು. ಅದನ್ನು ಈ ಒಂದು 101 ದೇವಸ್ಥಾನಗಳಲ್ಲಿ ಅದು ಒಂದು ಅಂತಂದ್ಬಿಟ್ಟು ಸಹ ಇದಾಗಿದೆ. ಗುಡಿ ಇದೆ, ಮತ್ತೆ ಮೇಲ್ಗಡೆ ಗುಹೆ ಇದೆ. 101ರಲ್ಲಿ ನಮ್ಗೆ ಕೆಲವೊಂದು ಸಿಗುತ್ತೆ ಅಂತಂದ್ಬಿಟ್ಟು ಅಲ್ಲಿ ಹೇಳ್ತಾರೆ, ಕೆಲವೊಂದು ಇದು ನಶಿಸಿ ಹೋಗಿದೆ ಅಂತಾನೂ ಸಹ ಹೇಳ್ತಾರೆ. ಈ ಒಂದು ಕ್ಷೇತ್ರಕ್ಕೆ ಎಲ್ಲಾರು ಬರ್ಬೇಕಾಗಿ ಎಲ್ಲಾರನ್ನು ಕೇಳ್ಕೊಳ್ತಾ ಇದ್ದೀನಿ. ಪ್ರತಿಯೊಬ್ರು ಬಂದು ಆ ಒಂದು ಸನ್ನಿಧಿನ ನೋಡ್ಬೇಕು. ಮತ್ತೆ ಗುಮ್ಲಾಪುರ ಅನ್ನೋಂಥದ್ದು ಒಂದು ಕಾಡು ಇದ್ದಾಗಿದೆ. ಅದ್ರಲ್ಲಿ ಇಂತ ಅರ್ಜುನ ಬಂದು ಸ್ಥಾಪನೆ ಮಾಡಿದ್ರು. ಆದ್ರೆ ಆ ದೇವಸ್ಥಾನದಲ್ಲಿ ಯಾವ ರೀತಿ ಇದೆ ಅಂದ್ರೆ, ದೇವರ ಮುಖ
ನಾವೆಲ್ಲಾ ನರಸಿಂಹಸ್ವಾಮಿನೂ ನೋಡಿರ್ತೀವಿ, ಅದರಲ್ಲಿ ಉಗ್ರ ರೂಪ ಇರುತ್ತೆ. ಈ ಒಂದು ದೇವಸ್ಥಾನದಲ್ಲಿ ಶಾಂತ ಸ್ವರೂಪವಾಗಿರುತ್ತೆ. ಅದು ಮುಖ ನೋಡ್ತಿದ್ರೆ ಇನ್ನೂ ನೋಡ್ಬೇಕು ಅನ್ನೋಂತ ಒಂದು ಭಾವನೆ ಬರುತ್ತೆ. ಅಷ್ಟು ಸುಂದರವಾಗಿದೆ ದೇವಸ್ಥಾನದಲ್ಲಿರುವ ಗರ್ಭಗುಡಿಯಲ್ಲಿರೋ ವಿಗ್ರಹ. ಅದಕ್ಕೆ ಎಲ್ಲಾರು ಬರ್ಬೇಕು ಅಂತ ಅಂದ್ಬಿಟ್ಟು ನಾನು ಈ ಒಂದು ಕ್ಷೇತ್ರದ ಮಹಿಮೆ, ಪುಣ್ಯಕ್ಷೇತ್ರ ಮಹಿಮೆ ಹೇಳ್ತಾ ಎಲ್ಲಾರನ್ನೂ ಸ್ವಾಗತ ಮಾಡ್ತಾ ಇದ್ದೀನಿ. ಹರೇ ಕೃಷ್ಣ ಪ್ರಭು, ನೀವು ಬನ್ನಿ ಪ್ರಭು, ಎಲ್ಲರೂ ಬನ್ನಿ. ಹರಿ ಬೋಲ್ ಮಾತೆ, ಹರೇ ಕೃಷ್ಣ. ಧನ್ಯವಾದಗಳು ಮಾತೆ ತಮ್ಮ ಮತ್ತೆ ಆಮಂತ್ರಣ. ಇನ್ನೊಂದು ನನಗೆ ಅನುಭವ ಆಗಿದ್ದು ಪ್ರಭು, ಅದನ್ನ ಶೇರ್ ಮಾಡ್ಕೊಳ್ಳೋಣ ಅಂತಿದ್ದೀನಿ. ನೀವು ಹೂ ಅಂದ್ರೆ ಮಾಡ್ಕೊಳ್ತೀನಿ ಪ್ರಭು. ಹೇಳಿ ಮಾತೆ. ನಾವು ಪ್ರಭುಗಳು ನಾವೆಲ್ಲ ಹೋಗಿದ್ದಾಗ ನಾನು ತುಂಬಾ ಆ ಒಂದು ವರ್ಷದಿಂದಾನೇ ಒಂದ್ ಮನೆ ತಗೊಳ್ಬೇಕು ಅಂತ ಅಂದ್ಬಿಟ್ಟು ಅನ್ಕೋತಾ ಇದ್ವಿ ಪ್ರಭು. ಅದು ಇಷ್ಟು ಇದ್ ಮಾಡಿದ್ರೆ ಏನನ ಒಂದ್ ಅಡ್ತಾರೆ, ಇಲ್ಲ ನಾವು ಹೋಗೋಷ್ಟೊತ್ತಿಗೆ ಯಾರಾದ್ರೂ ಅಗ್ರಿಮೆಂಟ್ ಮಾಡ್ಕೊಬಿಟ್ಟಿರೋರು, ಇಲ್ಲ ಅಂತಂದ್ರೆ ಇದು ಕ್ಯಾಶ್ ಕೊಟ್ಟು ಅವರು ಇದ್ ಮಾಡ್ಕೊಳ್ಳೋದು, ಆ ತರ ಆಗ್ತಾ ಇತ್ತು. ಒಂದೆರಡು ಮೂರ್ ಹತ್ರ ಹಾಗೆ ಆಗ್ತಾ ಇತ್ತು. ಸರಿ ಅಂತ ಅಂದ್ಬಿಟ್ಟು ನಾವು ಹೋಗಿದ್ವಲ್ಲ, ಅಲ್ಲಿ ಭಗವಂತನಲ್ಲಿ ಕೇಳ್ಕೊಂಡೆ ಪ್ರಭು, ಯಾಕೆ ಈ ತರ ಆಗ್ತಾ ಇದೆ ಅಂತ ಅಂದ್ಬಿಟ್ಟು. ನಂಗೆ ಒಂಥರ ಬೇಜಾರು ಆಗ್ತಾ ಇತ್ತು. ಸರಿ ಸಂಕಲ್ಪ ಮಾಡ್ಕೊಂಡ್ ಬಂದೆ ಪ್ರಭು. 2 ದಿನ ಅಂದ್ರೆ ಬುಧವಾರ ಅಗ್ರಿಮೆಂಟ್ ಆಯ್ತು ಪ್ರಭು. ಹರಿ ಬೋಲ್. ಹಾ ಪ್ರಭು. ಅದ್ 48 ದಿನದೊಳಗೆ ಫಲ ಕೊಡುತ್ತೆ ಅನ್ನೋದಕ್ಕೆ ಇದೊಂದು ನಿದರ್ಶನ ಆಯ್ತು ಪ್ರಭು. ಮಾತಾಜಿನೇ ಪ್ರತ್ಯಕ್ಷ ಉದಾಹರಣೆ ಹೌದು ಆಗಿದೆ. 48 ದಿನ ಸಂಕಲ್ಪ ಮಾಡಿದ್ರೆ ಯಾವ ರೀತಿ ನಮ್ಮ ಕೋರಿಕೆಗಳು ಈಡೇರುತ್ತೆ. ಹೌದು ಪ್ರಭು. ಅದ್ಭುತವಾದಂತ ಸ್ಥಳ. ದಯವಿಟ್ಟು ಎಲ್ಲರೂ ಸಹ ಅದು ಭೇಟಿ. ನಾನು ಹೆಚ್ಚಾಗಿ ಅವೆಲ್ಲ ಇದ್ ಮಾಡಕ್ ಹೋಗೋದಿಲ್ಲ, ಬಿಲೀವ್ ಮಾಡಕ್ ಹೋಗಲ್ಲ. ಆದ್ರೂನು ಇದು ನೋಡೋಣ ಭಗವಂತನ ಕೃಪೆ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ಅನ್ಕೊಂಡು ಪ್ರಾರ್ಥನೆ ಸಂಕಲ್ಪ ಮಾಡ್ಕೊಂಡು ಬಂದಿದ್ದು. ಅವರು ಪುರೋಹಿತರು ಹೇಳಿದ್ರು, ನೀವೇನಾದ್ರೂ ಸಂಕಲ್ಪ ಮಾಡ್ಕೊಂಡ್ರೆ ಅದು ಧರ್ಮಬದ್ಧವಾಗಿರ್ಬೇಕು ಅಂತಂದ್ಬಿಟ್ಟು ಹೇಳಿದ್ರು. ಅದನ್ನು ಸಹ ಹೇಳಿದ್ರು ಅವರು. ಸುಮ್ನೆ ಇನ್ನೊಬ್ಬರಿಗೆ ಕೆಟ್ಟದಾಗ್ಲಿ, ಇನ್ನೊಬ್ಬರಿಗೆ ಮೋಸ ಮಾಡೋದು, ಆ ರೀತಿಯಾಗಿ ಮಾಡಿದ್ರೆ ಅದು ಫಲ ಸಿಗೋದಿಲ್ಲ. ನೀವು ಏನೇ ಒಂದು ಕೇಳ್ಕೋಬೇಕಾದ್ರೂ ಧರ್ಮಬದ್ಧವಾಗಿರ್ಬೇಕು. ಆ ರೀತಿ ಒಂದು ಕೇಳ್ಕೊಂಡ್ರೆ ನಿಮ್ಗೆ ಅದು ಫಲ ಸಿಗುತ್ತೆ ಅಂತ ಹೇಳಿದ್ರು. ಅದು ಫಲ ಸಿಕ್ತು ಪ್ರಭು. 2 ದಿನ ಆಯ್ತು ಪ್ರಭು ಅಗ್ರಿಮೆಂಟ್ ಆಗಿ. ಹರಿ ಬೋಲ್ ಮಾತೆ. ಧನ್ಯವಾದಗಳು ಮಾತೆ. ಹರೇ. ಧನ್ಯವಾದ. ಆಕ್ಚುಲಿ ಇದರಿಂದ ನಾವೊಂದು ರಹಸ್ಯನ ತಿಳ್ಕೊಳ್ತೇವೆ. ಏನೋ ಕೋರಿಕೆ ಕೇಳಬೇಕು ಅಂದ್ರೆ ಅದು ಧರ್ಮಬದ್ಧವಾಗಿರಬೇಕು, ಸ್ವಾರ್ಥವಾಗಿರಬಾರದು, ಅದು ಬೇರೆಯವ್ರಿಗೆ ತೊಂದರೆಯನ್ನು ಕೊಡಬಾರದು. ಈ ರೀತಿಯಾಗಿ ನಾವು ಯಾವಾಗಲೂ ಶುದ್ಧ ಮನಸ್ಸಿನಿಂದ ಒಂದು ಧರ್ಮಬದ್ಧವಾಗಿ ನಾವು ಏನೋ ಕೋರಿಕೆಗಳನ್ನ ಕೇಳಿದ್ರೆ ಖಂಡಿತವಾಗ್ಲೂ ಭಗವಂತ ನೆರವೇರಿಸ್ತದೆ. ಯಾವುದೋ ಒಂದು ರೂಪದಲ್ಲಿ ಬಂದು ನೆರವೇರಿಸ್ತದೆ. ಹೌದು ಪ್ರಭು. ಧನ್ಯವಾದಗಳು. ಮತ್ತು ಇವತ್ತಿನ ಅಧಿವೇಶನ ಅದ್ಭುತವಾಗಿತ್ತು. ಮತ್ತು ಇನ್ನು ಇದೇ ರೀತಿಯಾಗಿ ಉತ್ತಮ ಪ್ರಯತ್ನ ಮಾಡಿ ಇನ್ನು ಅದ್ಭುತವಾದ ಸೂಚನೆ ಕೊಡ್ತಾ ಇರಿ. ನಮ್ಮಂತ ಬದ್ಧಾತ್ಮನ ಇನ್ನೂ ಭಕ್ತಿನಲ್ಲಿ ಓ ಕರ್ಕೊಂಡು ಪ್ರಭು, ಕೇಳ್ಕೊಳ್ತೀನಿ. ಹರೇ ಕೃಷ್ಣ. ನಿಮ್ಮ ಕೈ ಕೆಳಗಿರೋದು ಪ್ರಭು ನಾವೆಲ್ಲ. ಅಯ್ಯೋ ಇಲ್ಲ ಮತ್ತೆ ನಾವೆಲ್ಲ ನಿಮ್ಮ ಸೇವಕರು ಮತ್ತೆ. ಹರೇ ಕೃಷ್ಣ. ಇಲ್ಲ ಪ್ರಭು. ಹರೇ ಕೃಷ್ಣ. ತುಂಬಾ ಅದ್ಭುತವಾಯಿತು ಮತ್ತೆ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಇವಾಗ ಸೂಚನೆಗಳಿಗೆ ಬಂದ್ಬಿಡೋಣ. ಹರೇ ಕೃಷ್ಣ. ಸೊ ಅತ್ಯಂತ ಮುಖ್ಯವಾದ ಸೂಚನೆ ಏನಂದ್ರೆ ಪಾಣಿಹಟ್ಟಿ ಫೆಸ್ಟಿವಲ್ ಭಾನುವಾರ ನಡೀತಾರೆ. ಪಾಣಿಹಟ್ಟಿ ಹಬ್ಬ, ಚೀಡಾದ ಮಹೋತ್ಸವ, ದಂಡ ಮಹೋತ್ಸವ ಭಾನುವಾರ ನಮ್ಮ ದೇವಸ್ಥಾನದಲ್ಲೇ ನಡೆಸ್ತಾ ಇದ್ದಾರೆ. ಯಾಕೆಂದ್ರೆ ಅದನ್ನ ಹೊರಗಡೆ ಯಾಕೆ ಆಯೋಜಿಸಿ ಮತ್ತೆ ಅದನ್ನ ಯಾಕೆ ಕ್ಯಾನ್ಸಲ್ ಮಾಡಿ ದೇವಸ್ಥಾನದಲ್ಲಿ ಇಟ್ಟಿದ್ದಾರೆ ಅಂದ್ರೆ ನಮ್ಮ ಗುರು ಮಹಾರಾಜರ ಆರೋಗ್ಯ ತುಂಬಾ ಗಂಭೀರವಾಗ್ತಾ ಇದೆ. ಪ್ರತಿನಿತ್ಯ ನಿನ್ನೆ ರಾತ್ರಿ ಅಷ್ಟೇ ಅವರಿಗೆ ಉಸಿರಾಟದಲ್ಲಿ ತುಂಬಾ ಸಮಸ್ಯೆ ಆಗಿದೆ. ಅವ್ರನ್ನ ವೆಂಟಿಲೇಟರ್ ಇಡಬೇಕು ಅಂತ ಇವಾಗ ಎಲ್ಲ ಚರ್ಚೆ ಮಾಡ್ತಿದ್ದಾರೆ. ಅವ್ರಿಗೆ ಸ್ವಾಭಾವಿಕವಾಗಿ ಉಸಿರಾಡೋಕೆ ತುಂಬಾ ಕಷ್ಟ ಆಗ್ತಿದೆ. ಅದರಿಂದ ಹೆಚ್ಚು ಭಕ್ತರು ಸಾಧ್ಯ ಆದಷ್ಟು ನಮ್ಮ ಮಹಾರಾಜರ ಪರವಾಗಿ ಜಪಗಳನ್ನ ಹೆಚ್ಚಾಗಿ ಮಾಡಬೇಕು. ನಮ್ಮ ಮಹಾರಾಜರ ಆರೋಗ್ಯಕ್ಕೋಸ್ಕರ ಎಲ್ಲರೂ ಸಹ ಸಂಕಲ್ಪ ಮಾಡಿ ಜಪ ಮಾಡಿದಾಗ ಖಂಡಿತವಾಗ್ಲೂ ನಮ್ಮ ಮಹಾರಾಜರಿಗೆ ಒಂದು ಸ್ವಲ್ಪ ಚೇತರಿಕೆ ಅನ್ನೋದಾಗುತ್ತೆ. ನಮ್ದೊಂದು ಸಣ್ಣ ಸೇವೆ. ನಮ್ಗಂತೂ ಅವ್ರಿಗೆ ಸೇವೆ ಮಾಡೋದಕ್ಕೆ ಅರ್ಹತೆ ಇಲ್ಲ. ಇದ್ರ ಮುಖಾಂತರ ಭಗವಂತನ, ನಮ್ಮ ಗುರುಗಳ ಮುಖಾಂತರ, ನಮ್ಮ ಶಿಕ್ಷಾ ಗುರುಗಳ ಮುಖಾಂತರ ಒಂದು ಮಹಾರಾಜರಿಗೆ ಸೇವೆ ಸಲ್ಲಿಸುವಂತ ಒಂದು ಅವಕಾಶ ಸಿಗಿದೆ. ಅದನ್ನೆಲ್ಲರೂ ಸಹ ನಾವು ಉಪಯೋಗಿಸ್ಕೊಂಡು ನಮ್ಮ ಭಕ್ತಿನ ಹೆಚ್ಚು ಮಾಡ್ಕೊಳ್ಳೋಣ. ನಮ್ದು ಸ್ವಾರ್ಥ ಇರುತ್ತೆ ಅಲ್ಲಿ. ನಾವು ಅವ್ರಿಗೋಸ್ಕರ ಮಾಡಿದ್ರೆ ನಮ್ಮ ಸ್ವಾರ್ಥದ ಭಕ್ತಿನೂ ಹೆಚ್ಚಾಗ್ಬಿಡುತ್ತೆ. ಅದರಿಂದ ದಯವಿಟ್ಟು ಎಲ್ಲರೂ ಸಹ ನಮ್ಮ ಮಹಾರಾಜರು ಶುದ್ಧ ಮನಸ್ಸಿನಿಂದ ನಾವೆಲ್ಲ ಬೇಡ್ಕೊಂಡು ಅವ್ರ ಆರೋಗ್ಯವಾಗಿರ್ಲಿ ಅಂತ ನಾವೆಲ್ಲರೂ ಸಹ ಪ್ರಾರ್ಥನೆ ಮಾಡ್ಕೊಂಡು. ಇನ್ನೊಂದು ಮುಖ್ಯವಾದ ಸೂಚನೆ ಏನಂದ್ರೆ 18 ದಿನದ ಅಧಿವೇಶನ ನಡೀತಾ ಇದೆ. ಸಾಧ್ಯ ಆದಷ್ಟು ಹೆಚ್ಚು ಭಕ್ತರನ್ನ ಸೇರಿಸಬೇಕು ಅಂತ ಒಂದು ಸಂದೇಶ ಅನ್ನೋದು ಸಿಕ್ಕಿದೆ. ದಯವಿಟ್ಟು ನಾವು ಸಮಯ ಇದೆ. ಇವಾಗ 10ನೇ ಅಧ್ಯಾಯ ನಡೀತಾ ಇದೆ ಇವತ್ತು. ಇನ್ನು 9 ದಿನ ಇರುತ್ತೆ. ಇನ್ನು ಹೆಚ್ಚು ಭಕ್ತರನ್ನ ಸೇರಿಸೋದಕ್ಕೆ ನಾವು ಎಲ್ಲರೂ ಸಹ ಪ್ರಯತ್ನ ಮಾಡೋಣ. ಇನ್ನೊಂದು ಅತ್ಯಂತ ಮುಖ್ಯವಾಗಿರುವಂಥದ್ದು, 18 ದಿನ ಆಯಿತು. ಓಕೆ, 3 ಅನೌನ್ಸ್ಮೆಂಟ್ ಆಯಿತು. ಇನ್ನು ಬೇರೆ ಯಾರೆಲ್ಲ ಇವತ್ತು ತಮ್ಮ ಜನ್ಮದಿನ, ವಿವಾಹ ವಾರ್ಷಿಕೋತ್ಸವ ಆಚರಿಸಿಕೊಳ್ತಿದ್ದಾರೆ ಎಲ್ಲರಿಗೂ ಶುಭವಾಗಲಿ. ಗಂಧರ್ವಿಕವಾಗಿದ್ದಾರೆ ಲಕ್ಷ್ಮೀ ನರಸಿಂಹ ಚೈತನ್ಯ ಮಹಾಪ್ರಭುಗಳ ಸಂಪೂರ್ಣ ಅನುಗ್ರಹ ಆಶೀರ್ವಾದ ಎಲ್ಲರ ಮೇಲಿಂದ ಎಲ್ಲರೂ ಸಹ ಶಾಶ್ವತವಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಲಿ ಅಂತ ಹೇಳ್ತಾ ಒಂದು ಬಾರಿ ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳೋಣ.
ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಸೊ ಯಾರೆಲ್ಲ ದೇಹರೋಗದಿಂದ ಬಳಲ್ತಾ ಇದ್ದೀವಿ, ನಾವೆಲ್ಲರೂ ಸಹ ಬಹುರೋಗದಿಂದ ಬಳಲ್ತಾ ಇದ್ವಿ. ಅದರಿಂದ ಆದಷ್ಟು ಶೀಘ್ರವಾಗಿ ಹೊರಗಡೆ ಬರೋಣ. ಶಾಶ್ವತ ಕೃಷ್ಣ ಪ್ರಜ್ಞೆಯಲ್ಲಿ ನಮ್ಮ ಜೀವನನ ಮುಂದುವರಿಸ್ಕೊಂಡು ಹೋಗೋಣ. ಇದು ಎಲ್ಲ ನಮ್ಮ ಪ್ರಹ್ಲಾದ ಸರಕಲ್ಲಿರೋ ಎಲ್ಲ ಭಕ್ತರು ಮತ್ತು ಅವ್ರ ಕುಟುಂಬದವರು, ಇಡೀ ವಿಶ್ವದಲ್ಲಿರೋ ಎಲ್ಲ ಭಕ್ತರು ಮತ್ತು ಅವ್ರ ಕುಟುಂಬದವರು ಎಲ್ಲರೂ ಸಹ ಆರೋಗ್ಯದಿಂದ ಇದ್ದು ಶಾಶ್ವತವಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಲಿ ಅಂತ ಹೇಳ್ತಾ ಒಂದು ಬಾರಿ ಹರೇ ಕೃಷ್ಣ ಮಂತ್ರವನ್ನು ಹೇಳೋಣ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಸೊ ಈಗ ಪ್ರಶ್ನೆಗಳ ಸಮಯ. ಯಾರಿಗಾದ್ರೂ ಇವತ್ತಿನ ಟಾಪಿಕ್ ವಿಷಯಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಕೇಳೋರಿದ್ದು ದಯವಿಟ್ಟು ಹ್ಯಾಂಡ್ ರೈಸ್ ಮಾಡ್ಬೋದು. ಸಂತೋಷ್ ಕುಮಾರ್ ಪ್ರಭು ಹರೇ ಕೃಷ್ಣ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭು ಹೇಳಿ. ತನುಜಾ ಮಾತಾಜಿ, ಕೃಷ್ಣಗಿರಿಯಲ್ಲಿ ಯಾವ್ದೋ ದೇವಸ್ಥಾನ ಇದೆ ಅಂತ ಹೇಳಿದ್ರಲ್ಲ, ಅದ್ರ ಮಹಾತ್ಮೆ ಯಾವ್ದು, ಅದ್ ಯಾವ್ದು ದೇವಸ್ಥಾನ ಅಂತ ತಿಳಿಸ್ಕೊಡ್ಬೇಕಿತ್ತು. ಇಷ್ಟೊತ್ತು ಅದಲ್ವಾ ಪ್ರಭು ಹೇಳಿದ್ದು, ತಾವು ಕೇಳಿಸ್ಕೊಳ್ಳಿಲ್ವಾ? ಗೊತ್ತಾಯ್ತು, ಇನ್ನೊಂದ್ಸರಿ ನಾನು ಸರಿಯಾಗಿ ಕೇಳಿಸ್ಕೊಂಡಿಲ್ಲ. ಒಂಚೂರು ಅದ್ರ ಬಗ್ಗೆ ಇವಾಗ ಆ ಕಡೆ ತಮಿಳ್ನಾಡು ಕಡೆ ಹೋಗ್ಬೋದಿತ್ತು, ಅದೇ ಹಂಗೆ ಮಾಡ್ಕೊಂಡ್ ಬರೋಣ ಅಂತ. ಪ್ರಭು, ಸೊ ಇದು ತಳಿ ಹತ್ರ ಬರುತ್ತೆ ಪ್ರಭು, ಅದು ಗುಮಳಾಪುರ ಅಂತ ಅಂದ್ಬಿಟ್ಟು ಆನೇಕಲ್ಲಿಂದ. ಕೃಷ್ಣಗಿರಿ ದೇವಸ್ಥಾನ ಏನ ಅದು? ಕೃಷ್ಣಗಿರಿ ಜಿಲ್ಲೆಗೆ ಸೇರುತ್ತೆ, ಕೃಷ್ಣಗಿರಿ ಜಿಲ್ಲೆಗೆ ಸೇರುತ್ತೆ. ಆನೇಕಲ್ಲಿಂದ 15 ಕಿಲೋಮೀಟರ್ ಆಗುತ್ತೆ ಪ್ರಭು. ಅದೇನಾ 25 ಕಿಲೋಮೀಟರ್ ಆಗುತ್ತೆ. ಹೊಸೂರಿಂದ 25. ಅವಾಗಿಂದ ಹೇಳಿದ ಅದೇನಾ ಮಾತಾಜಿ? ಹೌದು ಪ್ರಭು, ಅದನ್ನೇ ಹೇಳಿದ್ದು ಪ್ರಭು. ಸರಿ ಮಾತಾಜಿ. ಬನ್ನಿ ಪ್ರಭು, 5ನೇ ತಾರೀಕು ಒನ್ ಡೇ ಟ್ರಿಪ್ ಇಟ್ಕೊಂಡಿದೀವಿ. ಬನ್ನಿ ಪ್ರಭು, ಅವತ್ತು ಬಂದಾಗ ಎಲ್ಲಾರು ಭಕ್ತರೆಲ್ಲ ಇರ್ತಾರಲ್ಲ, ಪ್ರಭುಗಳು ಇರ್ತಾರೆ, ಪ್ರಭುಗಳದ್ದು ಆಶೀರ್ವಾದ ತಗೊಂಡಾಗೂ ಇರುತ್ತೆ. ಬನ್ನಿ ಪ್ರಭು. ಅತ್ಯಂತ ಮುಖ್ಯವಾಗಿ ನಾವು ಕುಟುಂಬ ಜೊತೆ ಹೋಗ್ಬೇಕು. ಅದರಿಂದ ನಮಗೆ ಭಕ್ತರ ಸಾಂಗತ್ಯ ಸಿಗತ್ತೆ. ಯಾಕೆ ಈ ತರ ಭಕ್ತರ ಸಂಗತಿ ತಗೋಬೇಕು ಅಂದ್ರೆ, ನಮ್ಗೆ ಭೌತಿಕವಾಗಿ ಹಲವಾರು ಸಮಸ್ಯೆಗಳು ಇರುತ್ತೆ. ಆ ಸಮಸ್ಯೆಗಳಿಂದ ಹೊರಗಡೆ ಬರಬೇಕು ಅಂದ್ರೆ ಈ ತರ ಭಕ್ತರ ಸಾಂಗತ್ಯದಲ್ಲಿ ನಾವು ಭಕ್ತಿ ಮೂಲಕ ನಾವು ಕೀರ್ತನೆ ಮಾಡಿದಾಗ, ಆ ಭಕ್ತರೊಟ್ಟಿಗೆ ಕೂತ್ಕೊಂಡು ಪ್ರಸಾದ ಸೇವನೆ ಮಾಡಿದಾಗ ನಿಮ್ಗಿರೋ ಹಲವಾರು ಕಷ್ಟ ಕಾರ್ಪಣ್ಯಗಳು, ಭೌತಿಕವಾಗಿರುವಂತ ಜಂಜಾಟಗಳಿಂದ ನಾವು ಮುಕ್ತಿ ಸಿಗತ್ತೆ. ಇಲ್ಲಿ ಭಗವಂತ ಯಾವುದೋ ಒಂದು ಮುಖಾಂತರ ಅದನ್ನ ಪರಿಹಾರನ ಕೊಟ್ಬಿಡ್ತಾನೆ. ಹಲವಾರು ಭಕ್ತರು ಇಷ್ಟು ವರ್ಷದಿಂದ ಶೇರ್ ಮಾಡ್ಕೊಳ್ತಾ ಇದ್ದಾರೆ. ಅದನ್ನ ನಾವು ಆದ್ರೂ ಸಹ ನಾವು ತಿರಸ್ಕಾರ ಮಾಡ್ತಾ ಇರ್ತೀವಿ. ದಯವಿಟ್ಟು ಯಾವಾಗ ಭಕ್ತರ ಸಾಂಗತ್ಯದಲ್ಲಿ ನಾವು ಭಕ್ತಿನ ಮಾಡ್ತೀವಿ, ನಮ್ಮ ಜೀವನ ಅದ್ಭುತವಾಗಿರುತ್ತೆ. ಧನ್ಯವಾದಗಳು. ಹರೇ ಕೃಷ್ಣ. ಶೋಭಾ ಮಾತಾಜಿ ಹರೇ ಕೃಷ್ಣ, ದಯವಿಟ್ಟು ವಿಡಿಯೋ ಆನ್ ಮಾಡ್ಕೊಳ್ಳಿ. ಪ್ರಶ್ನೆ ಕೇಳೋರು ದಯವಿಟ್ಟು ವಿಡಿಯೋ ಆನ್ ಮಾಡ್ಕೋಬೇಕು. ಓಕೆ, ತಮ್ಮ ಪ್ರಶ್ನೆ ಕೇಳಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಇದು ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ಮಾತಾಜಿ, ಗುಮ್ಲಾಪುರ ಅಂತ ಹೇಳಿದ್ರಲ್ಲ, ನಾವೀಗ 2 ಟೈಮ್ ಹೋಗಿದೀವಿ ಆಲ್ರೆಡಿ. ಬಟ್ ಅದೇ ಗೌರಮ್ಮನ್ ಸನ್ನಿಧಿಗೆ ಹೋಗಿದ್ವಿ ಅಷ್ಟೇನೆ. ಬಟ್ ಇವಾಗ 2 ಸತಿ ಬೆಟ್ಟದ ಮೇಲೆ ಶಿವ ಕೈಲಾಸಗಿರಿ ಅಂತ ಇದೆ, ಅದೇ ಶಿವನ್ ಸಂಬಂಧಪಟ್ಟದ್ದಿದೆ. ಆಮೇಲೆ ಮತ್ತೆ ನರಸಿಂಹಸ್ವಾಮಿ ದೇವಸ್ಥಾನ ಇದೆ ಅಂತ ಹೇಳಿದ್ರೆ ಅದು ಇದೆ. ಬೆಟ್ಟದ ಮೇಲೆ ಮುನೇಶ್ವರ ಮತ್ತು ವೇಣುಗೋಪಾಲ ಸ್ವಾಮಿ ಗುಡಿ ಇದೆ. ಇದು ಕೆಳಗಡೆ ಇದು ರುದ್ರ ಮುನೇಶ್ವರ ದೇವಸ್ಥಾನ ಇದೆ. ಅದು ದೇವರ ಬೆಟ್ಟ ಅಂದ್ಬಿಟ್ಟು ಆ ಊರ ಹೆಸರು. ದೇವ್ರ ಬೆಟ್ಟ ಅಂದ್ರೆ ಈಗ ನಾವು ಬಸ್ ಸ್ಟ್ಯಾಂಡಿಗೆ ಹೋಗ್ತಿವಲ್ಲ ಮಾತಾಜಿ, ಈಗ 2 ಟೈಮ್ಸ್ ಈಗ 2 ಸತಿ ಇದಕ್ ಹೋಗಿದ್ವಿ. ಅಂದ್ರೆ ಗೌರಮ್ಮನ್ 1 ತಿಂಗಳು ನಡೆಯುತ್ತೆ ಅದು, ಗೌರಮ್ಮ ಕೂರಿಸ್ತಾರಲ್ಲ. ಗೌರಮ್ಮಂದು ಶ್ರಾವಣದಿಂದ ಭಾದ್ರಪದವರೆಗೂ ನಡೆಯುತ್ತೆ. ಹೌದು, ಅದೇ 2 ಟೈಮ್ ಹೋಗಿದ್ವಿ. ಅದೇ ನರಸಿಂಹಸ್ವಾಮಿ ದೇವಸ್ಥಾನ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ಅಲ್ಲಿಂದ 1 ಕಿಲೋಮೀಟರ್ 1.5 ಕಿಲೋಮೀಟರ್ ಆಗುತ್ತೆ ಮಾತಾಜಿ. ಗೌರಮ್ಮ ದೇವಸ್ಥಾನದಿಂದ ಊರೊಳಗಡೆಯಿಂದ ಹೊರಗಡೆಗೆ ಬರ್ಬೇಕು. ಹೊರಗಡೆಗೆ ಬರ್ಬೇಕು, ತಳಿ ಕಡೆಗೆ ಬರ್ಬೇಕು. ಅಲ್ಲ, ಒಂದ್ ಮಠ ಇದೆ ಅಲ್ಲ ಸ್ವಾಮಿ ಮಾತಾಜಿ, ಈಗ ಗೌರಮ್ಮ ದೇವಸ್ಥಾನದಿಂದ. ಶೈವ ಮಠ ಮಾತಾಜಿ, ಅದು ಹೌದೌದು. ಶೈವರ ಮಠ ಮಾತಾಜಿ. ಅಂದ್ರೆ ಈಗ ನಾವು ಅಂದ್ರೆ ಈಗ ಬಸ್ ಸ್ಟ್ಯಾಂಡ್ ಇಂದ ಒಂದು ಓಮಿನಿ ಬುಕ್ ಮಾಡ್ಕೊಂಡು ಹೋಗಿರ್ತೀವಲ್ಲ, ಅವ್ರಿಗೆ ಹೇಳಿದ್ರೆ ಅದ್ 2 ದೇವಸ್ಥಾನ 3 ದೇವಸ್ಥಾನ ತೋರಿಸ್ತಾರೆ ಮಾತಾಜಿ. ಹೌದಾ? ಓಕೆ, 3 ದೇವಸ್ಥಾನ ತೋರಿಸ್ತಾರೆ. ಓಕೆ, ಈ ಸತಿ ಹೋಗ್ಬೇಕು. ಅದೇ ಶ್ರಾವಣ ಮಾಸದಲ್ಲಿ ಹೋಗ್ಬೇಕು. 5ನೇ ತಾರೀಕು ಹೋಗ್ತಾ ಇದೀವಲ್ಲ, ಬನ್ನಿ. 5ನೇ ತಾರೀಕು ಹೋಗ್ತಾ ಇದೀವಿ, ಬನ್ನಿ.
ಓಕೆ ಓಕೆ ಭಕ್ತರ ಸಾಂಗತ್ಯನೂ ಇರುತ್ತೆ, ಎಲ್ಲರ ಪರಿಚಯನೂ ಆಗುತ್ತೆ. ಅಲ್ಲ ಮಾತಾಜಿ, ಗೌರಮ್ಮನ್ ದರ್ಶನ ಆಗಲ್ವಲ್ಲ, ಒಂದು ತಿಂಗಳು ಮಾತ್ರ ಇಲ್ಲ ಅಂತಾರೆ. ಇರುತ್ತೆ, ಇವಾಗ ಪ್ರತಿದಿನ ಇರುತ್ತೆ. ಬಾಗ್ಲಾಕಿದ್ರು ದರ್ಶನ ಇಲ್ಲ ಮತ್ತೆ ಇದು ಅಲ್ಲಿ ತೆಗ್ದಿರ್ತಾರೆ ಮಾತಾಜಿ. ಹೌದಾ? ನಮ್ಕುಂಟೆ ಹೇಳಿದ್ದು ಒಂದು ತಿಂಗಳು ಅಷ್ಟೇ ಓಪನ್ ಇರೋದು, ಮತ್ತೆ ಅದು ಶ್ರಾವಣ ಮಾಸ ಬಂದಾಗ ಮತ್ತೆ ಎಲ್ಲ ಪೇಂಟ್ ಮಾಡ್ಬಿಟ್ಟು ಇಲ್ಲ ದೇವಸ್ಥಾನ ಮಾತಾಜಿ, ಇಲ್ಲ ಓಪನ್ ಮಾತಾಜಿ. ಮಾಡೋದು ಹೇಳಿರೋದು. ಇದು ಲಾಸ್ಟ್ ಟೈಮು ನಮ್ಮ ಇದು ಡಿವೋಟೀಸ್ ಹೋಗಿದ್ರು, ಅದೇ ಕ್ಷೇತ್ರ ನೋಡೋದಕ್ಕೆ ಅಂತ ಅಂದ್ಬಿಟ್ಟು ಹೋಗಿದ್ದಾಗ, ಗುಮ್ಲಾಪುರ ನೋಡಕ್ಕೆ ಅಂತ ಹೋಗಿದ್ದಾಗ ಅವ್ರು ಗೌರಮ್ಮನ ದರ್ಶನ ಮಾಡ್ಕೊಂಡ್ ಬಂದಿದ್ದಾರೆ. ಹೌದಾ? ಸರಿ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ. ಸೊ ಬೇರೆ ಯಾರಾದರೂ ಭಕ್ತರು ತಮ್ಮ ಪ್ರಶ್ನೆಗಳು ಇದ್ರೆ ಇವತ್ತಿನ ಅಧಿವೇಶನಕ್ಕೆ ಸಂಬಂಧಪಟ್ಟಂಗೆ ದಯವಿಟ್ಟು ಕೇಳ್ಬೋದು. ಹರೇ ಕೃಷ್ಣ. ಇಲ್ಲ ತಮ್ಮ ಪ್ರವಾಸದ ಬಗ್ಗೆ ಈ ರೀತಿ ಮಾತಾಡಿ ಪ್ರಭುಗಳು ಕೇಳಿದಾಗ ನಮ್ಮ ಸಂದೇಹಗಳಿದ್ರೆ ಪರಿಹಾರ ಮಾಡ್ತಾರೆ. ಯಾರಿಗೇನು ಪ್ರಶ್ನೆಗಳಿಲ್ಲ ಖಂಡಿತ. ಸೊ ಇವತ್ತಿನ ಅಧಿವೇಶನ ಭಾಗವಹಿಸಿದ ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ. ಒಮ್ಮೆ ಹರೇ ಕೃಷ್ಣ ಅಮ್ಮ ಮಂತ್ರ ಮತ್ತು ವೈಷ್ಣವ ಪ್ರಣಾಮ ಮಂತ್ರ ಹೇಳಿ ಇವತ್ತಿನ ಅಧಿವೇಶನ ಮಾಡೋಣ. ಹರೇ ಕೃಷ್ಣ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವಂದಿಗಿದೆ. ಹರೇ ಕೃಷ್ಣ ಮಂತ್ರಗಿದೆ, ಶ್ರೀಮದ್ ಭಗವದ್ಗೀತಾ ಗ್ರಂಥವಿದೆ, ಜಗನ್ನಾಥ್ ಸುಭದ್ರಾ ಬಲದೇವಿದೆ, ಗಂಧರ್ವಿಕಾಗಿರಿದ್ದಾರೆ ಹಾಗೂ ಲಕ್ಷ್ಮೀ ನರಸಿಂಹದೇವಿದೆ, ಚೈತನ್ಯ ಮಹಾಪ್ರಭುಗಳು ಹಾಗೂ ನಿತ್ಯಾನಂದ ಮಹಾಪ್ರಭುವಿದೆ, ನಮ್ಮ ಸಂಸ್ಥಾಪಕ ಆಚಾರ್ಯರಾದ ವಿಶ್ವ ಗುರುಗಳಾದಂಥ ಶ್ರೀ ಪ್ರಭುಪಾದರಿದೆ, ನಮ್ಮ ಗುರು ಮಹಾರಾಜ್ಗಿದೆ, ನಮ್ಮ ಶಿಕ್ಷಾ ಗುರುಗಳಾದ ಸುರನಾಥ ಗಿರಿಧರ ದಾಸಪ್ರಭುಗಳಿದೆ. ನೆರೆದಿರುವಂಥ ಎಲ್ಲ ವೈಷ್ಣವ ಭಕ್ತರಿಗೂ ಧನ್ಯವಾದಗಳು. ಹರೇ ಕೃಷ್ಣ. ಇನ್ನೊಂದು ಅತ್ಯಂತ ಮುಖ್ಯವಾದ ಸೂಚನೆ, ಇವತ್ತು ದ್ವಾದಶಿ ಪಾರಾಯಣ ಸಮಯ ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿದೆ. 10 ಗಂಟೆ 14 ನಿಮಿಷದವರೆಗೂ ಇರುತ್ತೆ. ದಯವಿಟ್ಟು ಎಲ್ಲರೂ ಮತ್ತೊಮ್ಮೆ ಕೇಳಿಸ್ಕೊಂಡು, ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿದೆ. 10 ಗಂಟೆ 14 ನಿಮಿಷದವರೆಗೂ ಭಗವಂತನಿಗೆ ಶುದ್ಧ ಸತ್ವದ ಆಹಾರ ನೈವೇದ್ಯ ಮಾಡಿ ಅದನ್ನು ಸ್ವೀಕಾರ ಮಾಡಿದಾಗ ನಮ್ಮ ಪಾಂಡವ ನೈವೇದ್ಯ ಏಕಾದಶಿ ಕಂಪ್ಲೀಟ್ ಆಗುತ್ತೆ. ಧನ್ಯವಾದಗಳು ಎಲ್ಲರಿಗೂ. ಹರೇ ಕೃಷ್ಣ. ಒಮ್ಮೆ ಹರೇ ಕೃಷ್ಣ ಹೇಳಿ ಎಲ್ಲರೂ ಸಹ ಇವತ್ತು ಸೆಷನ್ ಎಕ್ಸಿಟ್ ಆಗ್ಬೋದು. ಎಲ್ಲರಿಗೂ ಆಪ್ಷನ್ ಕೊಡಲಾಗುತ್ತೆ. ಹರೇ ಕೃಷ್ಣ ಪ್ರಭು, ಧನ್ಯವಾದಗಳು. ಹರೇ ಕೃಷ್ಣ. ದಯವಿಟ್ಟು ಇದೇ ರೀತಿಯಾಗಿ ಸೆಷನ್ ನಮಗೆ ಪ್ರತಿ ಬಾರಿ ಬಂದು ಜ್ಞಾನನ ಬೆಳೆಸಬೇಕಾಗಿ ಕೇಳ್ಕೊಳ್ತೀನಿ. ಮತ್ತೆ ತುಂಬಾ ಅದ್ಭುತವಾಗುತ್ತೆ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭುಜಿ. ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ, ದಂಡವತ್ ಪ್ರಣಾಮಗಳು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ ಪ್ರಭು, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಎಲ್ಲರಿಗೂ ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ ಪ್ರಣಾಮಗಳು. ಹರೇ ಕೃಷ್ಣ ಪ್ರಭು. ಹರೇ ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ, ದಂಡವತ್ ಪ್ರಣಾಮಗಳು. ಹರೇ ಕೃಷ್ಣ ಪ್ರಣಾಮಗಳು. ಹರೇ ಕೃಷ್ಣ ಕಿಶೋರ್ ಪ್ರಭು, ಧನ್ಯವಾದ ಪ್ರಣಾಮ. ಹರೇ ಕೃಷ್ಣ. ರೇಣುಕಾ ಮಾತಾಜಿ, ಹರೇ ಕೃಷ್ಣ. ಕುಮಾರ್ ಪ್ರಭು, ಧನ್ಯವಾದಗಳು ಪ್ರಭು. ಹರೇ ಕೃಷ್ಣ. ದಯವಿಟ್ಟು ಎಂಡ್ ಮಾಡಿ ಪ್ರಭು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ನಾಗರತ್ನ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಅಶ್ವಿನಿ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು, ದಂಡವತ್ ಪ್ರಣಾಮ. ಹರೇ ಕೃಷ್ಣ. ಎಲ್ಲರಿಗೂ ಹರೇ ಕೃಷ್ಣ. ನಿಮ್ಮೆಲ್ಲರ ದಿನ ಶುಭ ಆಗಲಿ. ನಾಳೆ ಮತ್ತೆ ಭೇಟಿ ಆಗುತ್ತೆ. ಹರೇ ಕೃಷ್ಣ. ಕೃಷ್ಣ ಎಂಡ್ ಮಾಡ್ತೀನಿ. ಎಲ್ಲರಿಗೂ ಹರೇ ಕೃಷ್ಣ.